ಎಸ್ ಸರ್, ಕೇಳಿಸಿದೆ ಸರ್. ಎಸ್ ಸರ್. ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ನೋಡಿ, ಒಂದು ಥಿಯರಮ್ ಇದೆ ಇಲ್ಲಿ. ಸೊ ಪಿಕಾರ್ಡ್ಸ್ ಲಿಟಲ್ ಥಿಯರಮ್ ಅಂತ. ಸೊ ಪಿಕಾರ್ಡ್ಸ್ ಲಿಟಲ್ ಥಿಯರಮ್ ಈಗ ಹೇಳ್ತಾರೆ ನೋಡಿ, ರಿಸಲ್ಟ್ ಇಫ್ ಎಫ್ ಫ್ರಮ್ ಸಿ ಟು ಸಿ ಬಿ ಎ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್. ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಅಂದ್ರೆ ಎಕ್ಸಾಂಪಲ್ಸ್ ಯಾವ ಕೊಡ್ಬೋದು ನಾವು? ಇ ಪವರ್ ಝೆಡ್ ತಗೋಬಹುದು, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್, ಸೈನ್ ಝೆಡ್, ಕಾಸ್ ಝೆಡ್. ಓಕೆನಾ. ನೆಕ್ಸ್ಟ್, ಸೊ ಎವರಿ ಪಾಲಿನಾಮಿಯಲ್, ಫಾರ್ ಎಕ್ಸಾಂಪಲ್ ಝೆಡ್ ಸ್ಕ್ವೇರ್ ಪ್ಲಸ್ ಒನ್, ಓಕೆನಾ, ಝೆಡ್ ಇದೆಲ್ಲ ತಗೋಬಹುದು, ಇ ಪವರ್ ಸೈನ್ ಝೆಡ್. ಇಫ್ ಎಫ್ ಈಸ್ ಅನಾಲಿಟಿಕ್ ದೆನ್ ಇ ಪವರ್ ಎಫ್ ಈಸ್ ಆಲ್ಸೋ ಅನಾಲಿಟಿಕ್. ಸೈನ್ ಝೆಡ್ ಈಸ್ ಅನಾಲಿಟಿಕ್, ಸೊ ಇ ಪವರ್ ಸೈನ್ ಝೆಡ್ ಏನಾಗ್ಬಿಡುತ್ತೆ? ಅನಾಲಿಟಿಕ್ ಆಗುತ್ತೆ. ಓಕೆನಾ. ಇವೆಲ್ಲ ಏನಾಗ್ಬಿಡುತ್ತೆ ಇವಾಗ? ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ಸ್. ಸೊ ನೋಡಿ, ಈ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ಸ್ ಇದೆ ನೋಡಿ, ಇದಕ್ಕೆ ರೇಂಜ್ ಬರುತ್ತೆ ನೋಡಿ. ಓಕೆನಾ, ರೇಂಜ್ ಬರುತ್ತಲ್ವಾ? ಸೊ ರೇಂಜ್ ಆಫ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಸೊ ಕ್ಯಾನ್ ವಾಮಿಟ್ ಅಟ್ಮೋಸ್ಟ್ ಅಂದ್ರೆ ಏನ್ ಗೊತ್ತಾಗ್ಬೇಕು ನಿಮಗೆ? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ. ಅಟ್ಮೋಸ್ಟ್ ಅಂದ್ರೆ ಹೇಳಿ ನೋಡೋಣ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ. ಅಟ್ಲೀಸ್ಟ್ ಅಂದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ. ಓಕೆನಾ. ಸೊ ಅಟ್ಮೋಸ್ಟ್ ಒನ್ ಪಾಯಿಂಟ್ ಅಂದ್ರೆ ನೋಡಿ, ಅಟ್ಮೋಸ್ಟ್ ಒನ್ ಪಾಯಿಂಟ್ ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒನ್ ಪಾಯಿಂಟ್. ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒನ್ ಅಂದ್ರೆ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ರೇಂಜ್ ಇರುತ್ತೆ ನೋಡಿ. ಸೊ ಇವಾಗ ಎಫ್ ಫ್ರಮ್ ಸಿ ಟು ಸಿ ಇದೆ. ಸೊ ರೇಂಜ್ ಇದೆ ಅಲ್ವಾ? ಸೊ ರೇಂಜ್ ಅಂದ್ರೆ ಇವಾಗ ಇನ್ಪುಟ್ ಡೊಮೈನ್ ಇದೆ ಅಲ್ವಾ? ಸೊ ಎಫ್ ಆಫ್ ಸಿ ಕೊಟ್ಟಾಗ ನಮ್ಗೆ ಏನ್ ಬರ್ತಲ್ಲ ಔಟ್ಪುಟ್, ದಟ್ ಇಸ್ ಅ ರೇಂಜ್. ಸೊ ರೇಂಜ್ ಆಲ್ವೇಸ್ ಏನಾಗಿರುತ್ತೆ? ಸಬ್ಸೆಟ್ ಆಫ್ ಕೋಡೊಮೈನ್ ಆಗಿರುತ್ತಲ್ವಾ? ಸಬ್ಸೆಟ್ ಆಫ್ ಕೋಡೊಮೈನ್ ಆಗಿರುತ್ತೆ. ಅಂದ್ರೆ ಈ ರೇಂಜ್ ಬರುತ್ತೆ ನೋಡಿ. ಸೊ ಈ ರೇಂಜ್ ಅಲ್ಲಿ ನಮ್ಗೆ ಅಟ್ಮೋಸ್ಟ್ ಒನ್ ವ್ಯಾಲ್ಯೂ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಒನ್ ಅಂದ್ರೆ ಅರ್ಥ ಇವಾಗ 0 ಆರ್ 1. ಓಕೆನಾ. ಅಂದ್ರೆ ಒಂದೇ ಒಂದು ವ್ಯಾಲ್ಯೂ ಹೋಗದೆ ಇರ್ಬೋದು, ಮಿಸ್ ಆಗಿ ಏನಾದ್ರು ಒಂದೇ ಒಂದು ವ್ಯಾಲ್ಯೂ ಹೋಯ್ತು ಅಂತಂದ್ರೆ ಜಸ್ಟ್ ಒನ್ ವ್ಯಾಲ್ಯೂ ಹೋಗೋದಷ್ಟೇ. ಸೊ ರೇಂಜ್ ಆಫ್ ನಾನ್ ಕಾನ್ಸ್ಟೆಂಟ್ ಎಂಟರ್ ಫಂಕ್ಷನ್ ಕ್ಯಾನ್ ವಾಮಿಟ್ ಅಟ್ ಮೋಸ್ಟ್ ಒನ್ ಪಾಯಿಂಟ್ ಅಷ್ಟೇ. ಓಕೆನಾ. ಅದ್ರ ಮೇಲೆ ಏನಾದ್ರು ಪಾಯಿಂಟ್ ಮತ್ತೆ ಹೋಯ್ತು ಅಂತಂದ್ರೆ ರೇಂಜ್ ಅಲ್ಲಿ, ಅಂದ್ರೆ ಇವಾಗ ಏನಿದೆ ನೋಡಿ, ದಿಸ್ ಇಸ್ ದ ರೇಂಜ್ ಸಬ್ಸೆಟ್ ಆಫ್ ಸಿ ಯಲ್ಲಿ. ಸೊ ಅಟ್ಮೋಸ್ಟ್ ಒನ್ ಪಾಯಿಂಟ್ ಹೋಗೋದು ಅಷ್ಟೇ ಇವಾಗ ನಿಮಗೆ, ಅಟ್ಮೋಸ್ಟ್ ಒನ್ ಪಾಯಿಂಟ್. ಓಕೆನಾ. ಇದ್ರ ಮೇಲೆ ಹೋಗಲ್ಲ. ಸೊ ಇದ್ರ ಮೇಲೆ ಹೋಯ್ತು ಅಂದ್ರೆ ಕಾನ್ಸ್ಟೆಂಟ್ ಆಗ್ಬಿಡುತ್ತೆ ಆ ಫಂಕ್ಷನ್. ಸೊ ನಾನ್ ಕಾನ್ಸ್ಟೆಂಟ್ ಹೋಗ್ಬಿಡುತ್ತೆ. ಕ್ಲಿಯರ್ ಆಯ್ತು? ರಿಸಲ್ಟ್ ಇಲ್ಲಿದೆ ನೋಡಿ. ಎಕ್ಸಾಂಪಲ್ ಎಫ್ ಆಫ್ ಝೆಡ್ ಈಕ್ವಲ್ ಟು ಇ ಪವರ್ ಝೆಡ್ ಇದೆ. ಎಫ್ ಆಫ್ ಝೆಡ್ ಈಕ್ವಲ್ ಇದೆ ನೋಡಿ, ಇ ಪವರ್ ಝೆಡ್ ಇದೆ. ಎಫ್ ಫ್ರಮ್ ಸಿ ಟು ಸಿ ಅಂತ ಫಂಕ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಡೊಮೈನ್ ಇದೆ ನೋಡಿ. ಸೊ ಎಫ್ ಆಫ್ ಸಿ, ದಿಸ್ ಇಸ್ ದ ರೇಂಜ್ ಇವಾಗ. ಓಕೆನಾ. ಸೊ ಇದಕ್ಕೆ ರೇಂಜ್ ಏನ್ ಬರುತ್ತೆ? ಇ ಪವರ್ ಝೆಡ್ ಗೆ ಅಂದ್ರೆ ಏನ್ ಬರುತ್ತೆ ಹೇಳಿ? ಸೊ ರೇಂಜ್ ಆಫ್ ಇ ಪವರ್ ಝೆಡ್ ಏನ್ ಬರುತ್ತೆ? ಸಿ ಮೈನಸ್ ಸಿಂಗಲ್ಟನ್ 0 ಬರುತ್ತೆ. ಓಕೆನಾ. ಸಿ ಮೈನಸ್ ಸಿಂಗಲ್ಟನ್ 0. ಇದಕ್ಕೆ 0 ಬರಲ್ಲ. ಇ ಪವರ್ ಝೆಡ್ ಗೆ ನಿಮ್ಗೆ ಯಾವುದೇ ಕಾರಣಕ್ಕೂ 0 ಬರಲ್ಲ. ಸೊ ನೆವರ್ ಪಾಸಿಬಲ್ ಇದು. ಓಕೆನಾ. ಪೂರ್ತಿ ಸಿ ಬರುತ್ತೆ, ಎಕ್ಸೆಪ್ಟ್ ನೋಡಿ ಒಂದು ವ್ಯಾಲ್ಯೂ ಒಮಿಟ್ ಆಗ್ತಿದೆ. ಕೋಡೊಮೈನ್ ಅಲ್ಲಿ ಒಂದು ವ್ಯಾಲ್ಯೂ ಬಿಡ್ತಿದೆ ಇವಾಗ ಇಲ್ಲಿ, ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಅಟ್ಮೋಸ್ಟ್ ಒನ್ ವ್ಯಾಲ್ಯೂ. ಸೊ ಒನ್ ವ್ಯಾಲ್ಯೂ ಹೋಗ್ತಿದೆ ನೋಡಿ ಇಲ್ಲಿ. ನೆಕ್ಸ್ಟ್ ಸೈನ್ ಝೆಡ್ ಏನ್ ಬರುತ್ತೆ ಹೇಳಿ? ರೇಂಜ್ ಆಫ್ ಸೈನ್ ಝೆಡ್ ಫುಲ್ ಸಿ ಬರುತ್ತೆ. ಓಕೆನಾ. ಇಲ್ಲಿ ಯಾವುದೇ ವ್ಯಾಲ್ಯೂಸ್ ಒಮಿಟ್ ಆಗ್ತಿಲ್ಲ. ನೆಕ್ಸ್ಟ್ ರೇಂಜ್ ಆಫ್ ಕಾಸ್ ಝೆಡ್ ಏನ್ ಬರುತ್ತೆ ಹೇಳಿ ನೋಡೋಣ? ಅದು ಸಿ ಬರುತ್ತೆ. ಇಲ್ಲೂ ಕೂಡ ಯಾವುದೇ ವ್ಯಾಲ್ಯೂಸ್ ವಾಮಿಟ್ ಆಗ್ತಿಲ್ಲ ಇಲ್ಲಿ. ಓಕೆನಾ. ಸೊ ಅದೇ ಹೇಳ್ತಿರೋದು, ಪಿಕಾರ್ಡ್ಸ್ ಥಿಯರಮ್ ಇದೆ ನೋಡಿ. ಅದೇನ್ ಹೇಳುತ್ತೆ ಅಂತಂದ್ರೆ, ಸೊ ರೇಂಜ್ ಆಫ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಅಲ್ಲಿ ಒಂದು ವ್ಯಾಲ್ಯೂ ವಾಮಿಟ್ ಆಗ್ಬೋದು ಅಷ್ಟೇ. ಅಂದ್ರೆ ಕೋಡೊಮೈನ್ ಇದೆ ನೋಡಿ, ಕೋಡೊಮೈನ್ ಅಲ್ಲಿ ಒಂದು ವ್ಯಾಲ್ಯೂ ಬಿಡಬಹುದು, ಅಟ್ಮೋಸ್ಟ್ ಒನ್ ವ್ಯಾಲ್ಯೂ. ಕೆಲವೊಂದು ಫಂಕ್ಷನ್ ಅದು ಬಿಡಲ್ಲ. ಓಕೆನಾ. ಫಾರ್ ಎಕ್ಸಾಂಪಲ್ಸ್ ಇಲ್ಲಿ ನೋಡಿ, ಸೈನ್ ಝೆಡ್, ಕಾಸ್ ಝೆಡ್ ಇವಕ್ಕೆಲ್ಲ ಯಾವುದೇ ವ್ಯಾಲ್ಯೂಸ್ ಅಲ್ಲಿ ವೇಸ್ಟ್ ಆಗ್ತಿಲ್ಲ. ಬಟ್ ಇ ಪವರ್ ಝೆಡ್ ಅಲ್ಲಿ ಒಂದೇ ಒಂದು ವ್ಯಾಲ್ಯೂ ಬರ್ತಾ ಇಲ್ಲ ನಮಗೆ, ರೇಂಜ್ ಅಲ್ಲಿ ಬರಲ್ಲ. ಓಕೆನಾ. ಸೊ ಇಲ್ಲಿ ಏನಾದ್ರು ನೋಡಿ, ಎರಡು ವ್ಯಾಲ್ಯೂಸ್ ಏನಾದ್ರು ಹೋಯ್ತು ಅಂತ ಗೊತ್ತಾಯ್ತು ಅಂದ್ರೆ ನಿಮಗೆ ಆ ಫಂಕ್ಷನ್ ಮಸ್ಟ್ ಬಿ ಏನಾಗ್ಬಿಡುತ್ತೆ ಹೇಳಿ? ಅದು ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ಕ್ಲಿಯರ್ ಆಯ್ತು? ಮಸ್ಟ್ ಬಿ ಕಾನ್ಸ್ಟೆಂಟ್ ಆಗುತ್ತೆ ಅಂತ. ನಿಮ್ಗೆ ಯಾವ್ದೊಂದು ಫಂಕ್ಷನ್ ಕೊಡ್ತಾರೆ ಅನ್ಕೊಳ್ಳಿ. ಇವಾಗ ನೋಡಿ, ಎಫ್ ಆಫ್ ಝೆಡ್ ಈಕ್ವಲ್ ಟು 10 ಕೊಡ್ತಾರೆ ಅನ್ಕೊಳ್ಳಿ. ಎಫ್ ಆಫ್ ಝೆಡ್ ಈಕ್ವಲ್ ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. ಎಫ್ ಫ್ರಮ್ ಸಿ ಟು ಸಿ, ಎಫ್ ಫ್ರಮ್ ಸಿ ಟು ಸಿ. ಸೊ ರೇಂಜ್ ಆಫ್ ದಿಸ್ ಫಂಕ್ಷನ್ ಏನ್ ಬರ್ತಿದೆ ನೋಡಿ? ರೇಂಜ್ ಆಫ್ ಎಫ್ ಸಿಂಗಲ್ಟನ್ 10 ಬರ್ತಿದೆ. ಅಂದ್ರೆ ರೇಂಜ್ ಇದೆ ನೋಡಿ ಸಿ ಅಲ್ಲಿ. ಕೋಡೊಮೈನ್ ನೋಡ್ಬೇಕು ನೀವು, ಒಂದೇ ಒಂದು ವ್ಯಾಲ್ಯೂ ಬರ್ತಿದೆ. ಇನ್ನು ಎಷ್ಟು ವ್ಯಾಲ್ಯೂಸ್ ಬರ್ತಿಲ್ಲ ಅಲ್ಲಿ? ಅನ್ಕೌಂಟಬಲ್ ನಂಬರ್ ಆಫ್ ಪಾಯಿಂಟ್ಸ್ ಇದೆ ಅಲ್ವಾ? ಅಲ್ಲಿ ಬರ್ತಿಲ್ಲ ಅಲ್ಲಿ ರೇಂಜ್ ಅಲ್ಲಿ. ಅಂದ್ರೆ ಮೋರ್ ದೆನ್ ಒನ್ ಇದು. ಕರೆಕ್ಟ್ ಅಲ್ವಾ? ಸೊ ಮೋರ್ ದೆನ್ ಒನ್ ಪಾಯಿಂಟ್ ವಾಮಿಟ್ ಆಗ್ತಿದೆ. ಸೊ ದೇರ್ ಫೋರ್ ಫಂಕ್ಷನ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಂತ. ಓಕೆನಾ. ನೆಕ್ಸ್ಟ್ ನಿಮ್ಗೆ ಈ ತರ ಕೊಡ್ತಾರೆ, ಒಂದು ಫಂಕ್ಷನ್ ಇದೆ ಎಫ್ ಆಫ್ ಝೆಡ್, ಸಮ್ ಫಂಕ್ಷನ್ ಅನಾಲಿಟಿಕ್ ಫಂಕ್ಷನ್.
ಸೊ ರೇಂಜ್ ಅಲ್ಲಿ ನೋಡಿ, ಸೊ ರೇಂಜ್ ಆಫ್ ಎಫ್ ಅಲ್ಲಿ 2 ವ್ಯಾಲ್ಯೂಸ್ ಡಿಲೀಟ್ ಆಗ್ತಿದೆ ಅಂತ ಕೊಡ್ತಾರೆ. 2 ವ್ಯಾಲ್ಯೂಸ್ ಬರ್ತಿಲ್ಲ, ವಾಮಿಟ್ ಆಗ್ತಿದೆ ಅಂತ. ಸೊ ದೆನ್ ಫಂಕ್ಷನ್ ಮಸ್ಟ್ ಬಿ ಏನಾಗ್ಬಿಡುತ್ತೆ, ಮಸ್ಟ್ ಬಿ ಕಾನ್ಸ್ಟೆಂಟ್. ಓಕೆನಾ? ಸೊ ರೇಂಜ್ ಆಫ್ ನಾನ್ ಕಾನ್ಸ್ಟೆಂಟ್ ಇಂಟರ್ ಫಂಕ್ಷನ್ ಕೆನ್ ವಾಮಿಟ್ ಅಟ್ ಮೋಸ್ಟ್ 1 ಪಾಯಿಂಟ್ ಅಷ್ಟೇ. ಅದು ನಿಮಗೆ ಗೊತ್ತಿರ್ಬೇಕು ನಿಮಗೆ. ಓಕೆನಾ? ಈಗ ನಾಳೆ ಏನ್ ಮಾಡ್ಬಿಡ್ತಾರೆ ಗೊತ್ತಾ ನಿಮಗೆ, ಎಕ್ಸಾಮ್ ಅಲ್ಲಿ ಒಂದು ಫಂಕ್ಷನ್ ಕೊಡ್ತಾರೆ ನಿಮಗೆ, ಎಫ್ ಆಫ್ ಝೆಡ್ ಈಕ್ವಲ್ ಟು ಇ ಪವರ್ ಝೆಡ್. ಎಫ್ ಫ್ರಮ್ ಸಿ ಟು ಸಿ ಕೊಡ್ತಾರೆ. ಫಸ್ಟ್ ಆಪ್ಷನ್ ಏನ್ ಕೊಡ್ತಾರೆ ಗೊತ್ತಾ, ಎಫ್ ಈಸ್ ಆಂಟು ಅಂತ ಕೊಟ್ಟಿರ್ತಾರೆ. ಇದು ಆಂಟು ಆಗೋತ್ತಾಗಲ್ವ ಹೇಳಿ? ಸೊ ರೇಂಜ್ ಫಸ್ಟ್ ಆಫ್ ಆಲ್ ಇದು ನಾನ್ ಕಾನ್ಸ್ಟೆಂಟ್ ಇಂಟರ್ ಫಂಕ್ಷನ್. ಸೊ ರೇಂಜ್ ಆಫ್ ಇ ಪವರ್ ಝೆಡ್ ನಮಗೆ ಏನ್ ಬರುತ್ತೆ ನೋಡ್ಕೊಂಡ್ಬಿಟ್ಟಿರ್ತೀರ, ಸಿ ಮೈನಸ್ ಸಿಂಗಲ್ಟನ್ 0 ಬರುತ್ತೆ. ಅಟ್ಮೋಸ್ಟ್ 1 ವ್ಯಾಲ್ಯೂ ಹೋಗುತ್ತೆ ಅಂತ ಹೇಳಿದೀನಿ. ಇದೇ ಫಂಕ್ಷನ್ ಅದು ಕೌಂಟರ್ ಎಕ್ಸಾಂಪಲ್. ಅದಕ್ಕೆ ಸಿ ಮೈನಸ್ ಸಿಂಗಲ್ಟನ್ 0 ಬರುತ್ತೆ. ಸೊ ರೇಂಜ್ ಇದೆ ನೋಡಿ, ನಾಟ್ ಈಕ್ವಲ್ ಟು ಕೋಡೊಮೈನ್. ಕ್ಲಿಯರಾ? ಸೊ ರೇಂಜ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಮೀನ್ಸ್ ನಾಟ್ ಆಂಟು. ಅದೇ ನಿಮ್ಗೆ ಹಿಂಗ್ ಕೊಡ್ತಾರೆ, ಎಫ್ ಫ್ರಮ್ ಸಿ ಟು ಸಿ ಅಂತ ಕೊಟ್ಬಿಟ್ಟು ಎಫ್ ಆಫ್ ಝೆಡ್ ಈಕ್ವಲ್ ಟು ಸೈನ್ ಝೆಡ್ ಕೊಡ್ತಾರೆ. ಸೊ ರೇಂಜ್ ಆಫ್ ಸೈನ್ ಝೆಡ್ ಏನಾಗುತ್ತೆ ಹೇಳಿ? ಸಿ ಸರ್. ಬರುತ್ತೆ. ಈ ಫಂಕ್ಷನ್ ಫುಲ್ ಸಿ ಬರುತ್ತೆ, 0 ಕೂಡ ಬರುತ್ತೆ ಇಲ್ಲಿ. ಕರೆಕ್ಟ್ ಅಲ್ವಾ? ಸೈನ್ ಝೆಡ್ ಈಕ್ವಲ್ ಟು 0 ಯಾವಾಗ ಆಗುತ್ತೆ ಹೇಳಿ? ಝೆಡ್ ಈಕ್ವಲ್ ಟು ಎನ್ ಪೈ. ತಗೋಬೋದಾ? ಹಾ. ಸೊ ರೇಂಜ್ ಆಫ್ ಸೈನ್ ಝೆಡ್ ಈಕ್ವಲ್ ಟು ಸಿ ಬರೋದ್ರಿಂದ ಕೋಡೊಮೈನ್ ಕೂಡ ಸಿನೇ ಇದೆ. ಸೊ ಹಾಗಾಗಿ ಏನಾಗ್ಬಿಟ್ಟು ದಿಸ್ ಇಸ್ ದ ಆಂಟು ಫಂಕ್ಷನ್ ಮ್ಯಾಪಿಂಗ್ ಆಗ್ಬಿಡುತ್ತೆ ಅಷ್ಟೇ. ಕ್ಲಿಯರ್ ಇದು? ಈ ತರ ಮಾಡಿ ಅಷ್ಟೇ. ಓಕೆ, ಇಲ್ಲೊಂದು ಇಲ್ಯುಸ್ಟ್ರೇಷನ್ಸ್ ಇದೆ ಕೆಲವೊಂದು, ಇಲ್ಲಿ ನೋಡ್ಕೊಳ್ಳಿ. ಸಮ್ ಎಕ್ಸಾಂಪಲ್ಸ್, ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಸ್ ಇವು. ಎಫ್ ಫ್ರಮ್ ಸಿ ಟು ಸಿ ಎಂಟೈರ್ ಫಂಕ್ಷನ್. ಇದು ಎಂಟೈರ್ ಫಂಕ್ಷನ್. ಸಿ ಟು ನೋಡಿ ಏನ್ ಕೊಟ್ಬಿಟ್ಟ ಇಲ್ಲಿ, ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇದು ಅರ್ಥ ಮಾಡ್ಕೋಬೇಕು ನೀವು. ಮಾಡ್ ಝೆಡ್ ಈಕ್ವಲ್ ಟು ಆರ್ ಇದೆ. ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ಪಾಯಿಂಟ್ಸ್ ಅನ್ನ ತಗೊಳ್ಳಿ, ಎಲ್ಲಿ ತಗೋಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಕಂಡೀಷನ್. ಸಚ್ ದಟ್ ಅಂದ್ರೆ ಏನ್ ಕಂಡೀಷನ್ ಅನ್ನ ತಗೋಬೇಕಂತ. ಮಾಡ್ ಝೆಡ್ ಈಕ್ವಲ್ ಟು ಆರ್. ಸೊ ವಿತ್ ಸೆಂಟರ್ ಏನಿದೆ ನೋಡಿ, 0 ಇದೆ. 0. ಸರ್ಕಲ್ ವಿತ್ ಸೆಂಟರ್ 0, ವಿತ್ ರೇಡಿಯಸ್ ಏನಿದೆ ನೋಡಿ ಇಲ್ಲಿ ಆರ್ ಇದೆ. ಅವ್ರು ಹೇಳ್ತಿರೋದೇನಂದ್ರೆ ಮಾಡ್ ಝೆಡ್ ಈಕ್ವಲ್ ಟು ಆರ್ ಮೇಲೆ ಬರೋಂಥ ಪಾಯಿಂಟ್ಸ್ ತಗೊಂಡಿದ್ರೆ ಬೌಂಡ್ರಿ ಪಾಯಿಂಟ್ಸ್ ಮಾತ್ರ ತಗೋಬೇಕು ನೀವು ಇವಾಗ. ಓನ್ಲಿ ಬೌಂಡ್ರಿ ಪಾಯಿಂಟ್ಸ್. ಈ ಬೌಂಡ್ರಿ ಪಾಯಿಂಟ್ಸ್ ಮೇಲೆ ಇದೆ ಅಲ್ವಾ, ಕಾಂಪ್ಲೆಕ್ಸ್ ನಂಬರ್ಸ್ ಇದೆ ಅಲ್ವಾ. ಬೌಂಡೆಡಾ? ಕೇಳಿಸಿದೇನಾ? ಕೇಳಿಸ್ತಾ ಇದೆ ಸರ್. ಹಾ, ಮಾಡ್ ಝೆಡ್ ಈಕ್ವಲ್ ಟು ಆರ್ ಬೌಂಡೆಡಾ? ಎಸ್ ಸರ್. ಎಸ್, ಬೌಂಡೆಡ್. ಓಕೆನಾ? ಸೊ ಒಂದು ಸರ್ಕಲ್ ಒಳಗಡೆ ಬರೀಬಹುದು ಇದನ್ನ. ಸೊ ಹಾಗಾಗಿ ಇದು ಬೌಂಡೆಡ್. ಸೊ ಎಂಟೈರ್ಲಿ ಬೌಂಡೆಡ್ ಈಸ್ ಕಾನ್ಸ್ಟೆಂಟ್ ಬೈ ಲಿವಲ್ ಇಸ್ತಾರೆ. ಹೇಳ್ಬೋದಾ? ಎಂಟೈರ್ ಫಂಕ್ಷನ್. ಸೊ ಎಂಟೈರ್ಲಿ ಬೌಂಡೆಡ್ ಈಸ್ ಕಾನ್ಸ್ಟೆಂಟ್ ನೋಡಿ. ಅಂದ್ರೆ ಇವಾಗ ಏನ್ ಬರುತ್ತೆ ಅಂದ್ರೆ ನೋಡಿ, ಎಫ್ ಆಫ್ ಸಿ ಇದೆ ನೋಡಿ, ಎಫ್ ಆಫ್ ಸಿ ರೇಂಜ್ ನೋಡಿ. ಬೌಂಡೆಡ್ ಫಂಕ್ಷನ್ ಅಂದ್ರೆ ಏನಂತಂದ್ರೆ ರೇಂಜ್ ಇದೆ ನೋಡಿ. ಯಾವುದೇ ಫಂಕ್ಷನ್ ಗೆ ರೇಂಜ್ ತಗೊಳ್ತೀರಾ ನೋಡಿ, ಅದು ಬೌಂಡೆಡ್ ಆಗಿರಬೇಕು ಇನ್ ಕೋಡೊಮೈನ್. ಅರ್ಥ ಆಯ್ತಾ? ಬೌಂಡೆಡ್ ಫಂಕ್ಷನ್ ಮೀನ್ಸ್ ವಾಟ್? ರೇಂಜ್ ಕಂಡುಹಿಡಿಬೇಕು ಆ ಫಂಕ್ಷನ್. ರೇಂಜ್ ಬರುತ್ತಲ್ವ, ಅದು ಬೌಂಡೆಡ್ ಆಗಿರಬೇಕು. ಅರ್ಥ ಆಯ್ತಲ್ವಾ? ಸೊ ಈಗ ಎಫ್ ಆಫ್ ಸಿ ಇದೆ ನೋಡಿ, ನಮಗೆ ರೇಂಜ್ ಏನಾಗಬೇಕು ಇವಾಗ? ಸಬ್ಸೆಟ್ ಆಫ್ ಕೋಡೊಮೈನ್ ಬರುತ್ತಲ್ವಾ ಆಲ್ವೇಸ್. ಸಬ್ಸೆಟ್ ಆಫ್ ಇವಾಗ ಏನ್ ಬರುತ್ತೆ ರೇಂಜ್ ನಮಗೆ? ಝೆಡ್ ಸಚ್ ದಟ್ ಮಾಡ್ ಝೆಡ್ ಈಕ್ವಲ್ ಟು ಆರ್ ಬರುತ್ತೆ. ಸೊ ನೋಡಿ, ಸಬ್ಸೆಟ್ ಆಫ್ ಎ ಬೌಂಡೆಡ್ ಸೆಟ್ ಈಸ್ ಬೌಂಡೆಡ್. ಇದು ರಿಸಲ್ಟ್ ಗೊತ್ತಾಗುತ್ತೆ. ಸಬ್ಸೆಟ್ ಆಫ್ ಏನ್ ಹೇಳಿ? ಸಬ್ಸೆಟ್ ಆಫ್ ಎ ಬೌಂಡೆಡ್ ಈಸ್ ಬೌಂಡೆಡ್. ಸೊ ಆಗ ಏನಾಗ್ಬಿಡುತ್ತೆ, ರೇಂಜ್ ಇದೆ ನೋಡಿ ಇಲ್ಲಿ ಎಫ್ ಆಫ್ ಸಿ, ಇದು ಬೌಂಡೆಡ್ ಆಗುತ್ತೆ. ಸೊ ರೇಂಜ್ ಬೌಂಡೆಡ್ ಆಗ್ತಿದೆ ಅಂತಂದ್ರೆ ಫಂಕ್ಷನ್ ಏನಾಗ್ಬಿಡುತ್ತೆ ಹೇಳಿ? ಬೌಂಡೆಡ್ ಆಗುತ್ತೆ ಅಂತ. ಸೊ ಎಂಟೈರ್ ಪ್ಲಸ್ ಬೌಂಡೆಡ್ ಏನಾಗುತ್ತೆ ಹೇಳಿ? ಕಾನ್ಸ್ಟೆಂಟ್ ಆಗುತ್ತೆ. F from C to C, okay, C to Z such that so mod Z is less than or mod Z, okay na? Alva, so bounded, this is bounded, so entirely bounded ಏನ ಆಗುತ್ತೆ ಹೇಳಿ? Constant. Okay, next ಇಲ್ಲಿ ಇದೆ ನೋಡಿ ಇನ್ನೊಂದು ರಿಸಲ್ಟ್. ಅಲ್ಲಿ ಹೇಳಿಲ್ಲ ಅವರು ನಾನ್ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಅಂತ ಹೇಳ್ತಿಲ್ಲ, ಜಸ್ಟ್ ಎಂಟೈರ್ ಫಂಕ್ಷನ್ ಅಂತೆ. ದಟ್ ಮೀನ್ಸ್ ವಾಟ್? ಅನಾಲಿಟಿಕ್ ಆನ್ ಸಿ. ಓಕೆನಾ? ಅಂಡ್ ರೇಂಜ್ ಆಫ್ ಎಫ್ ಇದೆ ನೋಡಿ, ಈಕ್ವಲ್ ಟು ಏನ್ ಬರ್ತಿದೆ ಅಂದ್ರೆ ಇಲ್ಲಿದೆ ನೋಡಿ. ಸೊ ರೇಂಜ್ ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ ಕೋಡೊಮೈನ್ ಸಿ ಎಕ್ಸೆಪ್ಟ್ 2 ಪಾಯಿಂಟ್ಸ್ ಅನ್ನ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಆಚೆ ಹೋಗಿ ವಾಮಿಟ್ ಆಗ್ತಿದೆ.
ಸೊ ಮೋರ್ ದ್ಯಾನ್ 1 ಪಾಯಿಂಟ್ ವಾಮಿಟ್ ಆದ್ರೆ ಫಂಕ್ಷನ್ ಮಸ್ಟ್ ಬಿ Constant. ಕಾನ್ಸ್ಟೆಂಟ್ ಬೈ ಪಿಕಾರ್ಡ್ಸ್ ಥಿಯರಮ್. ಕ್ಲಿಯರಾ? Yes, sir. Sir, second one ಇತ್ತಲ್ಲ ಸೆಕೆಂಡ್ ಒನ್ ಸರ್ ಅದು ಯಾಕೋ ಸ್ವಲ್ಪ ಡೌಟ್ ಇದೆ ನನಗೆ. ಓಕೆನಾ, ಸೆಕೆಂಡ್ ಒನ್ ಇದೆ ಅಲ್ಲ ಸರ್ ಅದು? ಹಾ ಹೌದು ಸರ್, ಅನ್ಬೋರ್ಡೆಡ್ ಇದೆ. ಅದು ಮೋಸ್ಟ್ಲಿ ಏನೋ ರಾಂಗ್ ಆಗಿದೆ ಅದು. ಸೊ ವೆರಿಫೈ ಮಾಡ್ತೀನಿ ನಾನು. ಓಕೆನಾ, ಓಕೆ ಸರ್, ಸರಿ. ಕೆಲವೊಂದು ಇಲ್ಲಿ ರಾಂಗ್ ಇದಾವೆ, ಸೊ ನೋಡ್ಕೊಳ್ಳಿ ಇಷ್ಟು. ಓಕೆ ನೋಡಿ, ಎಫ್ ಫ್ರಮ್ ಸಿ ಟು ಸಿ, ಸೊ ಎಂಟೈರ್ ಫಂಕ್ಷನ್ ಎಫ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ಓಕೆನಾ, ಇವಾಗ ಇಲ್ಲಿದೆ ನೋಡಿ. ಸೊ ಯು ಏನಾಗಿದೆ ನೋಡಿ, ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಸೊ ಯು ಈಸ್ ಗ್ರೇಟರ್ ದ್ಯಾನ್ 0, ಯು ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 0, ಯು ಲೆಸ್ ದ್ಯಾನ್ 0, ಯು ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎ, ಯು ಈಸ್ ಗ್ರೇಟರ್ ದ್ಯಾನ್ ಎ, ಯು ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು ಎ, ಯು ಈಸ್ ಲೆಸ್ ದ್ಯಾನ್ ಎ, ವಿ ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು ಎ, ಸೊ ವಿ ಲೆಸ್ ದ್ಯಾನ್ ಎ, ಸೊ ವಿ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎ, ವಿ ಈಸ್ ಗ್ರೇಟರ್ ದ್ಯಾನ್ ಎ. ಹಿಂಗೆಲ್ಲ ಕಂಡೀಷನ್ ಕೊಟ್ಟಿರ್ತಾರೆ ನಮಗೆ. ಓಕೆನಾ, ಯು ಈಕ್ವಲ್ ಟು ವಿ, ಯು ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ವಿ, ಸೊ ಯು ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು ವಿ. ಈ ತರ ಎಲ್ಲ ಕಂಡೀಷನ್ಸ್ ಕೊಟ್ಬಿಡ್ತಾರೆ ನೋಡಿ. ಫಂಕ್ಷನ್ ಕೊಡ್ತಾರೆ ವಿತ್ ಈ ಕಂಡೀಷನ್ಸ್ ಕೊಡ್ತಾರೆ. ಸೊ ದೆನ್ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಆಗುತ್ತೆ ಅಂತ ಬೈ ಲಿವೋಲಿಸ್ ಥಿಯರಮ್. ಓಕೆನಾ, ರಿಸಲ್ಟ್ ಇದು ನೋಡ್ಕೊಳ್ಳಿ. ಈ ತರ ಎಂಟೈರ್ ಫಂಕ್ಷನ್ ಕೊಟ್ಟಿರ್ತಾರೆ, ಫಸ್ಟ್ ಎಂಟೈರ್. ಓಕೆನಾ, ಸೊ ಇದು ಕೊಟ್ಟಿದ್ದಾರೆ ನೋಡಿ ಕಂಡೀಷನ್ಸ್. ಏನಾಗ್ಬಿಡುತ್ತೆ ಹೇಳಿ, ಬೌಂಡೆಡ್ ಆಗುತ್ತೆ. ಈ ಕಂಡೀಷನ್ಸ್ ಅನ್ನು ತಗೊಂಡ್ಬಿಟ್ರೆ ಎಫ್ ಏನಾಗ್ಬಿಡುತ್ತೆ, ಬೌಂಡೆಡ್ ಆಗುತ್ತೆ. ಇಲ್ಲಿದೆ ನೋಡಿ, ಯು ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಸೊ ಯು ಈಸ್ ಗ್ರೇಟರ್ ದನ್ 0, ಯು ಈಸ್ ಲೆಸ್ ದನ್ ಈಕ್ವಲ್ ಟು 0, ಯು ಈಸ್ ಲೆಸ್ ದನ್ 0. ಓಕೆನಾ, ಯು ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎ, ಯು ಈಸ್ ಗ್ರೇಟರ್ ದನ್ ಎ. ಹಿಂಗೆಲ್ಲ ಇದೆ ನೋಡಿ. ಸೊ ಏನಾಗ್ಬಿಡುತ್ತೆ, ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಆಗುತ್ತೆ. ಅಪ್ಲಿಕೇಶನ್ಸ್ ಆಫ್ ಲಿವೋಲಿಸ್ ಥಿಯರಮ್ ಇದು ನೀವು ನೋಡ್ಕೊಳ್ಳಿ. ಇಲ್ಲಿ ಯಾವುದೇ ಕಂಡೀಷನ್ಸ್ ಅನ್ನ ಕೊಟ್ಟು ಡೈರೆಕ್ಟ್ ಆಗಿ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ. ಸೊ ಇಲ್ಲಿ 1 ಇದೆ, ಇಫ್ z ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ನಿಮ್ಗೆ ಇದು ಆಲ್ರೆಡಿ ನಿನ್ನೆ ಹೇಳಿದೀನಿ ನಿಮ್ಗೆ. ಸೊ ರೈಮನ್ ರಿಮೂವಬಲ್ ಥಿಯರಮ್ ಅಂದ್ರೆ ಏನಂದ್ರೆ ನೋಡಿ, ಇಲ್ಲಿ ಅಂದ್ರೆ ನಿನ್ನೆ ನಾನು ತಗೊಂಡಿದ್ದೆ, ಸೈನ್ z ಡಿವೈಡೆಡ್ ಬೈ z ಇರುತ್ತೆ. ಇಫ್ z ಈಕ್ವಲ್ ಟು ನಾಟ್ ಈಕ್ವಲ್ ಟು 0, ಇಲ್ಲಿ ಏನೋ ಕೊಟ್ಟಿರ್ತಾರೆ ಬೇರೆ 5 ಅಂತ ಕೊಟ್ಟಿರ್ತಾರೆ, z ಈಕ್ವಲ್ ಟು 0. ಇವಾಗ ಇಲ್ಲಿ ಯಾವ ನಂಬರ್ ಅನ್ನ ನಾವು ರಿಮೂವ್ ಮಾಡಿ ಹೊಸ ನಂಬರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದು ಅನಾಲಿಟಿಕ್ ಆಗುತ್ತೆ ಹೇಳಿ. 5 ನ ರಿಮೂವ್ ಮಾಡಿ ವಾಟ್ ಈಸ್ ದ ಲಿಮಿಟ್ ವ್ಯಾಲ್ಯೂ ಆಫ್ ದಿಸ್ ಸೈನ್ z ಬೈ z? 1 ಆಗುತ್ತೆ. ಇಲ್ಲಿ 1 ಅನ್ನ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಫಂಕ್ಷನ್ ಏನಾಗುತ್ತೆ, ಅನಾಲಿಟಿಕ್ ಆಗುತ್ತೆ. ಓಕೆನಾ, ಸೊ ಜಿ ಈಸ್ ಅನಾಲಿಟಿಕ್ ಆಗುತ್ತೆ. ಅವೆಲ್ಲ ನೋಟ್ ಇದೆ ನೋಡಿ ಇಲ್ಲಿ, ಎಫ್ ಬಿ ಎನ್ ಎಂಟೈರ್ ಫಂಕ್ಷನ್. ಓಕೆನಾ, ನೆಕ್ಸ್ಟ್ ನೋಡಿ ಇಲ್ಲಿ ಎಫ್ ಅನ್ನೋದು ಎಂಟೈರ್ ಫಂಕ್ಷನ್ ಫಸ್ಟ್ ಆಫ್ ಆಲ್. ಈಗ ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡ್ತಾರೆ ನೋಡಿ, ಇದು ಇಂಪಾರ್ಟೆಂಟ್ ಇದು ರಿಸಲ್ಟ್. ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡ್ತಾರೆ ಯಾವ ತರ ಅಂತ ನೋಡಿ, ಜಿ ಆಫ್ z ಈಕ್ವಲ್ ಟು ಇಲ್ಲಿದೆ ನೋಡಿ. ಸೊ ಎಫ್ ಆಫ್ z ಮೈನಸ್ ಎಫ್ ಆಫ್ 0 ಡಿವೈಡೆಡ್ ಬೈ z ಮೈನಸ್ 0 ಯಾವಾಗ z ನಾಟ್ ಈಕ್ವಲ್ ಟು 0. ಇಫ್ z ಈಕ್ವಲ್ ಟು 0 ಅವನು ಏನ್ ಮಾಡ್ತಾರೆ, ಎಫ್ ಡ್ಯಾಶ್ ಆಫ್ 0 ತಗೊಳ್ಳಿ ಅಂತ ಹೇಳ್ತಾರೆ. ಓಕೆನಾ, ಈ ತರ ಡಿಫೈನ್ ಮಾಡಿ ಕೊಟ್ಟಿರ್ತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಒಂದು ಫಂಕ್ಷನ್ ತಗೊಳ್ಳಿ, ಎಫ್ ಆಫ್ z ಈಕ್ವಲ್ ಟು z ಸ್ಕ್ವೇರ್ ತಗೋಬೋದಾ? ಇದನ್ನ ಇವಾಗ ನೋಡಿ ಹಿಂಗಿದೆ ಫಂಕ್ಷನ್, ಇದು ಅನಾಲಿಟಿಕ್ ಫಂಕ್ಷನ್ ಇದು. ಈಗ ಜಿ ಆಫ್ z ಅಂದ್ರೆ ಯಾವ ತರ ಡಿಫೈನ್ ಮಾಡ್ತಾರೆ ನೋಡಿ, ಇಲ್ಲಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಎಫ್ ಆಫ್ z ಡಿಫ್ರೆನ್ಶಿಯೇಟ್ z ಸ್ಕ್ವೇರ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು z 2z ಆಗುತ್ತೆ. ಇಫ್ z ನಾಟ್ ಈಕ್ವಲ್ ಟು 0 ಅಂತ ಡಿಫೈನ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನ ಎಫ್ ಡ್ಯಾಶ್ ಆಫ್ z ಮಾಡಿ ಅಟ್ z ಈಕ್ವಲ್ ಟು 0 ಕೊಡಿ, ಏನ್ ಬರುತ್ತೆ? ಎಫ್ ಡ್ಯಾಶ್ ಆಫ್ z ಮಾಡಿ 2z ಆಗುತ್ತೆ. ಎಫ್ ಡ್ಯಾಶ್ ಆಫ್ 0 ಏನಾಗುತ್ತೆ ಹೇಳಿ, 2 ಇಂಟು 0 0 ಆಗ್ಬಿಡುತ್ತೆ. ಸೊ 0 ಈ ಫಂಕ್ಷನ್ ಏನಾಗ್ಬಿಡುತ್ತೆ ಅಂತ ಹೇಳ್ತಾರೆ ಈಗ ಅವರು, ಈಸ್ ಅನಾಲಿಟಿಕ್. ಓಕೆನಾ, ಸೊ ಮಾಮೂಲಿ ನಿಮ್ಗೆ ಅವತ್ತು ಹೇಳಿದೀನಿ, ಈಗ ಎಫ್ ಈಸ್ ಅನಾಲಿಟಿಕ್, ದೆನ್ ಎಫ್ ಡ್ಯಾಶ್ ಈಸ್ ಅನಾಲಿಟಿಕ್, ಎಫ್ ಡಬಲ್ ಡ್ಯಾಶ್ ಈಸ್ ಅನಾಲಿಟಿಕ್, ಎಫ್ ತ್ರಿಬಲ್ ಡ್ಯಾಶ್ ಈಸ್ ಅನಾಲಿಟಿಕ್. ಕರೆಕ್ಟ್ ಅಲ್ವಾ? ಸೊ ಡಿಫ್ರೆನ್ಶಿಯೇಟ್ ಮಾಡೋದೆಲ್ಲ ಅನಾಲಿಟಿಕ್ ಆಗ್ತಾ ಹೋಗುತ್ತೆ ಅಲ್ಲಿ. ಸೊ ಇನ್ಫಿನಿಟಿ ಡಿಫರೆನ್ಷಿಯಬಲ್. ಓಕೆನಾ, ಅದು ಕೂಡ ರಿಸಲ್ಟ್ ನಿಮಗೆ ಗೊತ್ತಿರಬೇಕು ನೋಡಿ. ಇಫ್ ಎಫ್ ಈಸ್ ಅನಾಲಿಟಿಕ್, ಎಫ್ ಡ್ಯಾಶ್ ಅನಾಲಿಟಿಕ್ ಆಗುತ್ತೆ, ಎಫ್ ಡಬಲ್ ಡ್ಯಾಶ್ ಅನಾಲಿಟಿಕ್, ಎಫ್ ತ್ರಿಬಲ್ ಡ್ಯಾಶ್ ಅನಾಲಿಟಿಕ್, ಇವೆಲ್ಲ ಅನಾಲಿಟಿಕ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಹಾಗಾಗಿ ನೋಡಿ ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ಡಿಫೈನ್ ಮಾಡಿದ್ದಾರೆ ನೋಡಿ ಫಂಕ್ಷನ್, ಇದೇನಾಗ್ಬಿಡುತ್ತೆ ಅನಾಲಿಟಿಕ್ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಇದೊಂದು ಇಂಪಾರ್ಟೆಂಟ್ ಇದು. ಸೊ ಎಕ್ಸ್ಟೆಂಡೆಡ್ ಲಿವೋಲಿಸ್ ಥಿಯರಮ್ ಅಂತ ಸ್ಟೇಟ್ಮೆಂಟ್ ಗೊತ್ತಿರಬೇಕಿದು. ಎಕ್ಸ್ಟೆಂಡೆಡ್ ಲಿವೋಲಿಸ್ ಥಿಯರಮ್ ಅಂತ ಇಲ್ಲಿದೆ ನೋಡಿ. ಸೊ ಲೆಟ್ ಎಫ್ ಬಿ ಎನ್ ಎಂಟೈರ್ ಫಂಕ್ಷನ್ ಸಚ್ ದಟ್ ಹೇಳ್ತಾರೆ ನೋಡಿ, ಅವರು ಡಿಫೈನ್ ಮಾಡ್ಕೋಬೇಕು ನೀವು. ಸೊ ಮಾಡ್ ಎಫ್ ಆಫ್ z ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು a ಪ್ಲಸ್ b, ಸೊ ಮಾಡ್ z ಹೋಲ್ ಪವರ್ n ಅಂತ ಹಿಂಗಿದೆ. ಓಕೆನಾ, ಸೊ ಫಾರ್ ಸಫಿಶಿಯೆಂಟ್ಲಿ ಲಾರ್ಜ್ ನಂಬರ್, ಸೊ a b ಗ್ರೇಟರ್ ದ್ಯಾನ್ 0. ಓಕೆನಾ,
Sufficiently large means what? So AB tends to 0. Okay, so M belongs to, so natural number union, sorry, AB ಅಲ್ಲ, ಇಲ್ಲಿ n ಇದೆ ನೋಡಿ ಅದು. So n tends to infinity. n tends to infinity. Okay, that means sufficiently large ಅಂತ. So M belongs to natural number union singleton 0. ಅಂದ್ರೆ whole number ಆಗ್ಬಿಡುತ್ತಲ್ವ ಇದು? Actually, okay. So then F is a polynomial of degree less than or equal to m ಬರುತ್ತೆ ಅಂತ. ಆರ್ ಇಲ್ಲಿದೆ ನೋಡಿ, mod f of z, ಇದನ್ನ ಬೇಕಾದ್ರೆ ಡಿಫೈನ್ ಮಾಡ್ಕೋಬಹುದು, ಲೆಸ್ ದನ್ ಆರ್ ಈಕ್ವಲ್ ಟು a ಇಂಟು, ಸೊ mod z ಪವರ್ m. ಇಲ್ಲಿ ಆಕ್ಚುಲಿ n ಇದೆ, ಸೊ ಅದಕ್ಕೆ ಏನ್ ಮಾಡ್ತೀರಿ, ಇಲ್ಲಿ ಲೆಸ್ ದನ್ ಈಕ್ವಲ್ ಟು n ತಗೊಳ್ಳಿ, ಇದನ್ನ ತಗೊಂಡ್ರೆ ಲೆಸ್ ದನ್ ಈಕ್ವಲ್ ಟು m ಬರುತ್ತೆ. ಓಕೆನಾ? ಸೊ ದೆನ್ ಎಫ್ ಈಸ್ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ ಲೆಸ್ ದನ್ ಆರ್ ಈಕ್ವಲ್ ಟು m ಆಗುತ್ತೆ ಅಂತ. ಕ್ಲಿಯರ್ ಇದು? ಎಫ್ ಆಫ್ ಝಡ್ ಇದೆ ನೋಡಿ, ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ ಇಲ್ಲಿ, a ನಾಟ್ ಪ್ಲಸ್ a1z ಪ್ಲಸ್ a2z² ಪ್ಲಸ್ ಅಪ್ ಟು ಪ್ಲಸ್ an z ಪವರ್ n ಅಂತ. ಸೊ ಮಾಡ್ ಎಫ್ ಆಫ್ ಝಡ್ ಏನಾಗುತ್ತೆ ಹೇಳಿ, ಇದು ಮಾಡ್ ಎಫ್ ಆಫ್ ಝಡ್ ಈಕ್ವಲ್ ಟು, ಸೊ ಮಾಡ್ a ನಾಟ್ ಪ್ಲಸ್ a1z ಪ್ಲಸ್ ಪ್ಲಸ್ an ಇಂಟು z ಪವರ್ n ಆಗುತ್ತೆ. ಸೊ ಟ್ರಯಾಂಗಲ್ ಇನ್ಇಕ್ವಾಲಿಟಿ ಪ್ರಕಾರ ಅದೇನಾಗ್ಬಿಡುತ್ತೆ ಅಂದ್ರೆ ಮಾಡ್ a ನಾಟ್ ಪ್ಲಸ್ ಮಾಡ್ a1 ಇಂಟು ಮಾಡ್ z ಪ್ಲಸ್ ಮಾಡ್ a2 ಇಂಟು ಮಾಡ್ z² ಪ್ಲಸ್ ಅಪ್ ಟು ಪ್ಲಸ್ ಮಾಡ್ an ಇಂಟು ಮಾಡ್ z ಪವರ್ n ಆಗುತ್ತೆ. ಓಕೆನಾ? ಸೊ ಅವ್ರೇನ್ ಹೇಳ್ತಾರೆ, ಫಾರ್ ಸಫಿಷಿಯೆಂಟ್ಲಿ ಲಾರ್ಜ್ ಎನ್ ಇದು ಏನಾಗ್ಬಿಡುತ್ತೆ ಅಂತಂದ್ರೆ, ಸೊ ಲೆಸ್ ದನ್ ಆರ್ ಈಕ್ವಲ್ ಟು a ನಾಟ್ an ಇಂಟು ಮಾಡ್ z ಪವರ್ n ಆಗುತ್ತೆ ಅಂತ. ಓಕೆನಾ? ಫಾರ್ ಸಫಿಷಿಯೆಂಟ್ಲಿ ಲಾರ್ಜ್ ಎನ್. ಸೊ ಅದನ್ನೇ ಡಿಫೈನ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದೇನಾಗ್ಬಿಡುತ್ತೆ, ಎಫ್ ಆಫ್ ಝಡ್ ಪಾಲಿನಾಮಿಯಲ್ ಆಫ್ ಡಿಗ್ರಿ n ಬರುತ್ತೆ ಅಂತ. ಓಕೆನಾ? ರಿಸಲ್ಟ್ ಇಂಪಾರ್ಟೆಂಟು, ಸೊ ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇದೆ ನೋಡಿ, ಸೊ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಆಸ್ ಐಸೋಲೇಟೆಡ್ ಸಿಂಗುಲಾರಿಟಿ ಅಟ್ z ಈಕ್ವಲ್ ಟು ಇನ್ಫಿನಿಟಿ. ಸೊ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಆಸ್ ಐಸೋಲೇಟೆಡ್ ಸಿಂಗುಲಾರಿಟಿ ಅಟ್ z ಈಕ್ವಲ್ ಟು ಇನ್ಫಿನಿಟಿ. ನೋಡಿ ಇಲ್ಲಿ ಎಂಟೈರ್ ಫಂಕ್ಷನ್ ಅಂದ್ರೆ ಏನು ಇವಾಗ? ಸೊ ಎಂಟೈರ್ ಫಂಕ್ಷನ್ ಅಂದ್ರೆ ಏನು ಹೇಳಿ ನೋಡೋಣ. ಎಂಟೈರ್ ಫಂಕ್ಷನ್ is analytic at every point, sir. ಅನಾಲಿಟಿಕ್ ಆನ್ ಸಿ. Yes, sir. ಅಥವಾ ಎಂಟೈರ್ಲಿ ಅನಾಲಿಟಿಕ್ ಆನ್ ಸಿ ಅಂತ ಹೇಳ್ಬೋದು ನೀವು. ಅಥವಾ ಸೊ ಎಂಟೈರ್ಲಿ ಅನಾಲಿಟಿಕ್ ಆನ್ ಕಾಂಪ್ಲೆಕ್ಸ್ ಪ್ಲೇನ್. ಓಕೆನಾ? ಅನಾಲಿಟಿಕ್ ಆನ್ ಸಿ ಅಂತ ಇಲ್ಲಿದೆ ನೋಡಿ, ಇಟ್ ಇಸ್ ಎಂಟೈರ್ ಫಂಕ್ಷನ್. ಸೊ ಎಂಟೈರ್ ಫಂಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಎಂಟೈರ್ ಫಂಕ್ಷನ್ ಇ ಅಂತ ಇದೆ ಅಲ್ವಾ, ನಿಮಗೆ ಅರ್ಥ ಆಗಬೇಕಾದ್ರೆ ಇ ಪವರ್ ಝಡ್, ದಿಸ್ ಇಸ್ ಎಂಟೈರ್ ಫಂಕ್ಷನ್, ನೋ ಪ್ರಾಬ್ಲಮ್. ಇದು ಎಲ್ಲಿ? ಇನ್ ಕಾಂಪ್ಲೆಕ್ಸ್ ಪ್ಲೇನ್ ಸಿ ಅಲ್ಲಿ. ಬಟ್ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಇದೆ ನೋಡಿ, ಸಿ ಇನ್ಫಿನಿಟಿ, ನಿಮಗೆ ಅವತ್ತು ಹೇಳಿದ್ದೀನಿ. ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಮೀನ್ಸ್ ವಾಟ್? ಸಿ ಯೂನಿಯನ್ ಇನ್ಫಿನಿಟಿ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಅದನ್ನ ಎಂತ ತಗೊಂತೀವಿ? ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ತಗೊಳ್ತೀವಿ ನಾವು. ಓಕೆನಾ? ನೋಡಿ, ಈ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಲ್ಲಿ ಇ ಪವರ್ ಝಡ್ ಇದೆ ನೋಡಿ, ಇ ಪವರ್ ಝಡ್. ಓಕೆನಾ? ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಇ ಪವರ್ ಝಡ್ ಈ ಫಂಕ್ಷನ್. ಈಗ ನಾವು ಆನ್ ಸಿ ಅಲ್ಲಿ ಯಾವುದೇ ಸಿಂಗ್ಯುಲರ್ ಪಾಯಿಂಟ್ಸ್ ಇಲ್ಲ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಅನಾಲಿಟಿಕ್ ಆಗ್ತಿದೆ, ನೋ ಪ್ರಾಬ್ಲಮ್ ಅಂತ. ಬಟ್ ಇನ್ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಇದೆ ನೋಡಿ, ಅಟ್ ಝಡ್ ಈಕ್ವಲ್ ಟು ಇನ್ಫಿನಿಟಿ, ಸೊ ನಮಗೆ ಒಂದು ಸಿಂಗ್ಯುಲರ್ ಪಾಯಿಂಟ್ ಸಿಗುತ್ತೆ ಇಲ್ಲಿ. ನಿಮಗೆ ಗೊತ್ತಿದೆ ಝಡ್ ಈಕ್ವಲ್ ಟು ಇನ್ಫಿನಿಟಿಗೆ ಈಕ್ವಲೆಂಟ್ ಈಕ್ವೇಶನ್ ಯಾವ್ದು ಇವಾಗ? ಇ ಪವರ್ ಝಡ್ ಬದಲಿ 1/z ತಗೋಬೇಕು. ಅಟ್ ಝಡ್ ಇನ್ಫಿನಿಟಿ ಝೀರೋ ಆಗುತ್ತೆ. ಸೊ ಇ ಪವರ್ 1/z ಅಟ್ ಝಡ್ ಈಕ್ವಲ್ ಟು 0 ಎಂತ ಸಿಂಗ್ಯುಲಾರಿಟಿ ಅದು? Non isolated. Non isolated. 0 e power 1/z equal to e power ಏನಾಗ್ಬಿಡುತ್ತೆ ಇಲ್ಲಿ? ಇನ್ಫಿನಿಟಿ ಆಗುತ್ತೆ. ಸೊ ಏನಾಗ್ಬಿಡುತ್ತೆ? ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ನೋಡಿ, ಇರೋದು ಒಂದೇ ಒಂದು ಸಿಂಗ್ಯುಲರ್ ಪಾಯಿಂಟ್, ಇದೊಂದೇ ಅಲ್ವಾ ಪ್ರಾಬ್ಲಮ್ ಇರೋದು. ದಟ್ ಮೀನ್ಸ್ ವಾಟ್? ಐಸೋಲೇಟೆಡ್ ಸಿಂಗ್ಯುಲಾರಿಟಿ. ಓಕೆನಾ? 1/z at z equal to 0 ಐಸೋಲೇಟೆಡ್ ಸಿಂಗ್ಯುಲಾರಿಟಿ. ಇದು ಅರ್ಥ ಆಯ್ತಾ? ಐಸೋಲೇಟೆಡ್ ಸಿಂಗ್ಯುಲಾರಿಟಿ ನೋಡಿ, ನಾನ್ ಐಸೋಲೇಟೆಡ್ ಅಂದ್ರೆ ಲಿಮಿಟ್ ಪಾಯಿಂಟ್ ತಗೊಳ್ತೀವಲ್ಲ, ಅದು ನಾನ್ ಐಸೋಲೇಟೆಡ್. ಓಕೆನಾ? ಇದು ಐಸೋಲೇಟೆಡ್ ಮಾತ್ರ. ಇದು ಝಡ್ ಈಕ್ವಲ್ ಟು 0 ಏನಾಗ್ಬಿಡುತ್ತೆ? ಐಸೋಲೇಟೆಡ್ ಸಿಂಗ್ಯುಲಾರಿಟಿ ಆಗುತ್ತೆ ಇದು ಇ ಪವರ್ 1/z ಗೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಇ ಪವರ್ ಝಡ್ ಗೆ ಝಡ್ ಈಕ್ವಲ್ ಟು ಇನ್ಫಿನಿಟಿ ಏನಾಗುತ್ತೆ ಹೇಳಿ? ಐಸೋಲೇಟೆಡ್ ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಆಗುತ್ತೆ. ಕ್ಲಿಯರಾ? ಅಂದ್ರೆ ಏನಂತ ಹೇಳ್ತಾರೆ ನೋಡಿ, ಇಲ್ಲಿ ಯಾವುದೇ ನೀವು ಎಂಟೈರ್ ಫಂಕ್ಷನ್ ತಗೊಳ್ಳಿ, ಝಡ್ ಈಕ್ವಲ್ ಟು ಇನ್ಫಿನಿಟಿ ಏನಾಗ್ಬಿಡುತ್ತೆ ಇಲ್ಲಿ? ಐಸೋಲೇಟೆಡ್ ಏನಾಗುತ್ತೆ? ಸಿಂಗ್ಯುಲಾರಿಟಿ ಆಗುತ್ತೆ. ಸೊ ಐಸೋಲೇಟೆಡ್ ಸಿಂಗ್ಯುಲಾರಿಟಿ ಆಗುತ್ತೆ ಅಂತ. ಓಕೆನಾ? ಆಮೇಲೆ ನೋಡಿ, ಎಫ್ ಈಸ್ ಎಂಟೈರ್ ಫಂಕ್ಷನ್, ಎಫ್ ಈಸ್
ಎಂಟೈರ್ ಫಂಕ್ಷನ್, ಓಕೆನಾ? ಓಕೆ, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಆಕ್ಚುಲಿ ಇಲ್ಲಿ ಎಫ್ ಈಸ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಇಫ್ ಅಂಡ್ ಓನ್ಲಿ ಇಫ್ ಇಲ್ಲಿ ಏನಾಗಬೇಕು ಗೊತ್ತಾ, z ಈಕ್ವಲ್ ಟು ಇನ್ಫಿನಿಟಿ ಏನಾಗಬೇಕಲ್ಲಿ ಐಸೋಲೇಟೆಡ್ ಸಿಂಗುಲರ್ ಪಾಯಿಂಟ್ ಆಗಬೇಕು, ಓಕೆನಾ? ಸೊ ಈ ತರ ಇದೆ. ಇಲ್ಲಾಂದ್ರೆ ನಾನ್ ಪ್ಲಸ್ ಅಂತ ತಗೊಂಡು ಬೆಟರ್ ಇದು z ಈಕ್ವಲ್ ಇನ್ಫಿನಿಟಿ ಐಸೋಲೇಟೆಡ್ ಸಿಂಗುಲಾರಿಟಿ ಆಗುತ್ತೆ ಅಂತ. ಸೊ ಅದೇ ರಿಸಲ್ಟ್ ಹೇಳ್ತಿರೋದು ಇಲ್ಲಿದೆ ನೋಡಿ. ಸೊ ಎಫ್ ಈಸ್ ಎಂಟೈರ್, ಸೊ ಇನ್ಫಿನಿಟಿ ಇಸ್ ದ ಓನ್ಲಿ ಸಿಂಗುಲಾರಿಟಿ ಅಂತ ಅರ್ಥ ಇದೆ ಇವಾಗ? ಅರ್ಥ ಇದೆ ಹೇಳಿ ನೋಡೋಣ. ಈಸ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್, ಇನ್ಫಿನಿಟಿ ಈಸ್ ದ ಓನ್ಲಿ ಸಿಂಗುಲಾರಿಟಿ, ಇನ್ಫಿನಿಟಿ ಈಸ್ ದ ಓನ್ಲಿ ಸಿಂಗುಲಾರಿಟಿ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಎಫ್ ಈಸ್ ಅನಾಲಿಟಿಕ್ ಆನ್ ಸಿ ಇನ್ಫಿನಿಟಿ. ಸಿ ಇನ್ಫಿನಿಟಿ ಮೀನ್ಸ್ ವಾಟ್? ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್. ಸಿ ಯೂನಿಯನ್ ಇನ್ಫಿನಿಟಿ ಇರುತ್ತೆ ಅಂತ, ಒಂದು ಎಲಿಮೆಂಟ್ ಅನ್ನ ಯೂನಿಯನ್ ಮಾಡ್ಕೊಳ್ಳೋದು ಇನ್ಫಿನಿಟಿಯನ್ನ. ಇಫ್ ಅಂಡ್ ಓನ್ಲಿ ಇಫ್ ಎಫ್ ಈಸ್ ಕಾನ್ಸ್ಟೆಂಟ್. ನೋಡಿ, ಎಫ್ ಈಸ್ ಅನಾಲಿಟಿಕ್ ಆನ್ ಸಿ ಇನ್ಫಿನಿಟಿ ಅಂದ್ರೆ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಅಲ್ಲಿ ಕೂಡ ಏನಾಗಬೇಕು ನಮಗೆ ಅನಾಲಿಟಿಕ್ ಆಗಬೇಕು. ಇಫ್ ಅಂಡ್ ಓನ್ಲಿ ಇಫ್ ಎಫ್ ಈಸ್ ಕಾನ್ಸ್ಟೆಂಟ್ ಆಗಿರ್ಬೇಕಷ್ಟೇ, ಕಾನ್ಸ್ಟೆಂಟ್ ಬಿಟ್ರೆ ಇನ್ನೇನಿಲ್ಲ. ನೋಡಿ, ಕಾನ್ಸ್ಟೆಂಟ್ ಇದೆ ಅಲ್ವಾ, ಕಾನ್ಸ್ಟೆಂಟ್ ಫಂಕ್ಷನ್ ಎಫ್ ಆಫ್ z ಈಕ್ವಲ್ ಟು ಸಮ್ ಕೆ, ದಿಸ್ ಇಸ್ ಅ ಕಾನ್ಸ್ಟೆಂಟ್ ಫಂಕ್ಷನ್, ಓಕೆನಾ? ಈ ಕಾನ್ಸ್ಟೆಂಟ್ ಫಂಕ್ಷನ್ ಇದೆ ನೋಡಿ, ಎವ್ರಿವೇರ್ ಅನಾಲಿಟಿಕ್ ಆಗುತ್ತೆ. ಇವಾಗ ರೆಸಿಪ್ರೋಕಲ್, ಈಗ ನೋಡಿ ಎವ್ರಿವೇರ್ ಅನಾಲಿಟಿಕ್ ಆಗ್ತಿದೆ. ಈಗ ಅಟ್ z ಈಕ್ವಲ್ ಟು ಇನ್ಫಿನಿಟಿ ಆದ್ರೆ ಇದಕ್ಕೆ ಏನಾಗ್ಬಿಡುತ್ತೆ ಪ್ರಾಪರ್ಟಿ, ಎಫ್ ಆಫ್ 1/z ಈಸ್ ಆಲ್ಸೋ ಕೆ ಬರುತ್ತಾ, ಮತ್ತೆ again ಕೆ ಬರುತ್ತಲ್ವಾ, ನೆವರ್ ಚೇಂಜ್ ಇದು. ಅಟ್ z ಈಕ್ವಲ್ ಏನಾಗುತ್ತೆ ಇವಾಗ 0. ಅಟ್ z ಈಕ್ವಲ್ ಟು 0 ಏನಾದ್ರು ಇಲ್ಲಿ ಇದೆನಾ ಸಿಂಗುಲರ್ ಪಾಯಿಂಟ್ ಕೆಗೆ? ಏನಾದ್ರು ಪ್ರಾಬ್ಲಮ್ ಇದೆನಾ? ನೋ ಸರ್. ಅಲ್ವಾ? ಸೊ ಹಾಗಾಗಿ ಏನಾಗ್ಬಿಡುತ್ತೆ, z ಈಕ್ವಲ್ ಟು ಇನ್ಫಿನಿಟಿ ಹತ್ರ ದೇರ್ ಇಸ್ ನೋ ಪ್ರಾಬ್ಲಮ್ ಅಂತ. ಸೊ ಅಂದ್ರೆ ಈಗ ಸಿ ಇನ್ಫಿನಿಟಿಯಲ್ಲಿ ಯಾವ್ದಾದ್ರು ಫಂಕ್ಷನ್ ಅನಾಲಿಟಿಕ್ ಆಗ್ಬೇಕಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ದಟ್ ಫಂಕ್ಷನ್ ಮಸ್ಟ್ ಬಿ ಅನಾಲಿಟಿಕ್, ಸಾರಿ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ. ಸೊ an entire function f has a pole of order m at z equal to infinity if and only if it is a polynomial of order m ಅಂತ, ಓಕೆನಾ? ಪಾಲಿನಾಮಿಯಲ್ ಆಫ್ ಆರ್ಡರ್ m ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಯಾವ ತರ ಅಂದ್ರೆ, ಇವಾಗ ಒಂದು ಪಾಲಿನಾಮಿಯಲ್ ತಗೊಳ್ಳಿ ಆಫ್ ಆರ್ಡರ್ m ಆಫ್ ಡಿಗ್ರಿ, ಆಕ್ಚುಲಿ ಅದು ಆರ್ಡರ್ ಅಲ್ಲ, ಆಫ್ ಡಿಗ್ರಿ ಅಂತ ತಗೋಬೇಕು. ಅದು ಎಫ್ ಆಫ್ z ಈಕ್ವಲ್ ಏನಾಗುತ್ತೆ ಹೇಳಿ, a0 ಪ್ಲಸ್ a1z ಪ್ಲಸ್ a2z ಸ್ಕ್ವೇರ್ ಪ್ಲಸ್ ಅಪ್ ಟು ಪ್ಲಸ್ an ಇಂಟು z ಪವರ್ n ಆಗುತ್ತೆ. ಇದು ಪಾಲಿನಾಮಿಯಲ್ ಆಫ್ ಡಿಗ್ರಿ n ತಗೊಂಡಿದ್ದೀನಿ ನಾನು. ಇದು ಏನಾಗ್ತಿದೆ, ಎವ್ರಿವೇರ್ ಅನಾಲಿಟಿಕ್ ಅಲ್ವಾ ಇದು ಇನ್ ಕಾಂಪ್ಲೆಕ್ಸ್ ಪ್ಲೇನ್ ಅಲ್ಲಿ. ಇನ್ನು ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಏನಾಗುತ್ತೆ ನೋಡಿ, ಅಟ್ z ಈಕ್ವಲ್ ಟು ಇನ್ಫಿನಿಟಿ ಪಾಯಿಂಟ್ ಹತ್ರ ಇದೇನಾಗುತ್ತೆ ಅಂತಂದ್ರೆ ಏನ್ ಮಾಡ್ಬೇಕು ನೀವು ಇವಾಗ, ಇದಕ್ಕೆ ಈಕ್ವಲೆಂಟ್ ಆಗಿ 1/z ಹಾ a1 ಇಂಟು 1/z ಪ್ಲಸ್ a2 ಇಂಟು 1/z ಹೋಲ್ ಸ್ಕ್ವೇರ್ ಪ್ಲಸ್ ಅಪ್ ಟು ಪ್ಲಸ್ an ಇಂಟು 1/z ಹೋಲ್ ಪವರ್ n ಆಗುತ್ತೆ. ಇನ್ಫಿನಿಟಿ ಇರೋದು ಏನಾಗ್ಬಿಡುತ್ತೆ ಇವಾಗ, ರೆಸಿಪ್ರೋಕಲ್ 1/ಇನ್ಫಿನಿಟಿ 0 ಆಗ್ಬಿಡುತ್ತೆ, ಓಕೆನಾ? ಸೊ ಇಲ್ಲಿ ಏನಾಗ್ತಿದೆ ನೋಡಿ, ಈಗ ಲಿಮಿಟ್ ಕೊಟ್ಬಿಡೋಣ ಈ ಫಂಕ್ಷನ್ಗೆ, ಲಿಮಿಟ್ z ಟೆನ್ಸ್ ಟು 0 ಕೊಡಿ ಅಲ್ವಾ. ಈ ಪಾಯಿಂಟ್ ಅದು ಚೆಕ್ ಮಾಡ್ಬೇಕು, ಇದೇನಾಗುತ್ತೆ, ಈಗ ಪೋಲ್ ಆಗುತ್ತೋ ರಿಮೂವಲ್ ಸಿಂಗುಲಾರಿಟಿ ಆಗುತ್ತೆ ಚೆಕ್ ಮಾಡ್ಬೇಕು. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಸೊ ಪಿ ಆಫ್ 1/z ಈಕ್ವಲ್ ಟು ಏನ್ ಬರುತ್ತೆ, ಇದು ಪೋಲ್ ಬರುತ್ತೆ, ಇಲ್ಲೆಲ್ಲ ಇನ್ಫಿನಿಟಿ ಬರ್ತಾ ಹೋಗ್ಬಿಡುತ್ತಲ್ವ, ಇಲ್ಲಿ ಇನ್ಫಿನಿಟಿ ಬರ್ತಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಪೋಲ್ ಆಗುತ್ತೆ, ಓಕೆನಾ? ಸೊ ಪೋಲ್ ಆಗುತ್ತೆ. ಇವಾಗ ನೋಡಿ, ಸೊ ಡೆಫಿನೇಷನ್ ಪ್ರಕಾರ ಲಿಮಿಟ್ z ಟೆನ್ಸ್ ಟು ಇನ್ಫಿನಿಟಿ, ಸಾರಿ 0 ಇದೆ ಅಲ್ವಾ, z ಪವರ್ ನೋಡಿ z ಮೈನಸ್ z0 ಹೋಲ್ ಪವರ್ ಏನ್ ಮಾಡ್ಬೇಕು, z0 ಅಂದ್ರೆ ಇವಾಗ 0 ಅಲ್ವಾ. ಸೊ -0 ಹೋಲ್ ಪವರ್ ಇಲ್ಲಿ ಏನ್ ತಗೊಂಡ್ಬೇಕು ಅನ್ನೋದು ಈಗ ಇಂಪಾರ್ಟೆಂಟ್ ಆಗುತ್ತೆ, ಇಂಟು ಪಿ ಆಫ್ 1/z ಏನಿದೆ ನೋಡಿ ಇಲ್ಲಿ a0 ಪ್ಲಸ್ a1 1/z ಪ್ಲಸ್ a2 1/z ಹೋಲ್ ಸ್ಕ್ವೇರ್ ಪ್ಲಸ್ ಅಪ್ ಟು ಪ್ಲಸ್ an ಇಂಟು 1/z ಹೋಲ್ ಪವರ್ n ಇದೆ. ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇದು ಪಾಸಿಟಿವ್ ಇಂಟೀಜರ್, ನಾವು 1 ತಗೊಂಡ್ರೆ ಇಲ್ಲಿ 1 ತಗೊಂಡ್ರೆ, ಸೊ a0 ಇಂಟು z a0z ಬರುತ್ತೆ ಪ್ಲಸ್ a2, ಸೊ ಡಿನಾಮಿನೇಟರ್ z ಉಳ್ಕೊಂಡ್ಬಿಡುತ್ತಾ, z ಟೆನ್ಸ್ 0 ಮಾಡಿದಾಗ ಇನ್ಫಿನಿಟಿ ಕ್ರಿಯೇಟ್ ಆಗ್ಬಿಡುತ್ತೆ ನೋಡಿ. ನಮಗೇನ್ ಬರ್ಬೇಕಿದ್ರು ವ್ಯಾಲ್ಯೂ ಫೈನೈಟ್ ಬರ್ಬೇಕು, ನಾಟ್ ಈಕ್ವಲ್ ಟು 0 ಬರ್ಬೇಕು ಅಲ್ವಾ. 2 ತಗೊಂಡ್ರೆ ಏನಾಗುತ್ತೆ, ಇಲ್ಲಿ 1/z³ ಇರುತ್ತೆ, ಇಲ್ಲಿ z ಸ್ಕ್ವೇರ್ z³ ಕ್ಯಾನ್ಸಲ್ 1/z ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವೇನ್ ತಗೋಬೇಕು, ಇಲ್ಲಿ ಮಸ್ಟ್ ಬಿ n ತಗೋಬೇಕು. n ತಗೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ a0 ಇಂಟು z ಪವರ್ n z ಟೆನ್ಸ್ ಟು 0 ಆಗುತ್ತೆ, ಪ್ಲಸ್ ಇಲ್ಲಿ z ಇದೆ ಮೇಲ್ ತಗೊಂಡ್ಬಿಟ್ರೆ z ಪವರ್ n-1 ಆಗುತ್ತೆ. ಅದೇ ತರ ಲಾಸ್ಟ್ ನೋಡಿ z ಪವರ್ n-2 0 ಆಗುತ್ತೆ.
ಪ್ಲಸ್ ಅಪ್ ಟು ಪ್ಲಸ್ ಇಲ್ಲಿ ಏನಾಗ್ಬಿಡುತ್ತೆ z ಪವರ್ n z ಪವರ್ AN. n ಕ್ಯಾನ್ಸಲ್ a n ಬರುತ್ತೆ. ಸೊ ಆಸ್ z ಟೆನ್ಸ್ ಟು 0 ಮಾಡ್ಬಿಟ್ರೆ ಏನ್ ಬರುತ್ತೆ ನಮಗೆ ಆನ್ಸರ್ a n ಬರುತ್ತೆ, ನಾಟ್ ಈಕ್ವಲ್ ಟು 0. ನಾವಿಲ್ಲಿ ಡಿಫೈನ್ ಮಾಡ್ಕೋಬೇಕು ಆಕ್ಚುಲಿ ಇಲ್ಲಿ a n ನಾಟ್ ಈಕ್ವಲ್ ಟು 0. ಯಾಕಂದ್ರೆ ಪಾಲಿನಾಮಿಯಲ್ ಆಫ್ ಡಿಗ್ರಿ n ಆಗ್ಬೇಕಂದ್ರೆ a n ಮಸ್ಟ್ ನಾಟ್ ಈಕ್ವಲ್ ಟು 0 ಆಗಿರ್ಬೇಕಲ್ವಾ? Yes, sir. ಅಲ್ಲಿ 0 ತಗೊಂಡ್ಬಿಟ್ರೆ ಪಾಲಿನಾಮಿಯಲ್ ಆಫ್ ಡಿಗ್ರಿ n ಮೈನಸ್ 1 ಆಗ್ಬಿಡುತ್ತೆ. ನಾವು ತಗೊಂಡಿರೋದು ಪಾಲಿನಾಮಿಯಲ್ ಆಫ್ ಡಿಗ್ರಿ n ಅಂತಂದ್ರೆ a n ಮಸ್ಟ್ ನಾಟ್ ಈಕ್ವಲ್ ಟು 0 ಅಂತ. ಸೊ ಹಾಗಾಗಿ ಇಸ್ ನಾಟ್ ಈಕ್ವಲ್ ಟು 0 ಆಗ್ಬಿಡುತ್ತೆ ಇಲ್ಲಿ. ಸೊ ಏನಾಗ್ತಿದೆ ನೋಡಿ ಇಲ್ಲಿ p of 1 by z as a pole at z equal to 0 Of order of order n. ಏನ್ ಬರ್ತಿದೆ? ಆಫ್ ಆರ್ಡರ್ n. n ಬರ್ತಿದೆ. z equal to 0 ಹತ್ರ ಆಫ್ ಆರ್ಡರ್ n ಬರ್ತಿರೋದ್ರಿಂದ z equal to ಇನ್ಫಿನಿಟಿ ಏನಾಗ್ಬಿಡುತ್ತೆ? p of z ಆಗುತ್ತೆ ಇವಾಗ as a pole at z equal to infinity. ಆಫ್ ಆರ್ಡರ್ ಏನು? ಸೇಮ್ n. n ಬರ್ತದೆ. ಕ್ಲಿಯರ್ ಇದು? Yes, sir. ಸೊ ಇದು ಮಾಮೂಲಿ ಫಂಡಮೆಂಟಲ್ ಥಿಯರಮ್ ಆಫ್ ಆಲ್ಜಿಬ್ರಾ ಅಂತ ಇದೆ. ಸೊ ಎವರಿ ನಾನ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಹ್ಯಾಸ್ ಅಟ್ ಲೀಸ್ಟ್ ಒನ್ ರೂಟ್ ಇನ್ ಸಿ. ಓಕೆನಾ? ಸೊ ಎವರಿ ನಾನ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಹ್ಯಾಸ್ ಅಟ್ ಲೀಸ್ಟ್ ಒನ್ ರೂಟ್ ಇನ್ ಸಿ ಅಂದ್ರೆ ಇವಾಗ ನೋಡಿ ಏನಂತಂದ್ರೆ, ಅಥವಾ ಇದೆಲ್ಲ ಅವಶ್ಯಕತೆ ಇಲ್ಲ ನೋಡಿ, ಎವರಿ ನಾನ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಹ್ಯಾಸ್ n ರೂಟ್ಸ್. ಪಾಲಿನಾಮಿಯಲ್ ಆಫ್ ಡಿಗ್ರಿ n ತಗೊಂಡ್ರೆ ನೀವು ಎವರಿ ನಾನ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಆಫ್ ಡಿಗ್ರಿ n ತಗೊಂಡ್ರೆ ಸೇಮ್ ಬರುತ್ತೆ ಹೇಳಿ ನಮ್ಗೆ. ದಿಸ್ ಪಾಲಿನಾಮಿಯಲ್ ಹ್ಯಾಸ್ At least one At root. least one root. n ರೂಟ್ಸ್ ಅಂತ ಹೇಳ್ಬಿಟ್ಟು ನಡೆಯುತ್ತೆ. ಆಸ್ n ರೂಟ್ಸ್ ಇನ್ ಸಿ, ಎಲ್ಲ ಸಿ ಅಲ್ಲೇ ಬಂದ್ಬಿಡುತ್ತೆ, ನೋ ಪ್ರಾಬ್ಲಮ್. ಸೊ ಇವಾಗ ಏನಾಗ್ಬಿಡುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ಇದರ ಅರ್ಥ ಇಷ್ಟೇ, ಇದು p ಆಫ್ z ಈಕ್ವಲ್ ಟು z ಕ್ಯೂಬ್ ಪ್ಲಸ್ z ಸ್ಕ್ವೇರ್ ಇದೆ. ಇದು ಪಾಲಿನಾಮಿಯಲ್ ಆಫ್ ಡಿಗ್ರಿ ಏನಾಗ್ಬಿಡುತ್ತೆ ಹೇಳಿ ಇದು? 3. ಎಷ್ಟು ರೂಟ್ಸ್ ಬರುತ್ತೆ ಎನ್ ಸಿ ಅಲ್ಲಿ? 3. ಅಷ್ಟೇ. ಸೊ ಇನ್ ಜನರಲ್ ಪಾಲಿನಾಮಿಯಲ್ ಆಫ್ ಡಿಗ್ರಿ ನಾವು n ತಗೊಂಡ್ರೆ ಎಷ್ಟು ರೂಟ್ಸ್ ಬರುತ್ತೆ ಇನ್ ಸಿ ಅಲ್ಲಿ? n ರೂಟ್ಸ್ ಬರುತ್ತೆ. ಓಕೆನಾ? ಇಲ್ಲಿ r ಕೊಟ್ಟಾಗ ನಮಗೆ ಡೌಟ್ ಇರುತ್ತೆ. ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ತಗೊಳ್ತೀವಿ. ಇವಾಗ ಏನಾಗ್ಬಿಡುತ್ತೆ ಹೇಳಿ ರೂಟ್ಸ್ ಇದಕ್ಕೆ? 2 plus or minus 1. ನೋಡಿ ಐ ಎಲ್ ಬರ್ತಿದೆ, ಆರ್ ಎಲ್ ಬರ್ತಿಲ್ಲ ಅಂದ್ರೆ ಆರಿಗೆ ರಿಸಲ್ಟ್ ಇಲ್ಲ. ಓಕೆನಾ? Yes, ಇಲ್ಲಿ ಏನಾಗ್ಬಿಡುತ್ತೆ ನೋಡಿ. ಸೊ ಒನ್ ಅಂದ್ರೆ ಎಲ್ಲ ರೂಟ್ಸ್ ಏನ್ ಬರುತ್ತೆ ಹೇಳಿಬೇಕು, ನೀವು ಏನೇ ಸಾಲ್ವ್ ಮಾಡಿ, ನೀವು ಯಾವುದೇ ಎಕ್ಸಾಂಪಲ್ ತಗೊಳ್ಳಿ, ನೀವು ಪಾಲಿನಾಮಿಯಲ್ ನಾನ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ರೂಟ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಸಿ ಎಲ್ಲೇ ಬರುತ್ತೆ. ಅಂದ್ರೆ ಅರ್ಥ ಏನು? n ರೂಟ್ಸ್ ಬರುತ್ತೆ ಅಂತ. ಕ್ಲಿಯರಾ? ಅಂದ್ರೆ ಡಿಗ್ರಿ Yes, sir. ನೋಡ್ಬೇಕು ಅಷ್ಟೇ ನೀವು. ಅಪ್ ಡಿಗ್ರಿ 3 ಇದ್ರೆ 3 ರೂಟ್ಸ್, ಅಪ್ ಡಿಗ್ರಿ 10 ಇದ್ರೆ 10 ರೂಟ್ಸ್ ಬರುತ್ತೆ ಅಷ್ಟೇ. ಸರ್ ಇದು ಪಿಕಾರ್ಡ್ಸ್ ಗೆ ಇದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಸರ್. Picards ಪಿಕಾರ್ಡ್ ನಲ್ಲಿ ಕೇವಲ ಅಟ್ ಲೀಸ್ಟ್ ಒನ್ At most ಅದು. At most. ಹ್ಮ್. ಅಲ್ಲ ಸರ್, ಇಲ್ಲಿ ಇದೇನ್ ತಗೊಂಡಿದ್ದಾರೆ ನೋಡಿ, ಎವರಿ ನಾನ್ ಕಾನ್ಸ್ಟೆಂಟ್ Polynomial. ಪಾಲಿನಾಮಿಯಲ್ ಅಟ್ ಲೀಸ್ಟ್ ಒನ್ ರೂಟ್ ಇದು ರೂಟ್ ಮಾತಾಡ್ತಿರೋದು. ರೂಟ್ ಅಂತಂದ್ರೆ ಯಾವುದೇ ಪಾಲಿನಾಮಿಯಲ್ ಎಲ್ಲ ಕೊಡ್ಲಿ ನಿಮಗೆ, z ಸ್ಕ್ವೇರ್ ಪ್ಲಸ್ z ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಈಕ್ವಲ್ ಟು 0 ಮಾಡ್ಬೇಕು. ಏನಾದ್ರು ರೂಟ್ಸ್ ಇವಾಗ z ಇಂಟು z ಪ್ಲಸ್ 1 ಈಕ್ವಲ್ ಟು 0, z ಈಕ್ವಲ್ ಟು 0, ಇನ್ನೊಂದು z ಈಕ್ವಲ್ ಟು -1. ಇವು ರೂಟ್ಸ್ ಅಂದ್ರೆ ಅಲ್ಲಿ ಮಾತಾಡ್ತಿರೋದು ರೂಟ್ಸ್ ಅಲ್ಲ ನಾವು, ಅದು ರೇಂಜ್ ಇದೆ ನೋಡಿ ಸರ್. ರೇಂಜ್ ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಮಾತಾಡ್ತಿರೋದು. ಅಲ್ಲಿ ನಿಮ್ಗೆ ರೇಂಜ್ ಏನ್ ಬರುತ್ತೆ ಅಂತಂದ್ರೆ, ನಾನ್ ಕಾನ್ಸ್ಟೆಂಟ್ ಎಂಟೈರ್ ಫಂಕ್ಷನ್ ಗೆ ಸಿ ಬರುತ್ತೆ, ಅಥವಾ ಸಿ ಮೈನಸ್ ಸಿಂಗಲ್ಟನ್ 0 ಬರುತ್ತೆ. ಕ್ಲಿಯರಾ? ಇದು ರೂಟ್ಸ್, ಇದು 0, ಇದು ರೇಂಜ್. ಇದು ಸೊ ಐಡೆಂಟಿಟಿ ಥಿಯರಮ್, ನೆಕ್ಸ್ಟ್ ಯೂನಿಕ್ನೆಸ್ ಥಿಯರಮ್, ಅಂದ್ರೆ ಎರಡು ಒಂದೇ. ಓಕೆನಾ? ಐಡೆಂಟಿಟಿ ಥಿಯರಮ್ ಅಂತ ಹೋಗಿದ್ರೆ ಯೂನಿಕ್ನೆಸ್ ಥಿಯರಮ್ ಅಂತ ತಗೊಳ್ತೀವಿ. ಸೊ ಇದು ನೋಡಿ ವೆರಿ ಸಿಂಪಲ್. ಇದು ಏನಂತಂದ್ರೆ, ಸೊ ಲೆಟ್ ಎಫ್ ಬಿ ಎ ಅನಾಲಿಟಿಕ್ ಫಂಕ್ಷನ್ ಆನ್ ಎ ಡೊಮೈನ್ ಡಿ. ಓಕೆನಾ? ಸೊ ಡೊಮೈನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಓಪನ್ ಪ್ಲಸ್ ಕನೆಕ್ಟೆಡ್. ಓಕೆನಾ? ಈ ತರ ಕೊಟ್ಟಿದ್ದಾರೆ. ಇಫ್ ಎಫ್ ಆಫ್ ಎಸ್ ಈಕ್ವಲ್ ಟು 0 ಆಗ್ತಿರುತ್ತೆ ನೋಡಿ. ಎಸ್ ಅನ್ನೋದು ಈಗ ಇದರ ಡೊಮೈನ್ ಇದೆ ಇವಾಗ. ಓಕೆನಾ? ಓಪನ್ ಮತ್ತೆ ಕನೆಕ್ಟೆಡ್ ಆಗಿದೆ. ಇಲ್ಲಿ ಒಂದು ಸೆಟ್ ಇವಾಗ ಎಸ್ ಅಂತ ಹಿಂಗಿದೆ, ಇಲ್ಲಿ ಸೆಟ್ ಇದೆ ನೋಡಿ, ಎಸ್ ಅಂತ ಹಿಂಗಿದೆ. ಸೊ ಈ ಸೆಟ್ ಮೇಲೆ ದಿಸ್ ಇಸ್ ಅ ಡಿ, ದಿಸ್ ಸೆಟ್ ಇಸ್ ಎಸ್. ಎಸ್ ಇಸ್ ಸಬ್ಸೆಟ್ ಆಫ್ ಡಿ ಅಲ್ವಾ? ಕರೆಕ್ಟ್ ಅಲ್ವಾ? ಒಳಗಡೆ ಇದೆ. Yes, sir. Yes, sir. ಸೊ ನೋಡಿ ಈ ಸೆಟ್ ಇದೆ ನೋಡಿ ಇಲ್ಲಿ. ಸೊ ಪಾಯಿಂಟ್ಸ್ ಇದೆ ಇಲ್ಲಿ, ಈ ಪಾಯಿಂಟ್ಸ್ ಎಷ್ಟೋ ಪಾಯಿಂಟ್ಸ್ ಇದೆ ಇಲ್ಲಿ. ಸೊ ಈ ಸೆಟ್ ಮೇಲೆ ನಮ್ಗೆ ಕೊಟ್ಟಿರೋಂಥ ಫಂಕ್ಷನ್ ಇದೆ ಅನಾಲಿಟಿಕ್ ಫಂಕ್ಷನ್. ಅಂದ್ರೆ ಎಫ್ ಅನ್ನ ಡಿಫೈನ್ ಮಾಡಿ ಈ ಡೊಮೈನ್ ಮೇಲೆ ಕೊಟ್ಟಿದ್ದಾರೆ. ನೀಟಾಗಿ ಅನಾಲಿಟಿಕ್ ಫಂಕ್ಷನ್ ಆಗ್ತಿದೆ ಈ ಡೊಮೈನ್ ಅಲ್ಲಿ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡಿ ಇಲ್ಲಿ, ಎಫ್ ಆಫ್ ಎಸ್ ಈಕ್ವಲ್ ಟು 0
ಅಂದ್ರೆ ಒಂದು ಫಂಕ್ಷನ್ ಇದೆ ಅನಾಲಿಟಿಕ್ ಫಂಕ್ಷನ್, ನೀವು ಎಸ್ ಅಲ್ಲಿ ಯಾವುದೇ ಪಾಯಿಂಟ್ ನಾವು ತಗೊಂಡ್ರು ಔಟ್ಪುಟ್ ಏನ್ ಬರ್ತಿದೆ ನೋಡಿ, ಅದು 0 ಬರ್ತಿದೆ. ಓಕೆನಾ? ಈ ತರ ಏನಾದ್ರು ಬಂತು ಅಂತಂದ್ರೆ ಓಕೆನಾ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ. ಸೊ ಜೊತೆಗೆ ನೋಡಿ ಇಲ್ಲಿ ಎಸ್ ಇದೆ ನೋಡಿ, ಈ ಸೆಟ್ ಇದೆ ನೋಡಿ, ಸೆಟ್ ಆ ಸೆಟ್ಟಿಗೆ ಲಿಮಿಟ್ ಪಾಯಿಂಟ್ ಹಿಡಿಬೇಕು. ನೀವು ಏನ್ ಮಾಡ್ಬೇಕು ಹೇಳಿ, ಎಸ್ ಡ್ಯಾಶ್ ದಟ್ ಈಸ್ ಡಿರೈವ್ಡ್ ಸೆಟ್ ಆಗ್ಬಿಡುತ್ತಲ್ವಾ, ಲಿಮಿಟ್ ಪಾಯಿಂಟ್ ಆಫ್ ಎಸ್. ಈ ಡಿರೈವ್ಡ್ ಸೆಟ್ ಇದೆ ನೋಡಿ, ಅದು ಕೂಡ ಏನಾದ್ರು ಸಬ್ಸೆಟ್ ಆಫ್ ಡಿ ಬಂದ್ಬಿಟ್ರೆ, ಸಾರಿ ಲಿಮಿಟ್ ಪಾಯಿಂಟ್ ಅಲ್ವಾ, ಎಸ್ ಡ್ಯಾಶ್ ಓಕೆನಾ, ಓಕೆ ಸಬ್ಸೆಟ್ ಆಫ್ ಡಿ ಓಕೆ ಬಂತು ಅಂತಂದ್ರೆ ಏನಾಗ್ಬಿಡುತ್ತೆ, ಸೊ ದೆನ್ ಎಫ್ ಈಸ್ ಐಡೆಂಟಿಕಲಿ 0 ಅಂತ. ಅದೇ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ, ಈ ಎಸ್ ಎಲ್ ಮಾತ್ರ ಗೊತ್ತಾಗ್ತಿದೆ ನಿಮಗೆ 0 ಆಗ್ತಿದೆ ಆ ಫಂಕ್ಷನ್ ಅಂತ ಕ್ಲೂ ಕೊಟ್ಟಿದ್ದಾರೆ. ಓಕೆನಾ? ಜೊತೆಗೆ ಏನಾಗಿದೆ ಅಂದ್ರೆ ನೋಡಿ, ಡಿರೈವ್ಡ್ ಸೆಟ್ ಇದೆ ನೋಡಿ, ಏನಾಗಿದೆ ಇದೇ ಸೆಟ್ ಅಲ್ಲೇ ಬರ್ತಿದೆ ಡಿ ಅಲ್ಲಿ. ಈ ತರ ಏನಾದ್ರು ಆಯ್ತು ಅಂದ್ರೆ ನೋಡಿ ಇಲ್ಲಿ ಪೂರ್ತಿ ಡಿ ಇದೆ ನೋಡಿ, ಇಲ್ಲಿ ಈ ಡೊಮೈನ್ ಇದೆ ನೋಡಿ, ಆ ಡೊಮೈನ್ ಅಲ್ಲಿ ಏನಾಗ್ಬಿಡುತ್ತೆ ಆ ಫಂಕ್ಷನ್ ವ್ಯಾಲ್ಯೂ 0 ಬಂದ್ಬಿಡುತ್ತೆ. ದಟ್ ಈಸ್ ಐಡೆಂಟಿಕಲಿ 0 ಅಂತ. ಕ್ಲಿಯರ್ ಆಯ್ತು ರಿಸಲ್ಟ್? ಎಫ್ ಈಸ್ ಐಡೆಂಟಿಕಲಿ 0. ನಮಗೆ ಎಸ್ ಮೇಲೆ ಮಾತ್ರ ಗೊತ್ತಾಗ್ತಿದೆ 0 ಆಗ್ತಿದೆ ಅಂತ ಆ ಫಂಕ್ಷನ್. ಓಕೆನಾ? ಜೊತೆಗೆ ಆ ಫಂಕ್ಷನ್ ಇದಿದೆ ನೋಡಿ, ಸೆಟ್ ಇದೆ ನೋಡಿ, ಆ ಸೆಟ್ಟಿಗೆ ನಾವು ಲಿಮಿಟ್ ಪಾಯಿಂಟ್ ಕಂಡಿಡಿದಾಗ ಏನ್ ಬರ್ತಿದೆಯಲ್ಲ ಅದು ಅದ್ರೊಳಗಡೆನೆ ಬರ್ಬೇಕು. ಆ ಡೊಮೈನ್ ಇದೆ ನೋಡಿ, ಅದ್ರೊಳಗಡೆ ಬರ್ಬೇಕು. ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಪೂರ್ತಿ ಡೊಮೈನ್ಗೆ ಅದೇನಾಗ್ಬಿಡ್ತಿದೆ ಫಂಕ್ಷನ್ ಔಟ್ಪುಟ್ ಐಡೆಂಟಿಕಲಿ 0 ಬರುತ್ತೆ ಅಂತ. ಕ್ಲಿಯರ್ ಆಯ್ತು ರಿಸಲ್ಟ್? ಕ್ಲಿಯರ್ ಆಯ್ತಾ? ಡೌಟ್ ಕೇಳಿ. ಒಂದ್ ಎಕ್ಸಾಂಪಲ್ ತಗೊಂಡು ಹೇಳಕ್ಕಾಗುತ್ತೆ ಸರ್ ಅದು? ಇದೆ ಎಕ್ಸಾಂಪಲ್ಸ್ ಇದೆ ಮ್ಯಾಮ್, ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಇಲ್ಲಿ ಎಫ್ ಫ್ರಮ್ ಡಿ ಅನಾಲಿಟಿಕ್ ಫಂಕ್ಷನ್ ಟು ಸಿ ಅಂತ ಇದೆ. ಡಿ ಅಂದ್ರೆ ಕೊಟ್ಟಿದ್ದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ ಡಿ ನ, ದಿಸ್ ಇಸ್ ಎಕ್ಸ್ ವೈ ಪ್ಲೇನ್. ಡಿ ಏನ್ ಕೊಟ್ಟಿದ್ದಾರೆ, ಮಾಡ್ ಝಡ್ ಇಸ್ ಲೆಸ್ ದ್ಯಾನ್ 1 ಕೊಟ್ಟಿದ್ದಾರೆ. ಯೂನಿಟ್ ಓಪನ್ ಡಿಸ್ಕ್ ಕೊಟ್ಟಿದ್ದಾರೆ. ವಿತ್ ಸೆಂಟರ್ ಏನಿದೆ ನೋಡಿ, ಇಲ್ಲಿ ಸೆಂಟರ್ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು ನೋಡಿ, ಝೆಡ್ ಮೈನಸ್ ಝೆಡ್ 0 ಇದೆ. ದಿಸ್ ಇಸ್ ದ ಸೆಂಟರ್. ಜೊತೆಗೆ ವಿತ್ ರೇಡಿಯಸ್ 1 ಇದೆ ಇಲ್ಲಿ ಅಲ್ವಾ, ವಿತ್ ರೇಡಿಯಸ್ 1. ಸೊ ಲೆಸ್ ದ್ಯಾನ್ 1 ಅಂತ ಕೊಟ್ಟಿರೋದ್ರಿಂದ ಬೌಂಡ್ರಿ ಪಾಯಿಂಟ್ಸ್ ಅನ್ನ ಬಿಡಬೇಕು, ಜಸ್ಟ್ ಇಂಟೀರಿಯರ್ ಪಾಯಿಂಟ್ಸ್ ತಗೋಬೇಕು ನೀವು, ಜಸ್ಟ್ ಇಂಟೀರಿಯರ್ ಪಾಯಿಂಟ್ಸ್ ಅನ್ನ ತಗೋಬೇಕು. ಕ್ಲಿಯರ್ ಆಯ್ತು? ಎಸ್ ಸರ್. ಇವಾಗ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಇಲ್ಲಿ ಇದ್ರೊಳಗಡೆ ಓಪನ್ ನೋಡಿ, ಮಾಡ್ ಝಡ್ ಇಸ್ ಲೆಸ್ ದ್ಯಾನ್ 1 ಒಳಗಡೆ ನಿಮಗೆ 1/n such that n belongs to natural number ಈ ಸೆಟ್ ಇದೆ ಅಲ್ವಾ. ಯಾಕಂದ್ರೆ ತಗೊಂತಾ ಹೋಗಿ ನೀವೇನ್ ಬರುತ್ತೆ, 1 ಬರುತ್ತೆ, 1/2 ಬರುತ್ತೆ, 1/3 ಬರುತ್ತೆ, ನೆಕ್ಸ್ಟ್ 1/4 ಬರುತ್ತೆ, ಅದಾದ್ಮೇಲೆ ಹಿಂಗೆಲ್ಲ ಬರುತ್ತಲ್ವಾ. ಸೊ ಏನಾಗ್ತಿದೆ, 1 ಬಿಟ್ಬಿಡಿ ನಡೆಯುತ್ತೆ ನಮಗೆ. ಸೊ 1/2 ಇಂದ ಈ ಕಡೆ ಬರ್ತಿದೆ ನೋಡಿ ನಮಗೆ, ಇಲ್ಲಿ 1/2 ಇದೆ ಇಲ್ಲಿ. ದಿಸ್ ಇಸ್ 1 ಆಕ್ಚುಲಿ ಇಲ್ಲ ಅಲ್ಲಿ ಕೊಟ್ಟಿರೋಂತ ಸೆಟ್ ಅಲ್ಲಿ ಇಲ್ಲ, ಲೆಸ್ ದ್ಯಾನ್ 1 ತಗೋಬೇಕು, ಅದನ್ನ ಬಿಡಿ ಅಷ್ಟೇ. ಲೆಸ್ ದ್ಯಾನ್ 1 ನಮಗೆ ಒಟ್ಟಲ್ಲಿ ಸೆಟ್ ಬೇಕು. ಇವಾಗ 1/2 ತಗೋಬೋದಾ, ಇಲ್ಲಿ 1/3 ಇಲ್ಲಿ ಬರುತ್ತೆ, 1/4 ಇಲ್ಲಿ ಬರುತ್ತೆ, 1/5 ಅಂದ್ರೆ ಇದ್ರ ಒಳಗಡೆ ಬರ್ತಿದೆ ನೋಡಿ. ಈ ಸೆಟ್ ಒಳಗಡೆ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ಅವರೇ ಕೊಟ್ಟಿರ್ತಾರೆ ಇದು ಕಂಡೀಷನ್, ಎಫ್ ಆಫ್ 1/n ಇದೆ ಅಲ್ಲಪ್ಪ, ನಿಮಗೆ 0 ಬರುತ್ತೆ ಅಂತ ಅವ್ರು ಕೊಟ್ಟಿರ್ತಾರೆ. ಏನ್ ಕೊಟ್ಟಿರ್ತಾರೆ ನೋಡಿ, ಯಾವುದೋ ಒಂದು ಅನಾಲಿಟಿಕ್ ಫಂಕ್ಷನ್ ಇದೆ, ಆ ಅನಾಲಿಟಿಕ್ ಫಂಕ್ಷನ್ಗೆ ನೀವು ಎಫ್ ಆಫ್ 1/n ಕೊಟ್ಟರೆ ನಿಮ್ಗೆ 0 ಬರುತ್ತೆ. ಇನ್ನೇನು ಅದು ಎಫ್ ಆಫ್ ಝೆಡ್ ಈಕ್ವಲ್ ಟು 0 ಅಲ್ವಾ ಅದು ಫಂಕ್ಷನ್, ಅಷ್ಟೇ ತಾನೇ, ಅದು ಕಾನ್ಸ್ಟೆಂಟ್ ಫಂಕ್ಷನ್. ಓಕೆನಾ? ಬಟ್ ಅವ್ರು ನಿಮಗೆ ಕ್ಲೂ ಕೊಟ್ಟಿರ್ತಾರೆ, ಎಫ್ ಆಫ್ 1/n ನಿಮಗೆ 0 ಬರುತ್ತೆ ಅಂತ ಕೊಟ್ಟಿರ್ತಾರೆ. ಏನ್ ಬರುತ್ತೆ, 0 ಬರುತ್ತೆ ಅಂತ ಕೊಟ್ಟಿರ್ತಾರೆ. ಇವಾಗ ಏನಾಗ್ಬಿಡುತ್ತೆ ನೋಡಿ, ಎಫ್ ಆಫ್ 1/n ಈಕ್ವಲ್ ಟು 0 ಬರ್ತಿದೆ ಅಂದ್ಮೇಲೆ, ಆಗಲೇ ಥಿಯರಮ್ ತಗೊಂಡಲ್ಲ ನಾವು. ಸೊ ಈ ಇಂಟರ್ವಲ್ಗೆ ನಮ್ಗೆ 0 ಬರ್ತಿದೆ ಅಂದ್ಮೇಲೆ, ಓಕೆನಾ, ಇದಕ್ಕೆ ಸೆಟ್ ಆಫ್ ಆಲ್ ಓಕೆ ಎಫ್ ಆಫ್ ಎಸ್ ಅಂತ ತಗೊಂಡಿರ್ತೀವಲ್ವಾ, ಆ ಸೆಟ್ ಅನ್ನ ಬರ್ಕೊಂಡ್ಬಿಡಿ. ಸೆಟ್ ಏನ್ ಕೊಟ್ಟಿದ್ದಾರೆ ಅವರು, 1/n such that n belongs to natural number. ಸೊ ಇದಕ್ಕೆ ಡಿರೈವ್ಡ್ ಸೆಟ್ ಏನ್ ಬರುತ್ತೆ, ಎಸ್ ಡ್ಯಾಶ್ ಲಿಮಿಟ್ ಪಾಯಿಂಟ್ ಆಸ್ n tends to infinity ಮಾಡ್ಬಿಡಿ. ಲಿಮಿಟ್ ಪಾಯಿಂಟ್ ಏನ್ ಬರುತ್ತೆ, ಸಿಂಗಲ್ಟನ್ 0 ಬರುತ್ತೆ. ಸಿಂಗಲ್ಟನ್ 0 ಬಂತಲ್ಲ ಲಿಮಿಟ್ ಪಾಯಿಂಟ್, ಕೊಟ್ರೆ ಅಂದ್ರೆ ಡೊಮೈನ್ ಮಾಡ್ ಝಡ್ ಇಸ್ ಲೆಸ್ ದ್ಯಾನ್ 1 ಅಲ್ಲೇ ಬರುತ್ತಲ್ವಾ, ಇದೆ ಅಲ್ವಾ, ಆ ರೀಸನ್ ಬರ್ತಿದೆ. ಕರೆಕ್ಟ್ ಅಲ್ವಾ? ಸೊ ಆಗ ಏನಾಗ್ಬಿಡುತ್ತೆ, ಐಡೆಂಟಿಟಿ ಥಿಯರಮ್ ಬೈ ಐಡೆಂಟಿಟಿ ಥಿಯರಮ್ ಏನಾಗ್ಬಿಡ್ತದೆ ನೋಡಿ, ಇಲ್ಲಿ ಎಫ್ ಆಫ್ ಝಡ್ ಈಕ್ವಲ್ ಟು ನೋಡಿ ಈ ತರ ಆಗಿಬಿಟ್ರದು, ಎಫ್ ಈಸ್ ಐಡೆಂಟಿಕಲಿ 0 ಫಾರ್ ಆಲ್ ಝಡ್ ಬಿಲಾಂಗ್ಸ್ ಟು ಯಾವ ಡೊಮೈನು, ಮಾಡ್ ಝಡ್ ಈಸ್ ಲೆಸ್ ದ್ಯಾನ್ 1. ಅಂದ್ರೆ ಇಷ್ಟು ನಮಗೆ ಕ್ಲೂ ಗೊತ್ತಾಗ್ತಿದೆ, ಲಿಮಿಟ್ ಪಾಯಿಂಟು ಇಲ್ಲೇ ಬರ್ತಿದೆ ಈ ಓಪನ್ ಡಿಸ್ಕ್ ಒಳಗಡೆ. ಹಾಗಾಗಿ ಬೇರೆ ಪಾಯಿಂಟ್ಸ್ ಇದೆ ನೋಡಿ, ಇಲ್ಲಿ ಬೇರೆ ಪಾಯಿಂಟ್ಸ್ ಇದೆಲ್ಲ, ಇಲ್ಲಿ ಉಳಿದು ಮಿಕ್ಕಿದ ಪಾಯಿಂಟ್ಸ್ ಅವೆಲ್ಲ ಕೊಟ್ಟಾಗ ಏನಾಗ್ಬಿಡುತ್ತೆ ಹೇಳಿದ್ರೆ, ಎಫ್ ಈಸ್ ಐಡೆಂಟಿಕಲಿ 0 ಆಗುತ್ತೆ ಅಂತ. ಓಕೆನಾ? ಅಂದ್ರೆ ಎಫ್ ಏನ್ ಬರ್ತಿದೆ ನಮಗೆ, ಕಾನ್ಸ್ಟೆಂಟ್ ಫಂಕ್ಷನ್ ಬರ್ತಿದೆ ಅಂತ. ಯಾವ ಕಾನ್ಸ್ಟೆಂಟ್ ಫಂಕ್ಷನ್ ಅದು, ಓನ್ಲಿ 0. ಕ್ಲಿಯರಾ? ಸೊ ಎಫ್ ಆಫ್ ಝಡ್ ಈಕ್ವಲ್ ಟು 0 ಇಲ್ಲಿ ಬಿಡಿದಾರೆ ನೋಡಿ, ಎಫ್ ಆಫ್ ಝಡ್ ಈಕ್ವಲ್ ಟು 0.
ಓಕೆ, ಅದೇ ತರ ಇವಾಗ ನೋಡಿ ಇನ್ನೊಂದು ಇದೆ. ಇವಾಗ ಇದನ್ನ ಕ್ರಿಯೇಟ್ ಮಾಡ್ಬೇಕು ನೀವು ಫಂಕ್ಷನ್. ಇದನ್ನ ಇಲ್ಲಿದೆ ನೋಡಿ ಎಕ್ಸಾಂಪಲ್, ಎಫ್ ಫ್ರಮ್ ಡಿ ಟು ಸಿ ಅನಾಲಿಟಿಕ್ ಫಂಕ್ಷನ್. ಓಕೆನಾ, ಅವ್ರು ಹೇಳ್ತಿದ್ದಾರೆ ನೋಡಿ ಎಫ್ ಆಫ್ 1/n ಏನಾಗಿದೆ, ಅದು 3/n² ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ಯಾವ ಅನಾಲಿಟಿಕ್ ಫಂಕ್ಷನ್ ಬರುತ್ತೆ ಅಂತ ಕಂಡುಹಿಡಿಬೇಕು. ನೋಡಿ ಫಸ್ಟ್ ಏನಂತಂದ್ರೆ ಇದು ಯಾವ ತರ ಅಂದ್ರೆ, ಇಲ್ಲಿ ಸೆಟ್ ಆಫ್ ಆಲ್ ಜೀರೋಸ್ ಎ ಈಕ್ವಲ್ ಟು ಒಂದು ಬರ್ಕೋಬೇಕು ನೀವು. ಯಾವ್ದಕ್ಕೆ ಬರುತ್ತೆ ಅಂತ ಸೆಟ್ ಇದೆ ನೋಡಿ, ಇಲ್ಲಿ 1/n ಅಂತ ಬರೀಬಹುದು. ಅದನ್ನ 1/n ಇಲ್ಲಿದೆ ನೋಡಿ, 1/n ಸಚ್ ದಟ್ n ಬಿಲಾಂಗ್ಸ್ ಏನಾಗಿದೆ ಹೇಳಿ, ನ್ಯಾಚುರಲ್ ನಂಬರ್ ಆಗಿದೆ. ಸೊ ಎ ಡ್ಯಾಶ್ ಏನ್ ಬರುತ್ತೆ, ಸಿಂಗಲ್ಟನ್ 0 ಬರುತ್ತೆ. ಸೊ ಎ ಡ್ಯಾಶ್ ಸಿಂಗಲ್ಟನ್ 0 ಬರ್ತಿದೆ. ಸೊ ಇದೇನಾಗಿದೆ, ಸಬ್ಸೆಟ್ ಆಫ್ ಡಿ ಆಗಿದೆ. ಸೊ ಡಿ ಅಂದ್ರೆ ಯಾವ ತಗೊಂಡಿದ್ದಾರೆ ಅಲ್ಲಿ, ಸೇಮ್ ಆಗ್ಲೇ ಇತ್ತಲ್ಲ ಅದೇ ತಗೊಂಡಿದ್ದಾರೆ, ಕಂಟಿನ್ಯೂ ಮಾಡ್ತಿದ್ದಾರೆ ಅಷ್ಟೇ. ಸೊ ಡಿ ಬರ್ತಿದೆ. ಓಕೆನಾ, ಸೊ ಹಾಗೆ ಏನಾಗ್ಬಿಡುತ್ತೆ, ಬೈ ಐಡೆಂಟಿಟಿ ಥಿಯರಮ್. ಓಕೆನಾ, ಇಲ್ಲಿ ಹೇಳ್ತಾರೆ ನೋಡಿ 1/n ಅನ್ನು ನೀವು ಈಗ z ಅಂತ ತಗೋಬಹುದು. ಏನ್ ಮಾಡ್ಬೇಕು ಹೇಳಿ, ಸೊ ಬೈ ಐಡೆಂಟಿಟಿ ಥಿಯರಮ್ 1/n ಈಕ್ವಲ್ ಟು z ಅಂತ ತಗೊಳ್ಳಿ. ಅವಾಗ ಏನಾಗ್ಬಿಡುತ್ತೆ ಫಂಕ್ಷನ್ f of z equal to 3/z². ಅಲ್ಲ 1/n² ಏನಾಗ್ಬಿಡುತ್ತೆ, ವಿಚ್ ಇಂಪ್ಲೈಸ್ ದಟ್ 1/n² 3 into z². z² ಆಗುತ್ತೆ. ಸೊ 3z² ಅಂತ ಅಷ್ಟೇ. ಅರ್ಥ ಇದೆ ಯಾವ ಫಂಕ್ಷನ್ ಅಂತ. ಸೊ ಬೈ ಐಡೆಂಟಿಟಿ ಥಿಯರಮ್ ಈ ತರ ಮಾಡಿ. ಸೊ 1/n ಈಕ್ವಲ್ ಟು z ತಗೊಳ್ಳಿ. ಸೊ ಲಿಮಿಟ್ ಪಾಯಿಂಟ್ ನೋಡಿ ಅಲ್ಲೇ ಬರ್ಬೇಕು, ಅವಾಗ ಮಾತ್ರ ಅಪ್ಲಿಕೇಬಲ್ ಇದು. ಓಕೆನಾ, ಅದೇ ತರ ಇನ್ನೊಂದು ಬರುತ್ತೆ ನೋಡಿ. ಈಗ ಇಲ್ಲಿದೆ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನೆಟ್ ಕ್ವಶನ್ ಇದು. ಸೊ ಲೆಟ್ ಎಫ್ ಬಿ ಎನ್ ಅನಾಲಿಟಿಕ್ ಫಂಕ್ಷನ್ ಡಿಫೈನ್ಡ್ ಆನ್ ದ ಓಪನ್ ಯೂನಿಟ್ ಡಿಸ್ಕ್ ಇನ್ ಸಿ. ಓಕೆನಾ, ಸೊ ಓಪನ್ ಯೂನಿಟ್ ಡಿಸ್ಕ್ ಮೀನ್ಸ್ ವಾಟ್, ಯೂನಿಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ರೇಡಿಯಸ್ 1 ಅಂತ. ನೋಡಿ ಓಪನ್ ಯೂನಿಟ್ ಡಿಸ್ಕ್ ಇದೆ ನೋಡಿ, ಸ್ಟ್ಯಾಂಡರ್ಡ್ ಸೆಟ್ ಅದು ಆಕ್ಚುಲಿ ಹಿಂಗಿರುತ್ತೆ, ಸೆಟ್ ಬಿಲಾಂಗ್ಸ್ ಟು ಸಿ. ಅದು ಎಕ್ಸಾಮ್ ಕೆಲವೊಂದು ಟೈಮ್ ಕೊಡಲ್ಲ, ನೀವು ನೋಡ್ಕೋಬೇಕಿದು. ಸೆಟ್ ಅಪ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಇನ್ mod z is less than 1. ಓಕೆನಾ, ದಿಸ್ ಇಸ್ ದ ಓಪನ್ ಯೂನಿಟ್ ಡಿಸ್ಕ್. ಯೂನಿಟ್ ಅಂತ ಕೊಟ್ರೆ, ಸಾರಿ ಓಪನ್ ಅಂತ ಕೊಟ್ರೆ ಲೆಸ್ ದನ್ ಬರುತ್ತೆ, ಕ್ಲೋಸ್ಡ್ ಅಂತ ಕೊಟ್ರೆ ಲೆಸ್ ಆರ್ ಈಕ್ವಲ್ ಟು ಅಂತ ಬರುತ್ತೆ. ಓಕೆನಾ, ಸೊ ದೆನ್ ಎಫ್ ಈಸ್ ಕಾನ್ಸ್ಟೆಂಟ್ ಇಫ್, ನೋಡಿ ಇಲ್ಲಿ ಎಫ್ ಈಸ್ ಕಾನ್ಸ್ಟೆಂಟ್ ಇಫ್ ಅಂತ ಹೇಳ್ತಿದ್ದಾರೆ. ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಒನ್, ಎಫ್ ಆಫ್ 1/n ಈಕ್ವಲ್ ಟು 0 ಆಗ್ತಿದೆ ಫಾರ್ ಆಲ್ n ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1. ದಟ್ ಮೀನ್ಸ್ ವಾಟ್, ನ್ಯಾಚುರಲ್ ನಂಬರ್. Yes, sir. ಸೆಟ್ ಆಫ್ ಆಲ್ ಜೀರೋಸ್ ಅನ್ನ ಬರ್ಕೊಳ್ಳಿ. ಸೆಟ್ ಆಫ್ ಆಲ್ ಜೀರೋಸ್ ಏನಂತ ನೋಡಿ ಅರ್ಥ ಮಾಡ್ಕೋಬೇಕು ನೀವು. ಎಫ್ ಆಫ್ z ಈಕ್ವಲ್ ಟು ಕಾಸ್ z ಇದೆ ಅನ್ಕೊಳ್ಳಿ. ಎಫ್ ಆಫ್ ಕಾಸ್ z ಯಾವ ಜೀರೋ ಆಗುತ್ತೆ ಹೇಳಿ, 2n plus 1/2. 2n plus 1/2. ಕಾಸ್ z ಗೆ 2n plus 1 into π/2 ಇದೆ ನೋಡಿ, ಅವೇನು ಇವಾಗ ಜೀರೋಸ್ ಅಂತ. ಕರೆಕ್ಟ್ ಅಲ್ವಾ, ಯಾಕೆ ಔಟ್ಪುಟ್ 0 ಬರ್ತಿದೆ. ಎಫ್ ಆಫ್ 1/n ಈಕ್ವಲ್ ಟು 0 ಬರ್ತಿದೆ ಅಂದ್ರೆ ಕೊಟ್ಟಿರೋಂಥ ಫಂಕ್ಷನ್ಗೆ 1/n ಏನವು, ಸೆಟ್ ಆಫ್ ಆಲ್ ಜೀರೋಸ್ ಅಂತ. ಕರೆಕ್ಟ್ ಅಲ್ವಾ, ಸೆಟ್ ಆಫ್ ಆಲ್ ಜೀರೋಸ್. ಸೆಟ್ ಆಫ್ ಆಲ್ ಜೀರೋಸ್ ಏನಿವಾಗ ಕಾಸ್ z ಗೆ 2n plus 1 into π/2. n ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟಿಜರ್ಸ್. ಸೊ 1/n ಸೆಟ್ ಆಫ್ ಆಲ್ ಜೀರೋಸ್ ತಗೋಬೇಕು ಸಚ್ ದಟ್ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸೊ ಆಸ್ n ಟೆನ್ಸ್ ಇನ್ಫಿನಿಟಿ ಏನಾಗ್ಬಿಡುತ್ತೆ ಇದು, a ಡ್ಯಾಶ್ ಸಿಂಗಲ್ಟನ್ 0 ಬರುತ್ತೆ. ಸಿಂಗಲ್ಟನ್ 0 ಬರ್ತಿದೆ ಅಲ್ವಾ, ಅದೇನಾಗಿದೆ ನೋಡಿ, ಇಲ್ಲಿ ಕೊಟ್ಟಿರೋಂಥ ಡಿಸ್ಕ್ ಇದೆ ನೋಡಿ, ಡೊಮೈನ್ ಏನ್ ಕೊಟ್ಟಿದ್ದಾರೆ, ಓಪನ್ ಯೂನಿಟ್ ಡಿಸ್ಕ್ ಕೊಟ್ಟಿದ್ದಾರೆ ಡಿ. ಇಲ್ಲಿ ಬರುತ್ತಾ, ಇಲ್ಲಿ ಹೊರಗಡೆ ಬರುತ್ತಾ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಇಲ್ಲಿ 1/n ಬದಲು ಏನ್ ಮಾಡ್ಬೋದು, ಪುಟ್ 1/n ಈಕ್ವಲ್ ಟು z. ಅವಾಗ ಏನಾಗ್ಬಿಡ್ತದೆ, ಎಫ್ ಆಫ್ z ಈಕ್ವಲ್ ಟು ಏನಾಗುತ್ತೆ, Identically 0. ಐಡೆಂಟಿಕಲಿ 0. ಕರೆಕ್ಟ್ ಅಲ್ವಾ, ಎಫ್ ಆಫ್ 1/n ಈಕ್ವಲ್ ಟು 0 ಬರ್ತಿದೆ ಬೈ ಯೂನಿಕ್ನೆಸ್ ಥಿಯರಮ್. ಅಂದ್ರೆ ಪೂರ್ತಿ ಕೊಟ್ಟಿರೋಂಥ ಡೊಮೈನ್ ಏನಾಗ್ಬಿಡುತ್ತೆ 0 ಆಗುತ್ತೆ. ಸೊ ಕಾನ್ಸ್ಟೆಂಟ್ ಆಯ್ತು. Yes, sir. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಕಾನ್ಸ್ಟೆಂಟ್ ಆಗ್ತದೆ. ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಎಫ್ ಆಫ್ z ಈಕ್ವಲ್ ಟು 0 ಫಾರ್ ಆಲ್ mod z ಈಕ್ವಲ್ ಟು 1/2. ಈಗ ನೋಡಿ mod z ಲೆಸ್ ದ್ಯಾನ್ 1 ಯಾವ ತರ ಇದೆ, ಇಲ್ಲಿ ಓಪನ್ ಯೂನಿಟ್ ಡಿಸ್ಕ್ ಹಿಂಗ್ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ, ಅದ್ರ ಒಳಗಡೆ ಒಂದು ಸೆಟ್ ಕೊಟ್ಟಿರ್ತಂತ ಆಗ್ಲೇ ನಿಮ್ಗೆ ತೋರಿಸಿದೆ. ಯಾವ ಸೆಟ್ ಕೊಟ್ಟಿದ್ದಾರೆ ಇವಾಗ, mod z ಈಕ್ವಲ್ ಟು 1/2. ಸೊ ಹಿಂಗ್ ಬರುತ್ತಾ, ಇದು ಆಫ್ ರೇಡಿಯಸ್ 1/2 ಬರುತ್ತೆ. ಸೊ ಇದು 1 ಇರುತ್ತೆ ರೇಡಿಯಸ್, ಇದು 1/2 ಇದೆ. ಕರೆಕ್ಟ್ ಅಲ್ವಾ. ಸೊ ಈ ಸೆಟ್ ಮೇಲೆ, ಈ ಸಬ್ಸೆಟ್ ಮೇಲೆ, ಅಂದ್ರೆ ಇದನ್ನ ಏನ್ ತಗೊಳ್ತೀನಿ ನಾನು ಇವಾಗ, ಎಸ್ ಅಂತ ತಗೊಳ್ತೀನಿ, ಇದನ್ನ ಪೂರ್ತಿ ಡಿ ತಗೊಳ್ತೀನಿ. ಸೊ ಎಸ್ ಸಿ ಸಬ್ಸೆಟ್ ಆಫ್ ಡಿ ಆಗಿದೆ. ಅವ್ರೇನ್ ಹೇಳ್ತಿದ್ದಾರೆ, ಈ ಎಸ್ ಇದೆ ನೋಡಿ ಅದ್ರ ಮೇಲೆ ಅಂದ್ರೆ z ಬಿಲಾಂಗ್ಸ್ ಟು ಕೊಟ್ಟಿದ್ದಾರೆ ನೋಡಿ ಅವರು. ಓಕೆನಾ, ಎಫ್ ಆಫ್ ಎಸ್ ಈಕ್ವಲ್ ಟು 0 ಆಗ್ತಿದೆ. ಸೊ ಈ ಡಿಸ್ಕ್ ಮೇಲೆ 0 ಆಗ್ತಿದೆ ಅಂದ್ರೆ ಬೈ ಐಡೆಂಟಿಟಿ ಥಿಯರಮ್ ಪೂರ್ತಿ ಇದಕ್ಕೆ ಏನಾಗ್ಬಿಡುತ್ತೆ ಹೇಳಿ, ಡಿಸ್ಕ್ಗೆ, ಓಪನ್ ಡಿಸ್ಕ್ಗೆ ಎಫ್ ಈಸ್ ಐಡೆಂಟಿಕಲಿ 0. ಓಕೆನಾ, ಸೊ ಏನಾಗ್ಬಿಡುತ್ತೆ, ಈಸ್ ಆಲ್ಸೋ ಕಾನ್ಸ್ಟೆಂಟ್. ಕ್ಲಿಯರಾ. ನೆಕ್ಸ್ಟ್ ಆಪ್ಷನ್ 3 ಇದೆ ನೋಡಿ, 1/n² ಇದೆ. ಸೆಟ್ ಆಫ್ ಆಲ್ ಜೀರೋಸ್ ಏನ್ ಕೊಟ್ಟಿದ್ದಾರೆ ನೋಡಿ ಇವಾಗ ಅಲ್ಲಿ, 1/n².
ಅದನ್ನು ತಗೊಳ್ಳಿ a equal to 1/n square such that n belongs to natural number. ಸೊ ಆಸ್ n tends to infinity ನಮ್ಗೆ ಏನ್ ಸಿಗ್ಬಿಡುತ್ತೆ, ಡಿರೈವ್ಡ್ ಸೆಟ್ ಸಿಗುತ್ತೆ, a dash ಬರುತ್ತೆ. ಏನ್ ಬರುತ್ತಿದ್ದು, ಸಿಂಗಲ್ಟನ್ Singleton 0. 0. ಈ ಸಿಂಗಲ್ಟನ್ 0 ಬರ್ತಿದೆಯಲ್ವಾ ಲಿಮಿಟ್ ಪಾಯಿಂಟ್, ಅದೇನಾಗಿದೆ ಕೊಟ್ಟಿರೋಂಥ Subset of ಡಿಸ್ಕಲ್ ಇದೆ D. ಅಲ್ವಾ, ಎಸ್ ಸಬ್ಸೆಟ್ ಆಫ್ ಡಿ ಆಗುತ್ತೆ. ಹಾಗಾಗಿ ಬೈ ಯೂನಿಕ್ನೆಸ್ ಥಿಯರಮ್ ನಾವಿಲ್ಲಿ ಏನ್ ಮಾಡಬಹುದು ಅಂದ್ರೆ ನೋಡಿ, ಇಲ್ಲಿ ಎಫ್ ಆಫ್ 1/n² ಇದೆ. ಸೊ ಲೆಟ್ 1/n² equal to z. ಅವಾಗ ಏನಾಗುತ್ತದು, ಎಫ್ ಆಫ್ z ಈಸ್ ಐಡೆಂಟಿಕಲಿ 0. ಪೂರ್ತಿ ಡೊಮೈನ್ ಏನಾಗ್ಬಿಡುತ್ತೆ, ಅದು 0 ಆಗುತ್ತೆ. ಯಾಕೆಂದ್ರೆ ಒಂದು ಸಮ್ ಸಬ್ಸೆಟ್ ಏನಾಗ್ತಿದೆ, ಅದು ಏನಾಗ್ತಿದೆ ಸಬ್ಸೆಟ್ಗೆ ಕಾನ್ಸ್ಟೆಂಟ್ ಆಗ್ತಿದೆ ಅಲ್ವಾ, ಕರೆಕ್ಟ್ ಅಲ್ವಾ. Yes, sir. ಆಗ ಏನಾಗ್ಬಿಡುತ್ತೆ, ಎಫ್ ಈಸ್ ಐಡೆಂಟಿಕಲಿ 0 ಆಗುತ್ತೆ. ಸಬ್ಸೆಟ್ಗೆ ಆದ್ರೆ ಸಾಕು, ಪೂರ್ತಿ ಡೊಮೈನ್ಗೆ ಆಗುತ್ತೆ ಅಂತ ಅರ್ಥ. ಎಫ್ ಆಫ್ z equal to 0 ಫಾರ್ ಆಲ್ z ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ -1, 1. ಓಕೆನಾ. ಇದಕ್ಕೇನಾಗುತ್ತೆ ನೋಡಿ, ಹಿಂಗಿದೆ. ದಿಸ್ ಇಸ್ ದ ಓಪನ್ ಯೂನಿಟ್ ಡಿಸ್ಕ್. ಓಕೆನಾ. ಇಲ್ಲಿ z ಬಿಲಾಂಗ್ಸ್ ಟು -1, 1 ಅಂತ ಹೇಳಿದ್ದಾರೆ. ಇಲ್ಲಿ ಬರುತ್ತೆ ಇಂಟರ್ವಲ್ ಅದಂಗಾರೆ, ಇಲ್ಲಿ ಬರುತ್ತಲ್ವಾ -1, ದಿಸ್ ಇಸ್ 1. ಸೊ ಇದಕ್ಕೆ ಲಿಮಿಟ್ ಪಾಯಿಂಟ್ ಏನ್ ಬರುತ್ತೆ ನೋಡಿ, ಇಲ್ಲಿ ಸೆಟ್ ಆಫ್ ಆಲ್ ಜೀರೋಸ್ ಇವಾಗ ಇಲ್ಲಿದೆ ನೋಡಿ, ದೀಸ್ ಆರ್ ದ ಸೆಟ್ ಆಫ್ ಆಲ್ ಜೀರೋಸ್. ನೋಡಿ ಅಟ್ಲೀಸ್ಟ್ 1 ಲಿಮಿಟ್ ಪಾಯಿಂಟ್ ಬಂದ್ಬಿಟ್ರೆ ಸಾಕಷ್ಟೇ. ಇವಾಗ ಇದಕ್ಕೆ ಏನ್ ಬರುತ್ತೆ ಲಿಮಿಟ್ ಪಾಯಿಂಟ್ ಅಂದ್ರೆ ಕ್ಲೋಸ್ಡ್ ಇಂಟರ್ವಲ್ -1, 1 ಬರುತ್ತೆ. ಸೊ ಕ್ಲೋಸ್ ಇಂಟರ್ವಲ್ -1, 1 ಅಲ್ಲಿ ಅಟ್ಲೀಸ್ಟ್ 1 ಪಾಯಿಂಟ್ ಇಲ್ಲಿ ಬರ್ತಿದೆ ಅಲ್ವಾ, ಇಲ್ಲಿ ನಮ್ಗೆ 0 ತಗೋಬೋದಾ, Yes, sir. ಲಿಮಿಟ್ ಪಾಯಿಂಟ್ 0 ತಗೋಬೋದಲ್ವಾ. Yes, sir. ಸೊ ಅಟ್ಲೀಸ್ಟ್ 1 ಲಿಮಿಟ್ ಪಾಯಿಂಟ್ ಈ ಕಡೆ ಬಂದ್ಬಿಟ್ರೆ ಸಾಕು, ಒಳಗಡೆ ನಾವು ಐಡೆಂಟಿಟಿ ಥಿಯರಮ್ ಅನ್ನ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಇಲ್ಲಿ ಎಫ್ ಆಫ್ z ಈಸ್ ಐಡೆಂಟಿಕಲಿ 0 ಆಗ್ಬಿಡುತ್ತೆ. ಸೊ ಬೈ ಐಡೆಂಟಿಟಿ ಥಿಯರಮ್ ನೋಡಿ, ಜಸ್ಟ್ ಒಂದು ಸಬ್ಸೆಟ್ಗೆ ಆಗ್ತಿದೆ ಅಷ್ಟೇ. ಇಲ್ಲಿ ಇವೆಲ್ಲ ಸಬ್ಸೆಟ್, ಇಲ್ಲಿ ಕೊಟ್ಟಿರೋ ಸಬ್ಸೆಟ್ ಇನ್ ಮಾಡ್ z ಈಸ್ ಲೆಸ್ ದ್ಯಾನ್ 1, ಐಡೆಂಟಿಕಲಿ 0 ಆಗ್ಬಿಡುತ್ತೆ, ಪೂರ್ತಿ ಐಡೆಂಟಿಕಲಿ 0. ಓಕೆನಾ. ಸೊ ಹಾಗಾಗಿ 4 ಆಪ್ಷನ್ಸ್ ಏನಾಗ್ಬಿಡುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಕ್ಲಿಯರಾ. Yes, sir. ಒಂದು ಸಬ್ಸೆಟ್ಗೆ ಆದ್ರೆ ಸಾಕು, ಪೂರ್ತಿ ಡೊಮೈನಿಗೆ ಹೇಳ್ಬೋದು ಅಷ್ಟೇ ನೀವು. ಇದು ರಿಸಲ್ಟ್ ಐಡೆಂಟಿಕಲಿ 0. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ ಕ್ವಶನ್, ಸೇಮ್ ಅದೇ ತರ. ಇದೇನಿಲ್ಲ, ಪ್ರಾಕ್ಟೀಸ್ ಮಾಡಿ ಬಂದ್ಬಿಡುತ್ತೆ. ಸೊ ಲೆಟ್ ಎಫ್ ಫ್ರಮ್ ಸಿ ಟು ಸಿ ಬಿ ಎ ಮೇರೋಮಾರ್ಫಿಕ್ ಫಂಕ್ಷನ್. ಓಕೆ, ಮೇರೋಮಾರ್ಫಿಕ್ ಫಂಕ್ಷನ್ ಅಂದ್ರೆ ನೆಕ್ಸ್ಟ್ ಬರುತ್ತೆ, ಈಗ ಸದ್ಯಕ್ಕೆ ಬಿಡಿ, ನಡೆಯುತ್ತೆ. ಸೊ ಮೇರೋಮಾರ್ಫಿಕ್ ಫಂಕ್ಷನ್ ಅನಾಲಿಟಿಕ್ ಅಟ್ z equal to ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 0 ಕೊಟ್ಟಿದ್ದಾರೆ. ಓಕೆನಾ. ಸ್ಯಾಟಿಸ್ಫೈಯಿಂಗ್ ಎಫ್ ಆಫ್ 1/n equal to n divided by 2n plus 1 ಅಂತ ಕೊಟ್ಟಿದ್ದಾರೆ. ಸೊ n divided by 2n plus 1 ಅಂತ ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ನಿಮಗೆ ಗೊತ್ತಾಗ್ಬೇಕು, ನಿಮಗೆ ನೋಡಿ n equal to ನಾನು 1 ತಗೊಂಡಾಗ ಅದೇನ್ ಬರುತ್ತೆ ಹೇಳಿ ಆನ್ಸರ್, ಇಲ್ಲಿ ಏನ್ ಬರುತ್ತೆ ಔಟ್ಪುಟ್, 1/3. 1/3 ಬರುತ್ತೆ. n equal to 2 ತಗೊಂಡ್ರೆ 2/5. 2/5. ನೋಡಿ ಇಲ್ಲೇ ಗೊತ್ತಾಗ್ತಿದೆ, ಇದು ನಾನ್ ಕಾನ್ಸ್ಟೆಂಟ್ ಫಂಕ್ಷನ್. ಕ್ಲಿಯರಾ. ಯಾಕಂದ್ರೆ 2 ವ್ಯಾಲ್ಯೂ ಬರ್ತಿದೆ ನೋಡಿ ಬೇರೆ ಬೇರೆ. ಅರ್ಥ ಏನು, ನಾನ್ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ. ಸೊ ಇವುಗಳು ಯಾವ ತರ ಅಂದ್ರೆ, ಇಲ್ಲಿ ಇವುಗಳು ಕೊಟ್ಟಿದಾರಲ್ಲ 1/n ಅಂತ ತಗೋಬೇಕು ನೀವು. ಸೊ a equal to ಏನ್ ಕೊಟ್ಟಿದ್ದಾರೆ ಅಲ್ಲಿ, 1/n such that n belongs to ಏನಾಗುತ್ತೆ, ನ್ಯಾಚುರಲ್ ನಂಬರ್. Natural numbers. ಸೊ a ಡ್ಯಾಶ್ ಮಾಡ್ಬೇಕು ನೀವು, ಇದಕ್ಕೆ ಡಿರೈವ್ಡ್ ಸೆಟ್ ಏನ್ ಬರುತ್ತೆ, ಆಸ್ ಎಂಟೆನ್ಸ್ ಇನ್ಫಿನಿಟಿ ಮಾಡ್ಬಿಟ್ರೆ Infinity. ಸಿಂಗಲ್ಟನ್ 0 ಬರುತ್ತೆ. ಈ ಸಿಂಗಲ್ಟನ್ 0 ಅನ್ನೋದು ಈ ಡೊಮೈನ್ ಸಿ ಅಲ್ಲಿ ಇರುತ್ತಾ, ಈ ಡೊಮೈನ್ ಸಿ ಕೊಟ್ಟಿದ್ದಾರೆ ನೋಡಿ ಇವರು. ಪೂರ್ತಿ ಕಾಂಪ್ಲೆಕ್ಸ್ ಮೇಲೆ ಮಾತಾಡ್ಬೇಕು ನೀವು ಇವಾಗ. Yes, sir. ಇನ್ನಷ್ಟು ಸಿನಾ ನೋಡಿ, ಸಿ ಇದೆ ಅಲ್ವಾ, ಇದು ಸಿ ಏನಾಗ್ಬಿಡುತ್ತೆ, ಡೊಮೈನ್ ಇದು ಸಿ. ಯಾಕೆ ಹೇಳಿ, ಓಪನ್ ಪ್ಲಸ್ Connect. Connected. ಕನೆಕ್ಟೆಡ್. ಕ್ಲಿಯರಾ. ಓಪನ್ ಪ್ಲಸ್ ಕನೆಕ್ಟೆಡ್. ಸಿ ಅಂದ್ರೆ ಏನು, ಇವಾಗ ಈ ಎಕ್ಸ್ ವೈ ಪ್ಲೇನ್ ಅಲ್ಲಿ ಯಾವುದೇ ಪಾಯಿಂಟ್ಸ್ ನೀವು ತಗೋಬಹುದು, ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇಲ್ಲಿ. ಕರೆಕ್ಟಾ. Yes, sir. ಕರೆಕ್ಟ್ ಅಲ್ವಾ. ಸೊ ಇಂಟೀರಿಯರ್ ಪಾಯಿಂಟ್ ಆಫ್ ಸಿ ಏನ್ ಬರುತ್ತೆ, ಇಂಟೀರಿಯರ್ ಪಾಯಿಂಟ್ ಆಫ್ ಸಿ ಏನ್ ಬರುತ್ತೆ ಹೇಳಿ, ಸಿ ಬರ್ಸ್ ಸರ್. C. ಸಿನೇ ಬರುತ್ತೆ. ಓಕೆನಾ. ಸಿ ಈಸ್ ಓಪನ್ ಅಂಡ್ ಕ್ಲೋಸ್ಡ್. ಸೊ ದಟ್ ಮೀನ್ಸ್ ವಾಟ್, ಸಿ ನಾಟ್ ಈಕ್ವಲ್ ಟು ಸಿನೇ ಬರುತ್ತೆ. ಸೊ ಇದೇನಾಗ್ಬಿಡುತ್ತೆ, ಇದು ಓಪನ್ ಆಗುತ್ತೆ, ಜೊತೆಗೆ ಕನೆಕ್ಟೆಡ್ ಆಗುತ್ತೆ. ನೀವು ಎಲ್ಲೇ ಪಾಯಿಂಟ್ ನ ತಗೊಳ್ಳಿ, ನಾವು ಇಲ್ಲಿ ಇದ್ರೊಳಗಡೆ ತೋರಿಸ್ಬೋದಲ್ವಾ ನಾವು, ಅಲ್ವಾ. Yes, sir. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಕನೆಕ್ಟೆಡ್ ಆಗುತ್ತೆ. ಸೊ ಹಾಗಾಗಿ ಸಿ ಇದೆ ನೋಡಿ, ಡೊಮೈನ್ ಆಗುತ್ತೆ. ಸೊ ಹಾಗಾಗಿ ಸಿ ಡೊಮೈನ್ ಕೊಟ್ಟಿದ್ದಾರೆ ಅಷ್ಟೇ ಇವರು. ಸೊ ಇವಾಗ ಏನಾಗುತ್ತೆ, a ಡ್ಯಾಶ್ ಈಕ್ವಲ್ ಟು ಸಿಂಗಲ್ಟನ್ 0 ಬರ್ತಿದೆ. ಓಕೆನಾ. ಇವಾಗ ಏನಾಗುತ್ತೆ, 1/n ಇದೆ ನೋಡಿ. ಸೊ ಬೈ ಐಡೆಂಟಿಟಿ ಥಿಯರಮ್ ಪುಟ್ 1/n ಈಕ್ವಲ್ ಟು z ತಗೋಬೇಕು ನೀವು ಅಲ್ಲಿ. 1/n ಈಕ್ವಲ್ ಏನ್ ತಗೋಬೇಕು ಹೇಳಿ, z ತಗೋಬೇಕು. ಅವಾಗ ಏನಾಗುತ್ತೆ, ಅದು F of z is equal to ಎಫ್ ಆಫ್ z ಈಕ್ವಲ್ ಟು 1 ಇಲ್ಲಿ ನೋಡಿ by 1/n ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ನ್ಯೂಮರೇಟರ್ n ಇದೆ, 1/2 plus z ಬರುತ್ತೆ ಸರ್. 2n plus 1/n 1/n. n ಗೆಟ್ ಕ್ಯಾನ್ಸಲ್, 1 divided by 2 plus 1/n ಅಂದ್ರೆ z ಇದೆ. ಅಂದ್ರೆ ಯಾವ ಫಂಕ್ಷನ್ ಬರ್ತಿದೆ ನೋಡಿ, ಎಫ್ ಆಫ್ z ಈಕ್ವಲ್ ಟು 1 divided by 2 plus z ಬರ್ತಿದೆ.
ಓಕೆ, ಫಸ್ಟ್ ಆಪ್ಷನ್ ಏನಿದೆ ನೋಡಿ ಇಲ್ಲಿ, f(0) 1/2 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಚೆಕ್ ಮಾಡಿ. f(0) ಏನ್ ಬರುತ್ತೆ? 1/2 ಬರುತ್ತೆ. 1/2. ಆಪ್ಷನ್ ಕರೆಕ್ಟ್ ಇದೆ. ಸೆಕೆಂಡ್ ಆಪ್ಷನ್ ನೋಡಿ, f is a simple pole at z equal to 2. ಎಸ್, ಈಗ ಡಿನಾಮಿನೇಟರ್ No, ಯಾವ್ದು sir. ಸಮಸ್ಯೆ ಇದೆ? z equal to -2. z equal to -2 ಸಿಂಗುಲರ್ ಪಾಯಿಂಟ್. ಈ ಫಂಕ್ಷನ್ಗೆ ಸಿಂಗುಲರ್ ಪಾಯಿಂಟಾ? ಎಸ್ ಸರ್. ಹಾ, ಏನಾಗತ್ತೆ ಇವಾಗ? ಹೌದು ಸಿಂಗುಲರ್ ಸರ್. ಪಾಯಿಂಟ್ ಆಗುತ್ತೆ. ಲಿಮಿಟ್ z tends to -infinity 1/2 plus z equal to 1/0 ಇನ್ಫಿನಿಟಿ ಬರ್ತಿದೆ. ಸೊ ಹಾಗಾಗಿ z equal to -2 ಅನ್ನೋದು ಏನಾಗುತ್ತೆ ಇವಾಗ? ಪೋಲ್ ಆಗುತ್ತೆ. ಇವಾಗ ಸಿಂಪಲ್ ಪೋಲ್ ಅಂತ ಚೆಕ್ ಮಾಡಬೇಕು. ನೋಡಿ, ಲಿಮಿಟ್ z tends to -2. ಸಿಂಪಲ್ ಪೋಲ್ ಅಂದ್ರೆ ಡೈರೆಕ್ಟ್ ಆಗಿ z minus z naught. z naught ಯಾವ್ದಿದೆ? -2 ಇದೆ. ಹೋಲ್ ಪವರ್ 1 ಇಂಟು f of z ಏನಿದೆ ನೋಡಿ, 1/2 ಪ್ಲಸ್ z ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. z+2 ಡಿವೈಡೆಡ್ ಬೈ z+2 ಕ್ಯಾನ್ಸಲ್. ಏನ್ ಬರ್ತಿದೆ? ಲಿಮಿಟ್ ವ್ಯಾಲ್ಯೂ 1 ಬರ್ತಿದೆ. ನಾಟ್ ಈಕ್ವಲ್ ಟು 0. ಸೊ ದೇರ್ ಪೋಲ್, ಸೊ ಪೋಲ್ ಆಫ್ ಆರ್ಡರ್ 1 ಇಸ್ ವಾಟ್? ಸಿಂಪಲ್. ಸಿಂಪಲ್ ಪೋಲ್. ಸೊ ಏನಾಗ್ಬಿಡುತ್ತೆ? ಆಪ್ಷನ್ 2 ಕರೆಕ್ಟ್ ಇದೆ. ಆಪ್ಷನ್ 3 ಇದೆ ನೋಡಿ, f No, of sir. ಆಪ್ಷನ್ 2 ಬರೋದಿಲ್ಲ ನೋಡಿ ಸರ್. ಬರ್ತಿದೆಯಲ್ಲ ಸರ್? ಸಿಂಪಲ್ ಪೋಲ್ ಎಟ್ z equal to -2 ನಲ್ಲಿ ಬರುತ್ತೆ ಸರ್. 2 ಅಂತ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ, -2 ಆ ಥರನಾ? ಓಕೆ, ಇದು -2 ಇದು ಓಕೆನಾ? ಅಥವಾ ಬೇಡ +2ನೇ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಈಗ ಆಗಲ್ಲ ಹಂಗಾರೆ? +2 ಕೊಟ್ರೆ No, sir. ಆಗಲ್ಲ. ಓಕೆ, ಸಾರಿ, -2 ಅನ್ಕೊಂಡೆ ನಾನು. ಓಕೆನಾ? ಇಲ್ಲಿ 3 ಆಪ್ಷನ್ಸ್ ಕರೆಕ್ಟ್ ಇದೆ. ಇದು ಆಕ್ಚುಲಿ -2ನೇ ಇರಲಿ. f of 2 ಈ ಕಡೆ ಏನಾಗುತ್ತೆ ಹೇಳಿ? 1/4 ಆಗುತ್ತೆ. 1/4 ಆಗುತ್ತೆ ಸರ್. ಓಕೆ ಸರ್, 1/4 ಆಗ್ತಿದೆ ಸರ್. ಹಾಗಾಗಿ ಆಪ್ಷನ್ ಹೇಳ್ಬೋದು 3 ಕರೆಕ್ಟ್ ಇದೆ ಅಂತ. ಓಕೆ, ನೆಕ್ಸ್ಟ್ ಆಪ್ಷನ್ 4 ಇದೆ. ನೋ ಸಚ್ ಮೆರೋಮಾರ್ಫಿಕ್ ಫಂಕ್ಷನ್ ಎಕ್ಸಿಸ್ಟ್ ಅಂತ. ನೋಡಿ, ಮೆರೋಮಾರ್ಫಿಕ್ ಫಂಕ್ಷನ್ ಅದೇ ಅಂದ್ರೆ ವೆರಿ ಸಿಂಪಲ್. ಪೋಲ್ ಟೈಪ್ ಸಿಂಗ್ಯುಲಾರಿಟೀಸ್ ಅನ್ನು ಅಲೋ ಮಾಡೋದು. ಕ್ಲಿಯರಾ? ಪೋಲ್ ಟೈಪ್ ಸಿಂಗ್ಯುಲಾರಿಟೀಸ್ ಬರುತ್ತೆ. ಪೋಲ್ ಟೈಪ್ ಸಿಂಗ್ಯುಲಾರಿಟೀಸ್ ನೋಡಿ, ಮೆರೋಮಾರ್ಫಿಕ್ ಅಂತಂದ್ರೆ ಇಷ್ಟೇ. ಅನಾಲಿಟಿಕ್ ಆದ್ರೆ ಸಮಸ್ಯೆ ಇಲ್ಲ. ಎವರಿ ಅನಾಲಿಟಿಕ್ ಫಂಕ್ಷನ್ ಇಸ್ ಮೆರೋಮಾರ್ಫಿಕ್. ಅಲೋ ಮಾಡ್ಬೋದು ಅಂತ. ಓಕೆ, ಡಿಸ್ಕೌಂಟ್ ಕೊಡ್ತೀವಲ್ಲ ಆ ಥರ. ಏನ್ ಡಿಸ್ಕೌಂಟ್ ಅಂದ್ರೆ ನೋಡಿ, ಅನಾಲಿಟಿಕ್ ಆಗಿದ್ರೆ ನಮ್ಮ ಸಮಸ್ಯೆ ಇಲ್ಲ, ನಮಗೆ ಮೆರೋಮಾರ್ಫಿಕ್ ಆಗುತ್ತೆ. ಇವಾಗ ಏನಾದ್ರೆ ನೋಡಿ, ರಿಮೂವಬಲ್ ಸಿಂಗ್ಯುಲಾರಿಟಿ ಇತ್ತು ಅನ್ಕೊಳ್ಳಿ, ಯಾವುದೋ ಒಂದು ಫಂಕ್ಷನ್ಗೆ ರಿಮೂವಬಲ್ ಸಿಂಗ್ಯುಲಾರಿಟಿ ಇತ್ತು, ಇದು ಬಂದು ಸಮಸ್ಯೆ ಇಲ್ಲ, ಏನಾಗ್ಬಿಡುತ್ತೆ? ಮೆರೋಮಾರ್ಫಿಕ್ ಆಗುತ್ತೆ. ನೆಕ್ಸ್ಟ್ ಪೋಲ್ ಬಂತ, ಸಮಸ್ಯೆ ಇಲ್ಲ, ಅಲೋ ಮಾಡ್ಬೋದು ಅಂತ. ಕ್ಲಿಯರ್? ಇದು ಇಲ್ಲಿ ಏನ್ ಬಂದಿದೆ ಇವಾಗ ನಮಗೆ? ಪೋಲ್ ಬಂದಿದೆ. ಇದು ಎಂಟೈರ್ ಅನಾಲಿಟಿಕ್ ಆಗುತ್ತೆ. ಸಾರಿ, ಅನಾಲಿಟಿಕ್ ಆಗುತ್ತೆ ಎಲ್ಲಾ ಪಾಯಿಂಟ್ಸ್ ಹತ್ರ ಆನ್ ಸಿ ಅಲ್ಲಿ. ಎಲ್ಲಾಗಲ್ಲ ಹೇಳಿ ನೋಡೋಣ? ಎಕ್ಸೆಪ್ಟ್ -2. ಸೊ -2 ಅನ್ನೋದು ಏನು? ಇವಾಗ ಪೋಲ್ ಅಲೋ ಮಾಡ್ತಿದೀವಿ ನಾವಿಲ್ಲಿ. ಕರೆಕ್ಟ್ ಅಲ್ವಾ? ಈ ಪಾಯಿಂಟ್ ಅನ್ನ ಅಲೋ ಮಾಡ್ಬೋದು. ಸೊ ಅಂತ ಫಂಕ್ಷನ್ ಏನಂತೀವಿ? ಮೆರೋಮಾರ್ಫಿಕ್ ಫಂಕ್ಷನ್ ಕರಿತೀವಿ ನಾವು. ಈ ಫಂಕ್ಷನ್ ಇದೆ ನೋಡಿ, 1/2 ಪ್ಲಸ್ z ಏನಾಗ್ಬಿಡುತ್ತೆ ಹೇಳಿ? ಇದು ಮೆರೋಮಾರ್ಫಿಕ್ ಫಂಕ್ಷನ್ ಆನ್ ಸಿ. ಬಟ್ ಅನಾಲಿಟಿಕ್ ಆನ್ ಸಿ ಆಗತ್ತಾ? ನೋ ಸರ್. ಆಗಲ್ಲ. ಯಾಕೆ? z equal to -2 ಇಸ್ ದ ಸಿಂಗುಲರ್ ಪಾಯಿಂಟ್. ಕ್ಲಿಯರಾ? ಸೊ ಮೆರೋಮಾರ್ಫಿಕ್ ಫಂಕ್ಷನ್ ಅಂದ್ರೆ ಏನಂದ್ರೆ, ಅನಾಲಿಟಿಕ್ ಆದ್ರೆ ಸಮಸ್ಯೆ ಇಲ್ಲ, ಮೆರೋಮಾರ್ಫಿಕ್ ಆಗುತ್ತೆ. ರಿಮೂವಬಲ್ ಬಂದ್ರೆ ಸಮಸ್ಯೆ ಇಲ್ಲ, ಮೆರೋಮಾರ್ಫಿಕ್ ಅಂತ ಹೇಳ್ಬೋದು. ಪೋಲ್ ಬಂತ, ಅದು ಕೂಡ ಮೆರೋಮಾರ್ಫಿಕ್. ಇಲ್ಲೇ ಗೊತ್ತಾಗ್ತೀನಿ. ಸೊ ಎವರಿ ಅನಾಲಿಟಿಕ್ ಏನಾಗ್ಬಿಡುತ್ತೆ? ಮೆರೋಮಾರ್ಫಿಕ್ ಆಗುತ್ತೆ. ಸೊ ಎವರಿ ಮೆರೋಮಾರ್ಫಿಕ್ ನೀಡ್ ನಾಟ್ ಟು ಬಿ ಅನಾಲಿಟಿಕ್. ಇಲ್ಲೇ ಗೊತ್ತಾಗ್ತಿದೆಯಲ್ವಾ? 1/2 ಪ್ಲಸ್ z. ಈಗ f of z equal to z² ಇದೆ ಅನ್ಕೊಳ್ಳಿ, ಇದು ಮೆರೋಮಾರ್ಫಿಕ್ ಆಗುತ್ತಾ? ಇದು No, sir. Yes, ಆಗುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಆಗುತ್ತೆ. ಪಾಲಿನೋಮಿಯಲ್ಸ್ ಆರ್ ಅನಾಲಿಟಿಕ್. ಓಕೆ, ನೋಡಿ, ಮೆರೋಮಾರ್ಫಿಕ್ ಅಂದ್ರೆ ಇಷ್ಟೇ, ಅಂದ್ರೆ ಅನಾಲಿಟಿಕ್ ಇಂತ ಪವರ್ಫುಲ್ ಅಂತ. ಅರ್ಥ ಆಯ್ತಾ? ಅಂದ್ರೆ ಈ ತರ ನೋಡಿ, ಅನಾಲಿಟಿಕ್ ಆಗಿದ್ರೆ ಸಮಸ್ಯೆ ಇಲ್ಲ. ಇವಾಗ ನಿಮ್ಗೆ ಯಾವ್ದೋ ಒಂದು ಫಂಕ್ಷನ್ ಕೊಟ್ಟಿದ್ರೆ ಅನಾಲಿಟಿಕ್ ಸಮಸ್ಯೆ ಇಲ್ಲ. ಸೊ ಮೆರೋಮಾರ್ಫಿಕ್ ಎಕ್ಸ್ಟ್ರಾ ಏನು ಆಡ್ ಮಾಡ್ತೀವಿ ಅಂದ್ರೆ, ರಿಮೂವಬಲ್ ಸಿಂಗ್ಯುಲಾರಿಟಿ ಬಂತ, ಸಮಸ್ಯೆ ಇಲ್ಲ. ಓಕೆ, ನೆಕ್ಸ್ಟ್ ಪೋಲ್ ಬಂದ್ರೆ ಸಮಸ್ಯೆ ಇಲ್ಲ. ಈ 3 ಇದಾವೆ. ಅನಾಲಿಟಿಕ್ ಏನಾಗಬೇಕು ಹೇಳಿ? ರಿಮೂವಲ್ ಬರಂಗಿಲ್ಲ, ಸಿಂಗ್ಯುಲಾರಿಟಿನೇ ಬರಂಗಿಲ್ಲ ಅಲ್ಲಿ. ಕರೆಕ್ಟ್ ಅಲ್ವಾ? ಬಟ್ ಮೆರೋಮಾರ್ಫಿಕ್ ಏನಂದ್ರೆ, ಅನಾಲಿಟಿಕ್ ಬರ್ಬೋದು, ರಿಮೂವಬಲ್ ಸಿಂಗ್ಯುಲಾರಿಟಿ ಬರ್ಬೋದು, ಪೋಲ್ ಬರ್ಬೋದು. ಇವೆರಡು ಕಂಡೀಷನ್ಸ್ ಅನ್ನು ಎಕ್ಸ್ಟ್ರಾ ಪವರ್ ಅನ್ನು ಆಡ್ ಮಾಡ್ತೀವಿ ಅಲ್ಲಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಾಗಾಗಿ f of z equal to z² ಇದೆ ನೋಡಿ, ಅನಾಲಿಟಿಕ್ ಅಲ್ವಾ ಇದು? ಇಲ್ಲಿ ಏನು ಸಮಸ್ಯೆ ಇಲ್ಲ ನಮಗೆ. ಅನಾಲಿಟಿಕ್ ಆಗ್ತಿದೆ, ಮೆರೋಮಾರ್ಫಿಕ್ ಆಗ್ತಿದೆ. ಓಕೆನಾ? f of z equal to 1/z ಇದೆ ಅನ್ಕೊಳ್ಳಿ, ಇದು ಅನಾಲಿಟಿಕ್ ಆಗುತ್ತಾ? ನೋ ಸರ್. ನೋ ಸರ್. ಬಟ್ ಮೆರೋಮಾರ್ಫಿಕ್ ಆಗುತ್ತೆ ಇವಾಗ? ಎಸ್ ಸರ್. ಎಸ್ ಸರ್. ಪೋಲ್ ಅಲೋ ಮಾಡಬಹುದು, ಪೋಲ್ ಆಗುತ್ತೆ. ಪೋಲ್ ಆಗುತ್ತೆ. ಸೊ ಹಾಗಾಗಿ ಇದಾಗ್ತಿದೆ. ನೆಕ್ಸ್ಟ್ f of z equal to sin z ಇದೆ ಅನ್ಕೊಳ್ಳಿ, f of z equal to sin z. ಇವಾಗ ಇದು ಅನಾಲಿಟಿಕ್ ಆಗತ್ತಾ? ಎಸ್ ಸರ್. ಮೆರೋಮಾರ್ಫಿಕ್ ಆಗತ್ತಾ? ಎಸ್ ಸರ್. ಎಸ್ ಸರ್.
ನೆಕ್ಸ್ಟ್ ಎಫ್ ಆಫ್ ಝಡ್ ಈಕ್ವಲ್ ಟು ಸೈನ್ ಆಫ್ 1/z ಇದೆ ಅನ್ಕೊಳ್ಳಿ. ಅನಾಲಿಟಿಕ್ ಆಗುತ್ತಾ? ನೋ ಸರ್. ಅಂದ್ರೆ ಆಗುತ್ತೆ, ಎಲ್ಲಾಗಲ್ಲ? z ಈಕ್ವಲ್ ಟು 0 ಹತ್ರ ಆಗಲ್ಲ. ಜೀರೋ ಅದೆಲ್ಲ ಆಗಲ್ಲ. ಮೆರೋಮಾರ್ಫಿಕ್ ಆಗುತ್ತಾ? Yes, sir. ಎಸ್ ಸರ್. ಇದೇ ಮಾಡೋ ಮಿಸ್ಟೇಕ್ ನೀವು. ನಾವು ಹೇಳಿರೋದೇನು ರಿಮೂವಲ್ ತಗೋಬಹುದು, ಪೋಲ್ ತಗೋಬಹುದು. ಈಗ z ಈಕ್ವಲ್ ಟು ಏನಾಗುತ್ತೆ? ಎಸೆನ್ಷಿಯಲ್ ಆಗ್ಬಿಡುತ್ತೆ. ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ. Yes, sir. ಸೊ ನೈದರ್ ಅನಾಲಿಟಿಕ್ ಅಟ್ z ಈಕ್ವಲ್ ಟು 0 ನಾರ್ ಮೆರೋಮಾರ್ಫಿಕ್. ಹೇಳ್ಬೋದಾ? ಈ ಫಂಕ್ಷನ್ ಮೆರೋಮಾರ್ಫಿಕ್ಕೂ ಆಗಲ್ಲ, ನೆಕ್ಸ್ಟ್ ಅನಾಲಿಟಿಕ್ಕೂ ಆಗಲ್ಲ. ಅಟ್ z ಈಕ್ವಲ್ ಟು 0 ಹತ್ರ ಮಾತ್ರ. ಓಕೆನಾ? ಅಂದ್ರೆ ಎಂಟೈರ್ ಅಂತ ಹೇಳೋದು ಬೆಸ್ಟ್. ಅದು ಎಂಟೈರ್ ಅಂತ ತಗೊಳ್ಳಿ. ಓಕೆನಾ? ಸೊ ನಾಟ್ ಎಂಟೈರ್, ಎಂಟೈರ್ ಆ ಥರ ತಗೊಳ್ಳೋದು ಬೆಸ್ಟ್. ಯಾಕಂದ್ರೆ ಆನ್ ಸಿ ಎಲ್ ಮಾತಾಡ್ತೀವಿ ನಾವು. ಮೆರೋಮಾರ್ಫಿಕ್ ಕೂಡ ಆನ್ ಸಿ ಎಲ್ಲೇ ಮಾತಾಡ್ತಿರೋದು ಇವಾಗ. 1 ಪಾಯಿಂಟ್ ಅದ್ರಲ್ಲ ಅದು. ಸೊ ಆನ್ ಸಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ. ಸೊ ನೋಟ್ ಇದೆ. ಸೊ zeros ಆಫ್ ಎ ನಾನ್ ಜೀರೋ ಎಂಟೈರ್ ಫಂಕ್ಷನ್ ಮಸ್ಟ್ ಬಿ ಐಸೋಲೇಟೆಡ್. ಏನೋ ಇಲ್ಲಿ ನೋಡಿ. ಸೊ zeros ಆಫ್ ಎ ನಾನ್ ಜೀರೋ ಎಂಟೈರ್ ಫಂಕ್ಷನ್ ಮಸ್ಟ್ ಬಿ ಐಸೋಲೇಟೆಡ್ ಅಂತ. ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ಹೇಳಿ ಇಲ್ಲಿ. ಸೊ ನಾನ್ ಜೀರೋ ಎಂಟೈರ್ ಫಂಕ್ಷನ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಲ್ವಾ? ನಾನ್ ಜೀರೋ ಎಂಟೈರ್ ಫಂಕ್ಷನ್ ಅಂದ್ರೆ ಇಲ್ಲಿ ಏನ್ ತಗೋಬಹುದು? ನಾನ್ ಕಾನ್ಸ್ಟೆಂಟ್. ಈಗ ನಾನ್ ಜೀರೋ ಅಂದ್ರೆ ಈಗ ನೋಡಿ, ನಾನ್ ಜೀರೋ ಎಂಟೈರ್ ಫಂಕ್ಷನ್ ಅಂತ ಹೇಳಿದಾರಲ್ವಾ? ಓಕೆ, ನಾನ್ ಜೀರೋ ಎಂಟೈರ್ ಫಂಕ್ಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ, ಎಫ್ ಆಫ್ ಝಡ್ ಈಕ್ವಲ್ ಟು ಸೈನ್ ಝಡ್ ತಗೋಬಹುದು. ಇದನ್ನ ನಾನ್ ಜೀರೋ ಎಂಟರ್ ಫಂಕ್ಷನ್ ಇದು. ಯಾಕೆ ಹೇಳಿ? ಎಫ್ ಆಫ್ 0 0 ಬರುತ್ತೆ, ಎಫ್ ಆಫ್ 5/10 ಬರುತ್ತೆ, 1 ಬರುತ್ತೆ. ಸೊ ನಾನ್ ಜೀರೋ ಎಂಟರ್ ಫಂಕ್ಷನ್ ಆಯ್ತು. ಈ ನಾನ್ ಜೀರೋ ಎಂಟರ್ ಫಂಕ್ಷನ್ ಬರುತ್ತಲ್ಲ ಜೀರೋಸು, ಏನ್ ಬರುತ್ತೆ ನೋಡಿ? ಸೈನ್ ಝಡ್ ಈಕ್ವಲ್ ಟು 0ಗೆ ಝಡ್ ಈಕ್ವಲ್ ಟು n ಪೈ ಬರುತ್ತೆ. ಓಕೆನಾ? ಝಡ್ ಈಕ್ವಲ್ ಟು n ಪೈ ಬರುತ್ತೆ. ಸೊ n ಪೈ ಬರೋದ್ರಿಂದ ಏನಾಗ್ಬಿಡುತ್ತೆ ಹೇಳಿ? ಇದು ಕೌಂಟೇಬಲ್ ಸೆಟ್ಟಾ? ನೋಡಿ, ಕೌಂಟೇಬಲ್ ಸೆಟ್ ಏನಾದ್ರು ಬಂತು ಅಂತಂದ್ರೆ ಸೊ ಆಲ್ ಜೀರೋಸ್ ಏನಂತ ಆಗ್ಬಿಡುತ್ತೆ? ಐಸೋಲೇಟೆಡ್ ಅಂತ. ಐಸೋಲೇಟೆಡ್. ಸೊ ಐಸೋಲೇಟೆಡ್ ಆಗುತ್ತೆ. ಸೊ ಐಸೋಲೇಟೆಡ್ ಸಿಂಗುಲಾರಿಟಿ ಡೆಫಿನೇಷನ್ ಅನ್ನು ಇವಾಗ ಐಸೋಲೇಟೆಡ್ 0ಗೆ ತಗೊಳ್ಳಿ. ಏನಾದ್ರು ಡೆಫಿನೇಷನ್ ಹೇಳಿ? ಓಕೆ, ಬೆಟರ್ ಆ ಥರ ಮಾಡಿ. ಇಲ್ಲಿ ನೋಡಿ, ಕೌಂಟೇಬಲ್ ಸೆಟ್ ಇದೆ ಅಲ್ವಾ? ಇಲ್ಲಿ ಕೌಂಟೇಬಲ್ ಸೆಟ್ ಇದೆ ಅಲ್ವಾ? ಹಾ, ಇಲ್ಲಿ ನೋಡಿ ಡೆಫಿನೇಷನ್ ಏನಂದ್ರೆ ನೋಡಿ, ದೇರ್ ಎಕ್ಸಿಸ್ಟ್ ಎ ನೇಬರ್ಹುಡ್ ಆಫ್, ಇಲ್ಲಿ ಯಾವ ಪಾಯಿಂಟ್ ತಗೊಳ್ತಿರಲ್ವಾ? ಸೊ ಆ ಪಾಯಿಂಟ್. ಸೊ ಇನ್ ವಿಚ್ z0 ಈಸ್ ದ ಓನ್ಲಿ ಜೀರೋ ಆಫ್ ಗಿವನ್ ಫಂಕ್ಷನ್. ಅರ್ಥ ಆಯ್ತಾ? ದೇರ್ ಎಕ್ಸಿಸ್ಟ್ ಎ ನೇಬರ್ಹುಡ್. ಇಟ್ ಈಸ್ ನಾಟ್ ಅನಾಲಿಟಿಕಲ್ ಸರ್ ಆ ಪಾಯಿಂಟ್ ಅಲ್ಲಿ. ಇಲ್ಲ ಸರ್, ಅನಾಲಿಟಿಕ್ ಆಗ್ತಿದೆ. ನಾವು ತಗೊಳ್ತಿರೋದು ಅರ್ಥ ಮಾಡ್ಕೊಡಿ. zeros ಆಫ್ ಎ ನಾನ್ ಜೀರೋ ಎಂಟೈರ್ ಫಂಕ್ಷನ್. zeros ಅಂತ ತಗೊಂಡ್ರಿ ಅರ್ಥ ಏನು? ಕೊಟ್ಟಿರೋಂಥ ಫಂಕ್ಷನ್ ಈಕ್ವಲ್ ಟು 0 ಮಾಡಿ, ಝಡ್ಡಿಗೆ ಏನ್ ಬರ್ತಾ ಹೋಗುತ್ತಲ್ವ, ದೀಸ್ ಆರ್ ದ zeros. ಇವಾಗ ಅರ್ಥ ಆಯ್ತಾ? ಅಂದ್ರೆ ಅರ್ಥ ಮಾಡ್ಕೊಡಿ. ಎಫ್ ಫ್ರಮ್ ಸಿ ಟು ಸಿ ಇದೆ. ಯಾವ್ದೋ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಇನ್ಪುಟ್ ನೀವೇನ್ ಕೊಟ್ಟಾಗ 0 ಬರುತ್ತಲ್ಲ ಅವೆಲ್ಲ zeros ಅಂತ. ಈ ಡೊಮೈನ್ ಇದೆ ನೋಡಿ ಇಲ್ಲಿ ಸಿ, ಅಲ್ಲಿ ಇನ್ಪುಟ್ಸ್ ಅನ್ನ ಯಾವ್ದು ಕೊಡ್ತಾ ಹೋದಂಗೆ 0 ಬರುತ್ತಲ್ಲ ಅವೆಲ್ಲ zeros ಅಂತ. ಅರ್ಥ ಆಯ್ತಾ? ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು x² - 2 ಇದೆ ಅನ್ಕೊಳ್ಳಿ. ಎಫ್ ಫ್ರಮ್ ಆರ್ ಟು ಆರ್, zeros ಅಲ್ಲಿ ಏನಂತ ಅರ್ಥ? ಈಗ ಇಲ್ಲಿ ಆರ್ ಅಲ್ಲಿ ಯಾವ ಪಾಯಿಂಟ್ಸ್ ಅನ್ನ ಕೊಟ್ರೆ ಇದು 0 ಆಗುತ್ತೆ ಹೇಳಿ? ಆರ್ ಅಲ್ಲಿ ಡೊಮೈನ್ ಅಲ್ಲಿ ±2i. ಹಾ, ಪ್ಲಸ್ ಆರ್ ಮೈನಸ್ √2 ಹೋಲ್ ಸ್ಕ್ವೇರ್ -2 ಏನಾಗುತ್ತೆ? ಗೆಟ್ ಕ್ಯಾನ್ಸಲ್ 0. ನೆಕ್ಸ್ಟ್ -√2 ಹೋಲ್ ಸ್ಕ್ವೇರ್ -2 -2 ಪ್ಲಸ್ ಆಗುತ್ತೆ, 2 - 2 0 ಆಗುತ್ತೆ. ಅಂದ್ರೆ ಈ ಆರ್ ಅಲ್ಲಿ √2 ಮತ್ತೆ -√2 ಈ ಫಂಕ್ಷನ್ಗೆ zeros ಅಂತ. ಅರ್ಥ ಆಯ್ತಾ? ಅದಕ್ಕೆ ಸಾಲ್ವ್ ಮಾಡಕ್ಕೆ ಏನ್ ಮಾಡ್ತೀರಾ ನೀವು? ಈಕ್ವಲ್ ಟು 0 ಮಾಡಿ. ಅವಾಗ ಏನಾಗುತ್ತೆ? x² = 2 ಆಗುತ್ತೆ, x = ±√2 ಆಗುತ್ತೆ ಅಂತ. ಅರ್ಥ ಆಯ್ತಲ್ವಾ? ಸೊ zeros ಕನ್ಫ್ಯೂಷನ್ ಸರ್ ಇದು. ಐಸೋಲೇಟೆಡ್ ಸಿಂಗ್ಯುಲಾರಿಟೀಸ್ ಐಸೋಲೇಟೆಡ್
ಅಲ್ಲ ಸಿಂಗುಲಾರಿಟಿ ಅಂತಂದ್ರೆ ನಾಟ್ ಕಂಟಿನ್ಯೂಸ್ ಅಂತ. ಸರ್. ಝೀರೋಸ್ ಅಂದ್ರೆ ಈಕ್ವೇಟ್ ಟು ಝೀರೋ ಮಾಡಿ ಸರ್. ಡಿನಾಮಿನೇಟರ್ ಝೀರೋ ಮಾಡ್ತೀವಲ್ಲ ಅವು ಇವು ಸಿಂಗುಲಾರಿಟೀಸ್. ಅವು ಡಿನಾಮಿನೇಟರ್ ನ ಈಕ್ವೇಟ್ ಟು ಝೀರೋ ಮಾಡ್ತೀವಲ್ಲ ಅವು ಸಿಂಗುಲರ್ ಪಾಯಿಂಟ್ಸ್. ಓಕೆನಾ? ಪೂರ್ತಿ ಫಂಕ್ಷನ್ ಅನ್ನ ಈಕ್ವೇಟ್ ಟು ಝೀರೋ ಮಾಡ್ತೀವಲ್ಲ ಅವು ಝೀರೋಸ್ ಅಲ್ವಾ? ಏನ್ ಸಮಸ್ಯೆ ಇದೆ ಹೇಳಿ? ಈಗ ಒಂದು ಕೆಲಸ ಮಾಡಿ, ವರ್ಡಿಂಗ್ ನಲ್ಲಿ ಸ್ವಲ್ಪ ಏನಪ್ಪಾ ಅಂದ್ರೆ ಈಗ ಐಸೋಲೇಟೆಡ್ ಒಂದು ಕೆಲಸ ಮಾಡಿ, ಎಫ್ ಆಫ್ ಝೆಡ್ ಈಕ್ವಲ್ ಟು ಸೈನ್ ಆಫ್ 1/z ಅಂತ ಇದೆ ಅನ್ಕೊಳ್ಳಿ. ಸೊ ಇದಕ್ಕೆ ಝೀರೋಸ್ ಏನ್ ಬರುತ್ತೆ ಹೇಳಿ? ಸೆಟ್ ಆಫ್ ಆಲ್ ಝೀರೋಸ್. ಈ ಫಂಕ್ಷನ್ಗೆ ಇಂಪಾರ್ಟೆಂಟ್ ಇದು. ಇದಕ್ಕೆ ಇಟ್ ಡಸ್ ನಾಟ್ ಎಕ್ಸಿಸ್ಟ್ Infinity by z is equal ಸಾರ್ to n ಯಾಕೆ pi. ಬರಲ್ಲ ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಸೈನ್ ಆಫ್ Z is equal to 1 by n pi. ಈಕ್ವಲ್ ಟು 0 ಮಾಡ್ತೀರಾ ನೀವು ಅಲ್ವಾ? 1/z is equal to ಏನಾಗುತ್ತೆ? ಯಾವಾಗ ಆಗುತ್ತೆ? n ಪೈ ಆ? yes sir. Z ಇವಾಗ equals to 1 by ಎಫ್ ಫ್ರಮ್ ಇಲ್ಲಿ ನೋಡಿ, ಎಫ್ ಫ್ರಮ್ ಸಿ ಟು ಸಿ ಅಂತ ಫಂಕ್ಷನ್ ಇರುತ್ತೆ ಅಲ್ವಾ? ಇಲ್ಲಿ ಏನ್ ಕೊಡ್ತೀರಾ ನೀವು? ಝಡ್ ಗೆ ಅಲ್ವಾ ಕೊಡ್ತಾ ಹೋಗೋದು ಇನ್ಪುಟ್. ಅಂದ್ರೆ ಝಡ್ ಕಂಡಿಡೀರಿ. ಇವಾಗ ಝಡ್ ಕೊಡ್ ಏನಾಗುತ್ತೆ? 1 by n pi. n pi. ಸೆಟ್ ಆಫ್ ಆಲ್ ಝೀರೋಸ್ ನಮ್ಗೆ ಏನ್ ಬರ್ತಿದೆ ಅಂತಂದ್ರೆ 1 by n pi ಬರ್ತಿದೆ. n ಅನ್ನೋದು ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟಿಜರ್ಸ್ ಬರ್ತಿದೆ. ಅರ್ಥ ಆಯ್ತಾ? ಎಸ್ ಸರ್. ಹಾ, ಅಂದ್ರೆ ಇವು ಪಾಯಿಂಟ್ಸ್ ಕೊಡ್ತಾ ಹೋಗಿ ನೀವು. ಎಸ್ ಈಕ್ವಲ್ ಟು ಇಲ್ಲಿ ನೋಡಿ, ಫಸ್ಟ್ 0 ಕೊಡ್ತೀರಾ ಅನ್ಕೊಡಿ. 1/0 ಏನಾಗುತ್ತೆ? ಇನ್ಫಿನಿಟಿ. ಇನ್ಫಿನಿಟಿ ಇಸ್ ಆಲ್ಸೋ 0 ಇವಾಗ. ಯಾಕೆ? ಸೈನ್ ಆಫ್ 1 by infinity 0. ಸೈನ್ 0 ಇಸ್ 0. ನೆಕ್ಸ್ಟ್ 1 ಕೊಡಿ, ಏನಾಗುತ್ತೆ ಅವಾಗ? 1 by pi ಆಗುತ್ತೆ. ಸೈನ್ ಆಫ್ 1 by 1 by pi. ಸೊ ಏನಾಗ್ಬಿಡುತ್ತೆ? ಸೈನ್ ಆಫ್ pi ಮೀನ್ಸ್ 0. ನೆಕ್ಸ್ಟ್ ಆತರ ಕೊಡ್ತಾ ಹೋದಂಗೆಲ್ಲ 0 ಬರುತ್ತಲ್ವಾ? ಅಂದ್ರೆ ನೀವು ಈ ಸಿ ಯಲ್ಲಿ ಈ ಸೆಟ್ ಅನ್ನ ತಗೊಂಡ್ರೆ ಈ ಫಂಕ್ಷನ್ ಗೆ ಔಟ್ಪುಟ್ 0 ಬರುತ್ತೆ. ಅಂದ್ರೆ ಅರ್ಥ ಏನು? ಸೆಟ್ ಆಫ್ ಆಲ್ ಝೀರೋಸ್ ಅಲ್ವಾ ಇದು? ಅಲ್ವಾ? ಸೆಟ್ ಆಫ್ ಆಲ್ ಝೀರೋಸ್. ಝೀರೋಸ್ ಮೀನ್ಸ್ ವಾಟ್? ರೂಟ್ಸ್ ಅಂತ. ಕೊಟ್ಟಿರೋಂಥ ಫಂಕ್ಷನ್ಗೆ ರೂಟ್ಸ್ ಏನು ಅಂತ ಅರ್ಥ ಆಯ್ತಾ? ಸೊ ಈ ಸೆಟ್ ಬರುತ್ತೆ ಇವಾಗ 1 by n pi such that n belongs to z is the set of all zeros of sin of 1 by z. ಅಂದ್ರೆ ಈ ಪಾಯಿಂಟ್ಸ್ ಅನ್ನ ನೀವು ಕೊಡ್ತಾ ಹೋದ್ರೆ ಈ ಫಂಕ್ಷನ್ ಔಟ್ಪುಟ್ ಏನ್ ಬರುತ್ತೆ? ನಮಗೆ 0 ಬರುತ್ತೆ ಅಂತ. ಕ್ಲಿಯರಾ? ಎಸ್ ಸರ್. ಓಕೆ. ಸಿಂಗುಲರ್ ಪಾಯಿಂಟ್ ಅಂದ್ರೆ ಇವಾಗ ಏನಂದ್ರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಎಲ್ಲಿ ಪ್ರಾಬ್ಲಮ್ ಆಗುತ್ತೆ? Z is equal to 0. z equal to 0 ಅಲ್ವಾ? ಕರೆಕ್ಟ್ ಅಲ್ವಾ? ಇದು ಸಿಂಗುಲರ್ ಪಾಯಿಂಟ್. ಇದಕ್ಕೂ ಏನ್ ಸಂಬಂಧನೇ ಇಲ್ಲ ಅಲ್ಲಿ ಕನ್ಫ್ಯೂಸ್ ಆಗಕ್ಕೆ. ಓಕೆ, ಇಲ್ಲಿದೆ ನೋಡಿ. ಸೊ ಡಸ್ ದೇರ್ ಎಕ್ಸಿಸ್ಟ್ ಎ ಫಂಕ್ಷನ್ ಎಫ್ ಅಂಡ್ ಜಿ ಸೊ ದಟ್ ಆರ್ ಅನಾಲಿಟಿಕ್ ಅಟ್ z equal to 0 ಅಂಡ್ ಸ್ಯಾಟಿಸ್ಫೈಸ್. ಇಲ್ಲಿದೆ ನೋಡಿ, z equal to 0 ಹತ್ರ ಅನಾಲಿಟಿಕ್ ಆಗಿರಬೇಕು. ಸೊ ದೇರ್ ಡಸ್ ಅಂತ ಅವರೇ ಕೇಳ್ತಾರೆ. ಡಸ್ ದೇರ್ ಎಕ್ಸಿಸ್ಟ್ ಎ ಫಂಕ್ಷನ್ಸ್ ಎಫ್ ಅಂಡ್ ಜಿ so that are analytic at z equal to 0 and satisfies. ಇಲ್ಲಿ ನೋಡಿ, ಫಸ್ಟ್ ಒನ್ f of 1 by n equal to f of minus 1 by n equal to 1 by n square. ಇದು ಫಸ್ಟ್ ಒನ್ ಇಲ್ಲಿ ಕೊಟ್ಟಿದಾರಲ್ಲ f ಇದು. ಓಕೆನಾ? ಸೆಕೆಂಡ್ ಒನ್ g ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಎರಡು ಫಂಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಚೆಕ್ ಮಾಡ್ಬೇಕು ಇವಾಗ f ಮತ್ತೆ g ಸಿಗುತ್ತಾ. ಅವು ಏನಾಗಿರ್ಬೇಕು? z equal to 0 ಹತ್ರ ಅನಾಲಿಟಿಕ್ ಆಗಿರ್ಬೇಕು. ಓಕೆನಾ? ಅಲ್ಲಿ ಫಂಕ್ಷನ್ ಡೊಮೈನ್ ಏನು ಕೊಟ್ಟಿಲ್ಲ. ಅದ್ರ ಅರ್ಥ ಏನಂದ್ರೆ ಸಿ ಟು ಸಿ ಅಂತ ಅಂಡರ್ಸ್ಟುಡ್. ಅದು ಸೆಟ್ ಆಫ್ ಆಲ್ ಝೀರೋಸ್ ಏನಿದೆ ನೋಡಿ ಇಲ್ಲಿ, a equal to 1 by n ಇದೆ ಫಸ್ಟ್ ಒನ್ ಇಲ್ಲಿ. ಕರೆಕ್ಟ್ ಅಲ್ವಾ? ಸಚ್ ದಟ್ n ಬಿಲಾಂಗ್ಸ್ ಟು n. ಸೊ a ಡಾಶ್ ಏನಾಗ್ಬಿಡುತ್ತೆ ಹೇಳಿ? ಇದು 0 ಆಗ್ಬಿಡುತ್ತೆ. ಸೊ ಸಿಂಗಲ್ ಟು 0 ಅನ್ನೋದು ಇಲ್ಲಿ ಬರುತ್ತಲ್ವಾ ಸಿ ಅಲ್ಲಿ. ಸೊ ಹಾಗಾಗಿ ಏನ್ ಮಾಡ್ಬೋದು? ಇಲ್ಲಿ ತಗೋಬಹುದು ನೀವು 1 by n equal to ಏನ್ ತಗೋಬಹುದು ಹೇಳಿ? z ತಗೋಬಹುದು. ಸೊ ಲೆಟ್ 1 by n equal to z. 1 by n z ತಗೊಂಡ್ರೆ ಏನಾಗುತ್ತೆ? ಇದು f of z equal to, ನೋಡಿ ಇದನ್ನ ಬಿಡಿ, ಇದನ್ನ ಬಿಡಿ. f of z equal ಏನಾಗುತ್ತೆ ಇಲ್ಲಿ? z ಸ್ಕ್ವೇರ್ ಆಗುತ್ತೆ. ಕ್ಲಿಯರ್ ಇದು? ನೆಕ್ಸ್ಟ್ ಇವಾಗ ಇಲ್ಲಿ f of minus 1 by n ಸೇಮ್ b ತಗೊಳ್ಳಿ, minus 1 by n such that n belongs to natural number. ಸೊ b ಡ್ಯಾಶ್ ಏನಾಗ್ಬಿಡುತ್ತೆ ಹೇಳಿ ಇಲ್ಲಿ? ಸಿಂಗಲ್ಟನ್ 0 ಬರುತ್ತೆ. ಸಬ್ಸೆಟ್ ಆಫ್ ಸಿ ಆಗುತ್ತೆ. ಸೊ ಬೈ ಐಡೆಂಟಿಟಿ ಥಿಯರಮ್ ನೀವೇನ್ ತಗೋಬಹುದು? minus 1 by n equal to ಇವಾಗ ಅಗೇನ್ z ತಗೊಳ್ಳಿ. ಅವಾಗ ಏನಾಗುತ್ತೆ? f of z equal to, ಸಾರಿ ಏನಾಗ್ಬಿಡುತ್ತೆ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬಿಡಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಇಲ್ಲಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 1 by n square equal to z square. ಸೊ z square ಅಂತ ಬರೀಬೋದಾ ನಾವು ಹಂಗಾರೆ? 1 by n square ಇದೆ ನೋಡಿ, ಅದನ್ನ ಏನಂತ ಬರೀಬೋದು ನಾವು? minus 1 by n ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ?
ಬರೀಬೋದಾ ಇದನ್ನ? ಎಸ್ ಸರ್. ಮೈನಸ್ ಒನ್. ಸೊ ಮೈನಸ್ ಒನ್ ಮೈನಸ್ ಏನ್ ತಗೊಂಡಿದ್ದೀವಿ ನಾವು? ಝಡ್ ತಗೊಂಡಿದ್ವಿ. ಸೊ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಸ್ಕ್ವೇರ್. ಇಲ್ಲಿ ಏನಾಗ್ತಿದೆ ನೋಡಿ, ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಸ್ಕ್ವೇರ್ ಬರ್ತಿದೆ, ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಸ್ಕ್ವೇರ್ ಬರ್ತಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಸೇಮ್ ಫಂಕ್ಷನ್ ಬರ್ತಿದೆ. ಸೊ ಹಾಗಾಗಿ ಸಿಗುತ್ತೆ ಅಂತ ಎಕ್ಸಿಸ್ಟ್ ಆಗೋದು. ಯಾವ ಫಂಕ್ಷನ್ ಅದು? ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಸ್ಕ್ವೇರ್. ಕ್ಲಿಯರಾ? ಇದು ನೋಡಿ, Yes. ಝಡ್ ಈಕ್ವಲ್ ಟು 0 ಅನಾಟಿಕ್ ಆಗ್ತಿದೆ ಅಲ್ವಾ? ಎಸ್ ಸರ್. ಅನಾಟಿಕ್ ಎವರಿವೇರ್. ಸೊ ಹಾಗಾಗಿ ಏನಾಗುತ್ತೆ, ಫಂಕ್ಷನ್ ನಮಗೆ ಸಿಗುತ್ತೆ ಅಂತ ಈ ಕಂಡೀಷನ್ ಕೊಟ್ರೆ. ಸೆಕೆಂಡ್ ಕಂಡೀಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಗೋದಿಲ್ಲ A- ಸರ್, ಮೈನಸ್ ಸಿಗೋಲ್ಲ. yes sir, yes sir, a equal to 1 by n such that n belongs to natural number. So as n tends infinity, a dash ಏನಾಗ್ಬಿಡುತ್ತೆ ಹೇಳಿ? ಸಿಂಗಲ್ಟನ್ 0 ಬರುತ್ತೆ. ಸೊ ಲೆಟ್ 1 by n equal to z ತಗೊಂಡ್ರೆ ಎಫ್ ಆಫ್ ಝಡ್ ಈಕ್ವಲ್ ಟು ಇಲ್ಲಿ ಕೊಡಿ ಝೆಡ್ ಕ್ಯೂಬ್. ಝಡ್ ಕ್ಯೂಬ್ ಆಗುತ್ತೆ. ಇನ್ನೊಂದು ಇದೆ ನೋಡಿ, ಅಂತ ತಗೊಳ್ಳಿ, ಬಿ ಅಂತ ತಗೊಂಡ್ಬಿಟ್ಟು, ಸೊ ಮೈನಸ್ 1 by n ಸಚ್ ದಟ್ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸೊ ಆಸ್ n tends infinity, ಬಿ ಡ್ಯಾಶ್ ಏನ್ ಬರುತ್ತೆ ನಮಗೆ? 0 ಬರ್ತಿದೆ. ಈ ಬಂದಿರೋ ಡಿರೈವ್ಡ್ ಸೆಟ್ ಅಲ್ಲಿ ಇರುವಂತ ಪಾಯಿಂಟ್ಸ್ ಇದಾವಲ್ವಾ, ಅಲ್ಲಿ ಬರ್ಬೇಕಲ್ಲಿ ಬರುತ್ತೆ ಅಲ್ವಾ? ಸೊ ಸಬ್ಸೆಟ್ ಆಫ್ ಸಿ ಆಗುತ್ತೆ. ಸೊ ಬೈ ಐಡೆಂಟಿಟಿ ಥಿಯರಮ್, ಸೊ ಲೆಟ್ ಮೈನಸ್ 1 by n ಈಸ್ ಆಲ್ಸೋ ಝೆಡ್. ಓಕೆನಾ? ಸೇಮ್ ತಗೋಬೇಕು ನೀವು ಇಲ್ಲಿ, ಯಾಕೆ ಐಡೆಂಟಿಟಿ ಥಿಯರಮ್ ಹೇಳೋದೇ ಅದನ್ನ. ಕರೆಕ್ಟ್ ಅಲ್ವಾ? ಎಫ್ ಆಫ್ ಝೆಡ್ ತಗೊಳ್ತಿದ್ರಿಲ್ಲ ಅಂದ್ರೆ ಇಲ್ಲಿ ಎಫ್ ಆಫ್ ಝೆಡ್ ಆಗ್ಬೇಕು ಇವಾಗ, ಯಾಕೆ ಈಕ್ವಲ್ ಇದೆ ಅಲ್ವಾ ಅಲ್ಲಿ. ಎಸ್ ಸರ್. ಓಕೆ, ಮೈನಸ್ 1 by n ಈಕ್ವಲ್ ಟು ಝೆಡ್ ಆಗುತ್ತೆ. ಏನಾಗ್ಬಿಡುತ್ತೆ ಹೇಳಿ ಇವಾಗ? ಎಫ್ ಆಫ್ ಎಫ್ ಆಫ್ ಝೆಡ್ ಈಕ್ವಲ್ ಟು ಮೈನಸ್ ಝೆಡ್ ನೋಡಿ, ಹೋಲ್ ಕ್ಯೂಬ್ ಮಾಡಿದ್ರೆ ಏನಾಗುತ್ತದು? ಮೈನಸ್ Sure. ಆಗುತ್ತೆ. ಅಥವಾ ಮೈನಸ್ ಕೆಲಸ ಮಾಡಿ, ಕ್ಯೂಬ್ ಎಸ್, ಮೈನಸ್ 1 by n ಕ್ಯೂಬ್ ಈಕ್ವಲ್ ಟು ಝಡ್ ಕ್ಯೂಬ್ ಆಗುತ್ತೆ. ನಮಗೆ 1 by n ಕ್ಯೂಬ್ ಕೊಟ್ಟಿದ್ದಾರೆ, 1 by n ಕ್ಯೂಬ್ ಏನಾಗ್ಬಿಡುತ್ತೆ? 1 by n ಕ್ಯೂಬ್ ಮೈನಸ್ ಮೈನಸ್ ಝಡ್ ಕ್ಯೂಬ್. ಮೈನಸ್ ಝಡ್ ಕ್ಯೂಬ್ ಆಗಿದೆ. ನೋಡಿ ಇಲ್ಲಿ ಈ ಕೇಸಲ್ಲಿ ಝಡ್ ಕ್ಯೂಬ್ ಬರ್ತಿದೆ, ಇಲ್ಲಿ ಮೈನಸ್ ಝಡ್ ಕ್ಯೂಬ್ ಬರ್ತಿದೆ. ಸೊ ಹಾಗಾಗಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಸೇಮ್ ಬರಬೇಕು. ಓಕೆನಾ? ಸೊ ಹಾಗಾಗಿ ನೋ ಸಚ್ ಎಂಟೈರ್ ಫಂಕ್ಷನ್, ಸಾಲಿಟಿ ಫಂಕ್ಷನ್. ಸೊ ಹಾಗಾಗಿ ಇದು ಬರಲ್ಲ, ಇದು ಬರ್ತಿದೆ. ಕ್ಲಿಯರ್ ಇದು ತಗೊಳ್ಳೋದು? ಫಸ್ಟ್ ಇನ್ ತಗೊಳ್ಳಿ, ಅದಾದ್ಮೇಲೆ ಇನ್ ತಗೊಳ್ಳಿ, ಓಲ್ಡ್ ಆಗೋದೆಲ್ಲ ನೋಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ, ಡಸ್ ದೇರ್ ಎಕ್ಸಿಸ್ಟ್ ಅನಾಲಿಟಿಕ್ ಫಂಕ್ಷನ್ ಕೇಳ್ತಿದ್ದಾರೆ ಇನ್ ದ ಯೂನಿಟ್ ಡಿಸ್ಕ್. ಯೂನಿಟ್ ಡಿಸ್ಕ್ ಕೊಟ್ಬಿಡ ಅಂದ್ರೆ ಏನಾಗ್ಬಿಡುತ್ತೆ ಈಗ? ಮಾಡ್ ಝಡ್ ಲೆಸ್ ದನ್ 1. ನೋಡಿ, ಯೂನಿಟ್ ಡಿಸ್ಕ್ ಅಂತ ಕೊಟ್ಟ ಅಂದ್ರೆ ಲೆಸ್ ದನ್ 1 ತಗೋಬೇಕು ನೀವು, ಓಪನ್ ಅಷ್ಟೇ. ಓಕೆನಾ? ಸಚ್ ದಟ್ ಎಫ್ ಆಫ್ 1 by n ಈಕ್ವಲ್ ಟು n ಪ್ಲಸ್ 1 ಡಿವೈಡೆಡ್ ಬೈ n ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಅಂತ ತಗೋಬೇಕು. ಎ ಕೊಟ್ಟು ಹೆಂಗ್ ಕೊಟ್ಟಿದ್ದಾರೆ ಅವರು? 1 by n ಕೊಟ್ಟಿದ್ದಾರೆ. ಸಚ್ ದಟ್ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಕೊಡೋದಕ್ಕಿಂತ ಹಿಂಗ್ ಕೊಟ್ಟಿದ್ದಾರೆ. ಓಕೆ, ನಡೆಯುತ್ತೆ. ಓಕೆನಾ? ಎ ಡ್ಯಾಶ್ ಏನಾಗುತ್ತೆ ಹೇಳಿ? ಸಿಂಗಲ್ಟನ್ 0. ಸಿಂಗಲ್ಟನ್ 0 ಬರುತ್ತೆ. 0 ಅನ್ನೋದು ಇದು ಬರುತ್ತಲ್ವ ರೀಸನ್ ಅಲ್ಲಿ. ಎಸ್ ಸರ್. ಸೊ ಹಾಗೆ ಏನಾಗ್ಬಿಡುತ್ತೆ, ತಗೋಬಹುದು. ಸೊ ಇವಾಗ ಏನ್ ಮಾಡ್ತೀರಾ? 1 by n ಈಕ್ವಲ್ ಟು ಝಡ್ ತಗೊಳ್ಳಿ. ಸೊ ಇಲ್ಲಿ ತಗೊಂಡೋಗಿ ಕೊಡಿ. ಅದಕ್ಕೂ ಮುಂಚೆ ನೋಡಿ, 1 by n ಈಕ್ವಲ್ ಟು, ಸೊ 1 by n ಫಾರ್ಮಲ್ ಬರೋದು 1 plus 1 by n ತಗೊಂಡ್ರೆ 1 plus 1 by 1 by n. ಡಿನಾಮಿನೇಟರ್ ಏನಾಗುತ್ತೆ? n ಇಂಟು ಮೈನಸ್ 1 by n ಆಗುತ್ತೆ. ಸೊ n ಗೆಟ್ ಕ್ಯಾನ್ಸಲ್. ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ 1 by n ಅಂದ್ರೆ ಝಡ್ ತಗೊಂಡಿದೀವಿ, ಇಲ್ಲಿ ಝಡ್ 1 ಬರುತ್ತೆ. plus z ಈಕ್ವಲ್ ಟು plus 1 minus plus z ಡಿವೈಡೆಡ್ ಬೈ 1 minus 1 minus z. ಓಕೆ, ಸೊ ಡಸ್ ದೇರ್ ಎಕ್ಸಿಸ್ಟ್ ಅನಾಲಿಟಿಕ್ ಫಂಕ್ಷನ್. ನೋಡಿ, ಇದು ಅನಾಲಿಟಿಕ್ ಫಂಕ್ಷನ್ ಆಗುತ್ತೆ. ಯಾವ ಡಿಸ್ಕ್ ಅಂತ ಹೇಳ್ತಿದ್ದಾರೆ ನೋಡಿ ಇವರು? z ಯೂನಿಟ್ ಡಿಸ್ಕ್. disk. ಅಂದ್ರೆ ಇಲ್ಲಿ ಅನಾಲಿಟಿಕ್ ಆಗುತ್ತಲ್ವಾ ಇದು? ಎಸ್ ಸರ್. ಯಾಕೆ ಸಮಸ್ಯೆ ಇರೋದು ಏನಲ್ಲಿ? z ಈಕ್ವಲ್ ಟು 1 ಅಲ್ಲಿ. 1 ಅಲ್ಲಿ ಬಟ್ ಮಾಡ್ ಝಡ್ ಲೆಸ್ ದನ್ 1 ಅಲ್ಲಿ 1 ಬರುತ್ತಾ? ಇಲ್ಲ. ಬರಲ್ಲ. ಹೌದು ಸರ್. ಸೊ ಆ ರೀಸನ್ ಅಲ್ಲಿ ಅನಾಲಿಟಿಕ್ ಇದು. ಓಕೆ, ಹಾಗಾಗಿ ಎಸ್ ಅಂತ ಹೇಳ್ಬೇಕು ನೀವು. ಎಸ್, ದೇರ್ ಎಕ್ಸಿಸ್ಟ್ ಅನಾಲಿಟಿಕ್ ಫಂಕ್ಷನ್ ಇನ್ ದಿಸ್ ಡಿಸ್ಕ್. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ನೋಡಿ ಇಲ್ಲಿ. ಇಫ್ ಡಿ ಇಸ್ ದ ಯೂನಿಟ್ ಓಪನ್ ಡಿಸ್ಕ್. ಓಕೆ, ಏನ್ ಕೊಟ್ಬಿಟ್ಟು ಇವಾಗ ಡಿ ಓಪನ್ ಡಿಸ್ಕ್ ಅಂತಂದ್ರೆ ಸೆಟ್ ಅಂತ Mod Z ಸೆಟ್ less ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್. ಎಲ್ಲಿ ತಗೋಬೇಕಂದ್ರೆ ಮಾಡ್ ಝಡ್ ಲೆಸ್ ದನ್ 1 ಅಲ್ಲಿ. ಓಕೆನಾ? ಸೊ ಅನ್ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ನೋಡಿ ಇಲ್ಲಿ. ಅಂಡ್ ಎಫ್ ಫ್ರಮ್ ಸಿ ಟು ಡಿ, ನೋಡಿ ಸಿ ಟು ಡಿ ಕೊಟ್ಬಿಟ್ಟ, ಡೊಮೈನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಓಪನ್ ಯೂನಿಟ್ ಡಿಸ್ಕ್ ಕೊಟ್ಟಿದ್ದಾರೆ. ಈಸ್ ಅನಾಲಿಟಿಕ್ ಅಂತ ಕೊಟ್ಟಿದ್ದಾರೆ. ಈಸ್ ಅನಾಲಿಟಿಕ್ ವಿತ್ ಎಫ್ ಆಫ್ 10 ಈಕ್ವಲ್ ಟು 1 by 2 ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲೀವು. ಎಫ್ ಆಫ್ 10 ಈಕ್ವಲ್ ಟು 1 by 2. ಸೊ ದೆನ್ ಎಫ್ ಆಫ್ 10 ಪ್ಲಸ್ ಐ ಏನಾಗುತ್ತೆ ಅಂತ ಕ್ವಶನ್ ಇವಾಗ ನೋಡಿ. ನಿಮಗೆ ಆಗಲೇ ನಿಮಗೆ ಹೇಳಿದೆ, ಎಫ್ ಫ್ರಮ್ ಸಿ ಟು ಝೆಡ್ ಸಚ್ ದಟ್ ಮಾಡ್ ಝಡ್ ಈಸ್ ಲೆಸ್ ದನ್ ಆರ್ ಅಂತ ಕೊಟ್ಟಿದ್ರೆ ಏನಾಗ್ಬಿಡುತ್ತೆ? ಅದು ಕಾನ್ಸ್ಟೆಂಟ್ ಆಗತ್ತಾ? ಎಸ್ ಸರ್. ಅಥವಾ ಎಂಟೈರ್ ಫಂಕ್ಷನ್. ಸೊ ಎಂಟೈರ್ಲಿ ಬೌಂಡೆಡ್ ಅಂದ್ರೆ ನೋಡಿ ಇಲ್ಲಿ ಏನಾಗ್ಬಿಡುತ್ತೆ? ಎಫ್ ಆಫ್ ಸಿ ರೇಂಜ್ ಅಂದ್ರೆ ಇವಾಗ ಎಫ್ ಆಫ್ ಸಿ ಅಂತ ಅಂದ್ರೆ ಇಲ್ಲಿರೋಂಥ ಪಾಯಿಂಟ್ಸ್ ಎಲ್ಲ ನೀವು ಕೊಡ್ತಾ 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 ಹೋದಂಗೆ ಏನ್ ಬರುತ್ತಲ್ವಾ ಸೆಟ್ಟು, ಅದು ರೇಂಜ್ ಅಂತ. ಆ ರೇಂಜ್ ಇದೆ ನೋಡಿ, ಆಲ್ವೇಸ್ ಏನಾಗಿರುತ್ತೆ? ಸಬ್ಸೆಟ್ ಆಫ್ ಕೋಡೊಮೈನ್ ಆಗಿರುತ್ತಾ? ಕೋಡೊಮೈನ್ ಕೊಟ್ಟಿದ್ದಾರೆ ಇವಾಗ ಇಲ್ಲಿ ಡಿ ಕೊಟ್ಟಿದ್ದಾರೆ.
ಸೊ ಡಿ ಏನಾಗಿದೆ, ಬೌಂಡೆಡ್ ಇದು, Yes, sir. Yes, ದಿಸ್ sir. ಇಸ್ ಬೌಂಡೆಡ್. ಸೊ ಸಬ್ಸೆಟ್ ಆಫ್ ಎ ಬೌಂಡೆಡ್ ಸೆಟ್ ಈಸ್ ಆಲ್ವೇಸ್ ಬೌಂಡೆಡ್. ಸೊ ರೇಂಜ್ ಈಸ್ ಬೌಂಡೆಡ್. ಓಕೆನಾ? ಪ್ಲಸ್ ಅವ್ರು ಹೇಳ್ತಿದ್ದಾರೆ ನೋಡಿ, ಎಂಟರ್ ಆಗ್ತಿದೆ, ಅನಾಲಿಟಿಕ್ ಆಗ್ತಿದೆ, ಕೊಟ್ಟಿರೋಂಥ ರೀಸನ್ ಅಲ್ಲಿ ಅನಾಲಿಟಿಕ್ ಆಗ್ತಿದೆ. ಸೊ ಏನಾಗ್ಬಿಡುತ್ತೆ ಇಲ್ಲಿ, ಎಂಟೈರ್ ಫಂಕ್ಷನ್ ಅಂದ್ರೆ ಕೊಟ್ಟಿರೋಂಥ ರೀಸನ್ ಅಲ್ಲಿ ಎಂಟೈರ್ ಫಂಕ್ಷನ್. Yes, sir. ಸೊ ಎಂಟೈರ್ಲಿ ಬೌಂಡೆಡ್, Constant. ಸೊ 1 ಎಫ್ by ಮಸ್ಟ್ 2 ಬಿ, ನೇ ಆಗುತ್ತೆ. ಎಸ್, ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್. ಅವ್ರು 1 ಪಾಯಿಂಟ್ ಹತ್ರ ಕ್ಲೂ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನಂದ್ರೆ ನೋಡಿ, ಈ ಪೂರ್ತಿ ಇಂಟರ್ವಲ್ ಅಲ್ಲಿ ಏನಾಗ್ಬಿಡುತ್ತೆ, ಅದು ಕಾನ್ಸ್ಟೆಂಟ್ ಆಗೋದು ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್. ಸೊ ಎಫ್ ಆಫ್ 10 ಈಕ್ವಲ್ ಟು 1/2 ಬರ್ತಿದೆ ಅಂತಂದ್ರೆ ಎಫ್ ಆಫ್ 10 ಪ್ಲಸ್ ಐ ಈಸ್ ಆಲ್ಸೋ 1 by 2. ಯಾಕೆ ಕಾನ್ಸ್ಟೆಂಟ್ ಅಲ್ವಾ? ನೀವು ಯಾವುದೇ ಇನ್ಪುಟ್ ಅನ್ನ ತಗೊಂಡ್ರು ಕಾನ್ಸ್ಟೆಂಟ್ ಏನ್ ಬರುತ್ತೆ, ಅದೇನ್ ಬರುತ್ತೆ ಅದೇ ಬರುತ್ತೆ. ಇಲ್ಲಿ ಒಂದು ಪಾಯಿಂಟ್ ಹತ್ರ ಕ್ಲೂ ಕೊಟ್ಟಿದ್ದಾರೆ 1/2 ಅಂತ. ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ. ಕ್ಲಿಯರಾ? 4 ಸೇಮ್ ಇದೆ ಸರ್. ಎರಡು ಸೇಮ್ ಇದೆ ಸರ್. ಒಂದು ಎರಡು ಮೈನಸ್ ಸೇಮ್ ಇದೆ, ಮೈನಸ್ ಮೋಸ್ಟ್ಲಿ 4 is ಮೋಸ್ಟ್ಲಿ I by 2 ಅನ್ಸುತ್ತೆ. ಯಾವುದು? ಎಸ್, ಮೈನಸ್ ಐ ಬೈ 2 ಅದು. ಓಕೆನಾ? ಇದು ಮೈನಸ್ ಐ ಬೈ 2. ಓಕೆ. ಸೊ ಹಾಗಾಗಿ ಆಪ್ಷನ್ 2 ಇದೆ ನೋಡಿ, ಅದು ಕರೆಕ್ಟ್ ಇದೆ. ಸೊ ಸಿಂಪಲ್ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿದೆ ನೆಟ್ ಕ್ವಶನ್ ಇದು. ಎಫ್ ಫ್ರಮ್ ಸಿ ಟು ಸಿ ಬಿ ಎನ್ ಎಂಟೈರ್ ಫಂಕ್ಷನ್ ಅಂತ ಹೇಳಿದ್ದಾರೆ. ಸಚ್ ದಟ್ ಸೊ ಮಾಡ್ ಎಫ್ ಡ್ಯಾಶ್ ಆಫ್ ಝೆಡ್ ಲೆಸ್ ದೆನ್ ಮಾಡ್ ಎಫ್ ಆಫ್ ಝೆಡ್, ಸೊ ಫಾರ್ ಆಲ್ ಝೆಡ್ ಬಿಲಾಂಗ್ಸ್ ಟು ಸಿ ಆಗಿದೆ ಅಂತ ಹೇಳಿದ್ದಾರೆ. ಈ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಎಂಟೈರ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ದೆನ್ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್, ಎಫ್ ಆಫ್ ಝೆಡ್ ಈಕ್ವಲ್ ಟು ಇ ಪವರ್ ಕೆ ಝೆಡ್. ಸೊ ಎಫ್ ಇಸ್ ಎ ಲೀನಿಯರ್ ಪಾಲಿನಾಮಿಯಲ್, ಎಫ್ ಈಸ್ ಐಡೆಂಟಿಕಲಿ 0. ನೋಡಿ, ಡೈರೆಕ್ಟ್ ಆಗಿ ಎಫ್ ಐಡೆಂಟಿಕಲಿ 0 ಮೀನ್ಸ್ ವಾಟ್, ಎಫ್ ಈಕ್ವಲ್ ಟು 0 ಅಂತನಾ? ಎಸ್ ಸರ್. ಇಲ್ಲಿ ತಗೊಂಡಾಗ ಕೊಟ್ರೆ ಏನಾಗುತ್ತೆ, 0 ಡ್ಯಾಶ್ ಡಿಫರೆನ್ಶಿಯೇಟ್ ಮಾಡಿದ್ರೆ 0 0 ಲೆಸ್ ದ್ಯಾನ್ 0. ಎಫ್ ಆಫ್ 0. ನಾಟ್ ಪಾಸಿಬಲ್. ಡೈರೆಕ್ಟ್ ಆಗಿ ಆಪ್ಷನ್ 4 ಡಿಸ್ಕಾರ್ಡ್. Yes, sir. ಓಕೆ, ಇದು ಯಾವ ತರ ಪ್ರೂವ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಎಫ್ ಎಂಟೈರ್ ಫಂಕ್ಷನ್ ಆಗಿದ್ಮೇಲೆ ಎಫ್ ಡ್ಯಾಶ್ ಏನಾಗುತ್ತೆ, ಈಸ್ ಆಲ್ಸೋ ಎಂಟೈರಾ? Yes, sir. ಇವಾಗ ಇಲ್ಲಿದೆ ನೋಡಿ, ತಗೊಳ್ಳಿ ನೀವು. ಎಫ್ ಡ್ಯಾಶ್ ಆಫ್ ಝೆಡ್ ಇದೆ, ಈ ಎಫ್ ಆಫ್ ಝೆಡ್ ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಮಾಡ್ ಎಫ್ ಆಫ್ ಝೆಡ್ ಆಗುತ್ತೆ. ಈಸ್ ಲೆಸ್ ದ್ಯಾನ್ 1. Yes, sir. ಇವಾಗ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ. ಸೊ ಮಾಡ್ ಎಕ್ಸ್ ಬೈ ವೈ ಇರೋದನ್ನ ನಾವೇನ್ ತಗೋಬಹುದು ಅಂದ್ರೆ ಮಾಡ್ ಎಕ್ಸ್ ಬೈ ಮಾಡ್ ವೈ ಅಂತ ತಗೋಬಹುದು. ಇವಾಗ ಇಲ್ಲಿ ಏನ್ ಮಾಡ್ತೀನಿ ನಾನು, ಪೂರ್ತಿ ತಗೊಂಡ್ಬಿಡ್ತೀನಿ. ಸೊ ಮಾಡ್ ಎಫ್ ಡ್ಯಾಶ್ ಆಫ್ ಝೆಡ್ ಡಿವೈಡೆಡ್ ಬೈ ಎಫ್ ಆಫ್ ಝೆಡ್ ಲೆಸ್ ದ್ಯಾನ್ 1. ಸೊ ನೋಡಿ ಇಲ್ಲಿ ಇದು ಅನಾಲಿಟಿಕ್, ಇದು ಅನಾಲಿಟಿಕ್. ಸೊ ಏನಾಗ್ಬಿಡುತ್ತೆ, ರೇಷಿಯೋ ಇದು ಪೂರ್ತಿ ಅನಾಲಿಟಿಕ್ ಆಗುತ್ತೆ. ರಿಸಲ್ಟ್ ಇದೆ ಎಫ್ ಅಂಡ್ ಜಿ ಆರ್ ಅನಾಲಿಟಿಕ್, ಮತ್ತೆ ಪ್ರಾಡಕ್ಟ್ ಆಗುತ್ತೆ. ಸೊ ಅಡಿಷನ್ ಆಫ್ 2 ಅನಾಲಿಟಿಕ್ ಕಂಟಿನ್ಯೂಸ್ ಅಲ್ವಾ? ಸೊ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಗೊತ್ತಿದೆ ನಿಮಗೆ, ಕಂಟಿನ್ಯೂಸ್ ಪ್ಲಸ್ ಕಂಟಿನ್ಯೂಸ್. ಸೊ ಪ್ರಾಡಕ್ಟ್ ಆಫ್ ಕಂಟಿನ್ಯೂಸ್ ಆ ತರ ಏನಾಗ್ಬಿಡುತ್ತೆ, ಇದು ಎಫ್ ಡ್ಯಾಶ್ ಆಫ್ ಝೆಡ್ ಡಿವೈಡೆಡ್ ಬೈ ಎಫ್ ಆಫ್ ಝೆಡ್ ಇದೆ ನೋಡಿ, ಎಂಟೈರ್ ಫಂಕ್ಷನ್. ಯಾಕಂದ್ರೆ ಎಫ್ ಇಸ್ ಎಂಟೈರ್, ದೆನ್ ದಿಸ್ ರೇಷಿಯೋ ಇಸ್ ಆಲ್ಸೋ ಎಂಟೈರ್. ಸೊ ಎಂಟೈರ್ ಫಂಕ್ಷನ್ ಎಂಟೈರ್ಲಿ ಏನಾಗಿದೆ, ಬೌಂಡೆಡ್ ಬೈ 1. ಸೊ ಎಂಟೈರ್ ಫಂಕ್ಷನ್ ಅದು ಯಾವುದು, ಎಫ್ ಡ್ಯಾಶ್ ಆಫ್ ಝೆಡ್ ಡಿವೈಡೆಡ್ ಬೈ ಎಫ್ ಆಫ್ ಝೆಡ್ ಎಂಟೈರ್ ಫಂಕ್ಷನ್ ಪ್ಲಸ್ ಬೌಂಡೆಡ್ ಬೈ 1 ಅಂತ ಗೊತ್ತಾಗ್ತಿದೆ ನಿಮಗೆ. ಬೌಂಡೆಡ್ ಎಂಟೈರ್ ಪ್ಲಸ್ ಬೌಂಡೆಡ್ ಬೈ ಲಿವಲ್ ಇಸ್ತರ ಮೇಲೆ ಆಗ್ಬಿಡುತ್ತೆ ಕಾನ್ಸ್ಟೆಂಟ್ ಸಿ, ಸಮ್ ಕಾನ್ಸ್ಟೆಂಟ್ ಸಿ ಅಂತ ತಗೊಂಡ್ಬಿಡಿ. ಸೊ ಎಫ್ ಡ್ಯಾಶ್ ಆಫ್ ಝೆಡ್ ಈಕ್ವಲ್ ಇವಾಗ ಏನಾಗುತ್ತೆ, ಸಿ ಇಂಟು ಈ ಕಡೆ ತಗೊಂಡ್ಬಿಟ್ರೆ ಎಫ್ ಆಫ್ ಝೆಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ಕಡೆ ತಗೊಂಡ್ಬಿಡಿ, ಸಿ ಇಂಟು ಸಮ್ ಕಾನ್ಸ್ಟೆಂಟ್ ಸಿ ಇಂಟು ಎಫ್ ಆಫ್ ಝೆಡ್ ಆಗುತ್ತೆ. ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿ. ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು F of Z. ಅಥವಾ ಒಂದು ಕೆಲಸ ಮಾಡಿ, ಮತ್ತೆ ಅವಶ್ಯಕತೆ ಇಲ್ಲೇ ಇಂಟಿಗ್ರೇಟ್ ಮಾಡೋಣ. ಇವಾಗ ಮಾಡ್ಬೋದಾ? ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಡಿವೈಡೆಡ್ ಬೈ ಎಫ್ ಆಫ್ ಝೆಡ್ ಅಂದ್ರೆ ಒಂದು ರಿಸಲ್ಟ್ ಇದೆ, ಯಾವ್ದದು, ಲಾಗ್ Z. ಝೆಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹೇಳಿದಿನಲ್ವಾ ನಿಮ್ಗೆ ಇದನ್ನ. Yes, sir. Equals to ಇಲ್ಲಿ ಸಿ ಇಂಟು ಡಿ ಝೆಡ್ ಈಕ್ವಲ್ ಟು ಸಿ ಆಚೆ CZ. ಇಂಟಿಗ್ರೇಷನ್ ಆಫ್ ಝೆಡ್ ಏನಾಗುತ್ತೆ, Z. ಪ್ಲಸ್ ಸಮ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ ಟು. ಅಗೇನ್ ಎಫ್ ಆಫ್ ಝೆಡ್ ಈಕ್ವಲ್ ಟು ಯಾವ ಫಾರ್ಮಲ್ ಬರ್ತಿದೆ ನೋಡಿ ಇವಾಗ, E power CZ ಪ್ಲಸ್ C2. ಸೊ ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಹೇಳಿ? ಆಪ್ಷನ್ 1. ಆಪ್ಷನ್ 2 ಕರೆಕ್ಟ್ ಇದೆ. ಎಫ್ ಆಫ್ ಝೆಡ್ ಈಕ್ವಲ್ ಟು ಇ ಪವರ್ CZ ಪ್ಲಸ್ C2 ಫಾರ್ಮಲ್ ಬರ್ತಿದೆ. ಸೊ ಪೂರ್ತಿ ಕಾನ್ಸ್ಟೆಂಟ್ ಎಲ್ಲ ತಗೊಂಡ್ಬಿಟ್ಟು ಇ ಪವರ್ ಕೆ ಝೆಡ್ ಅಂತ ಬಂದಿದೆ. ಓಕೆನಾ? ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದು? Yes, sir. ಓಕೆ, ನೆಕ್ಸ್ಟ್ ಇದು KSET ಕೇಳಿದಾರೆ ನೋಡಿ. ಈ ಕ್ವಶನ್ ಇದೆ ನೋಡಿ, ಇದು KM ಇದೆನಾ?
ಓಕೆ, ಜಿ ಕಾಂಪೋಸಿಷನ್ ಎಫ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಆಪ್ಷನ್ಸ್ ಮಿಸ್ ಆಗಿದೆ. ಓಕೆನಾ, ಅದು 2 ಆಪ್ಷನ್ಸ್ ನೋಡ್ಕೊಂಡು ಬರ್ತೀನಿ ತಗೊಳ್ಳಿ. ಓಕೆ, ಇವಾಗ ಒಂದು ಕ್ವಶನ್ ಇದೆ ನೋಡಿ, ಅದು ಇಂಪಾರ್ಟೆಂಟ್. ಹಿಂಗಿದೆ, ಇದು ಭಾರಿ ಈಸಿ ಇದೆ ನೋಡಿ. ಏನಂದ್ರೆ ಒಂದು ಫಂಕ್ಷನ್ ಎಫ್ ಅಂತ ಇದೆ. ಓಕೆನಾ, ಸೊ ಆಸ್ ಎ 0 ಆಫ್ ಆರ್ಡರ್, ಸೊ ಎಂ ಅಟ್ z ಈಕ್ವಲ್ ಟು ಆಲ್ಫಾ ಅಂತ ಹೇಳ್ತಿದ್ದಾರೆ ಎಫ್. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಜಿ ಇದೆ ನೋಡಿ, ಆಸ್ ಎ ಪೋಲ್ ಆಫ್ ಆರ್ಡರ್ n. ಆಫ್ ಆರ್ಡರ್ ಎನ್ ಅಟ್ z ಈಕ್ವಲ್ ಟು ಯಾವುದು, ಎಗೇನ್ ಆಲ್ಫಾನೇ, ಅದೇ ಪಾಯಿಂಟೇ ಕೊಟ್ಟಿದ್ದಾರೆ ನಮಗೆ. ಎಫ್ ಆಸ್ ಎ 0 ಆಫ್ ಆರ್ಡರ್ ಎಂ ಅಟ್ z ಈಕ್ವಲ್ ಟು ಆಲ್ಫಾ, ಜಿ ಆಸ್ ಎ ಪೋಲ್ ಆಫ್ ಆರ್ಡರ್ ಎನ್ ಅಟ್ z ಈಕ್ವಲ್ ಟು ಆಲ್ಫಾ. ಸೊ ಎಂ ಇದೆ ನೋಡಿ, ಅದೇನು ಕೊಟ್ಟಿದ್ದಾರೆ ಹೇಳಿ, ಗ್ರೇಟರ್ ದೆನ್ m is greater than n. ಎಸ್, ಎನ್ ಕೊಟ್ಟಿದ್ದಾರೆ, ಈ ತರ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ದೆನ್ ಏನಂತ ಹೇಳ್ತಾರೆ ಗೊತ್ತಾ, ಎಫ್ ಬೈ, ಓಕೆ, ಎಫ್ ಇಂಟು ಜಿ ಇದೆ ನೋಡಿ ಪ್ರಾಡಕ್ಟ್. ಇವಾಗ ಎಫ್ ಇಂಟು ಜಿ ಆಸ್ ಎ ಪೋಲ್ ಆಫ್ ಆರ್ಡರ್ ಬರುತ್ತೋ 0 ಆಫ್ ಆರ್ಡರ್ ಬರುತ್ತೋ ಹೇಳ್ಬೇಕು. ಇವಾಗ ಎಫ್ ಇಂಟು ಜಿ ಇದೆ ನೋಡಿ, ಆಸ್ ಎ ಪೋಲ್ ಆಫ್ ಆರ್ಡರ್ ಸಿಗುತ್ತೋ 0 ಆಫ್ ಆರ್ಡರ್ ಸಿಗುತ್ತೋ ವಿತ್ ಮಲ್ಟಿಪ್ಲಿಸಿಟಿ ಹೇಳ್ಬೇಕು. ಅದೇ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕೆ ಸೆಟ್ ಅಲ್ಲಿ, ಅದಕ್ಕೆ ತೋರಿಸ್ತಿದ್ದೀನಿ ನೋಡಿ ಯಾವ ತರ ಅಂತ. ಇಲ್ಲಿದೆ ನೋಡಿ ಎಫ್ ಅಲ್ವಾ ಇದು, ಏನ್ ಕೊಟ್ಟಿದ್ದಾರೆ ಅವರು, ಎಫ್ ಆಫ್ ಝೆಡ್ ಈಕ್ವಲ್ ಟು ಆಸ್ ಎ 0 ಆಫ್ ಆರ್ಡರ್ ಎಂ ಅಂತ ಕೊಟ್ಟಿದಾಗ ಡೆಫಿನೇಷನ್ ಪ್ರಕಾರ ಏನಾಗ್ಬಿಡುತ್ತೆ ಹೇಳಿ, ಝೆಡ್ ಮೈನಸ್ ಝೆಡ್ ನಾಟ್. ಯಾವ್ದಿದು, ಆಲ್ಫಾ ಅಲ್ವಾ, ಆಲ್ಫಾ ಹೋಲ್ ಪವರ್ ಮಲ್ಟಿಪ್ಲಿಸಿಟಿ ಏನಿದೆ ನೋಡಿ ಇಲ್ಲಿ m ಇದೆ ಇಂಟು ಸಮ್ ಅನಾಲಿಟಿವ್ ಫಂಕ್ಷನ್ ತಗೋಬೇಕಲ್ವಾ ಇಲ್ಲಿ, g1 ಆಫ್ ಝೆಡ್ ತಗೊಳ್ತೀನಿ ನಾನು. ಸೊ g1 ಆಫ್ ಝೆಡ್ ಇದೆ ನೋಡಿ, ಸಾರಿ ಝೆಡ್ ಆಲ್ಫಾ ಕೊಟ್ಟರೆ ಏನಾಗುತ್ತೆ ಹೇಳಿ, ಅದು ನಾಟ್ ಈಕ್ವಲ್ ಟು 0 ಬರಬೇಕು. ಇದು ಡೆಫಿನೇಷನ್ ಆಫ್ 0 ಅಲ್ವಾ, ಇದು ಆಲ್ಫಾ ಇದೆ 0 ಆಫ್ ಎಫ್ ಆಫ್ ಝೆಡ್ ಆಗ್ಬೇಕಂದ್ರೆ ಈ ತರ ಬರೆಯಕ್ಕೆ ಬರಬೇಕು. ಇವಾಗ ಏನಾಗ್ಬಿಡುತ್ತೆ, g1 ಆಲ್ಫಾ ನಾಟ್ ಈಕ್ವಲ್ ಟು 0, g1 ಏನಾಗಿದೆ ಅನಾಲಿಟಿಕ್ ಆಗಿದೆ ಅಟ್ ಝೆಡ್ ಈಕ್ವಲ್ ಟು ಆಲ್ಫಾ. ನೆಕ್ಸ್ಟ್ ಜಿ ಆಸ್ ಎ ಪೋಲ್ ಅಂತ ಹೇಳ್ತಿದ್ದಾರೆ, ಅವಾಗ ಏನಾಗ್ಬಿಡುತ್ತೆ, ಜಿ ಆಫ್ ಝೆಡ್ ಡೆಫಿನೇಷನ್ ಪ್ರಕಾರ ಡಿನಾಮಿನೇಟರ್ ಬರುತ್ತೆ ಅಷ್ಟೇ, ಇದು ಡಿನಾಮಿನೇಟರ್ ಬರುತ್ತೆ. Another analytic function g2 of z divided by z minus alpha whole power multiplicity ಇದೆ ನೋಡಿ, n ಬರ್ಕೊಳ್ಳಿ. ಸೊ g2 ಆಫ್ ಆಲ್ಫಾ ಇದೆ ನೋಡಿ, ಅನಾಲಿಟಿಕ್ ಆಗಿರುತ್ತೆ, ಜೊತೆಗೆ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಪ್ರಾಡಕ್ಟ್ ಏನಾಗ್ಬಿಡುತ್ತೆ ನೋಡಿ, ಎರಡು ಪ್ರಾಡಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿದೆ ನೋಡಿ, z minus alpha whole power m into g1 of z into ಇದನ್ನ ಪ್ರಾಡಕ್ಟ್ ಮಾಡೋದು ಏನಾಗುತ್ತೆ ನೋಡಿ, g2 of z divided by z minus alpha whole power n ಆಗುತ್ತಾ. ಎಸ್, ಸೊ g1 ಮತ್ತೆ g2 ಇವೆರಡು ಅನಾಲಿಟಿಕ್ ಆಗ್ಬಿಡುತ್ತೆ. ಪ್ರಾಡಕ್ಟ್ ಆಫ್ ಅನಾಲಿಟಿಕ್ ಈಸ್ ಅಗೇನ್ ಅನಾಲಿಟಿಕ್ ಆಗುತ್ತೆ. g ಮೈನಸ್ ಆಲ್ಫಾ ಹೋಲ್ ಪವರ್ ಅನ್ನು ಮೇಲೆ ತಗೊಂಡ್ಬಿಡಿ ಇಲ್ಲಿಗೆ, ಅವಾಗ ಏನಾಗುತ್ತೆ ಅದು z ಮೈನಸ್ ಆಲ್ಫಾ m. ನೆಕ್ಸ್ಟ್ ಇಲ್ಲಿ g1 g2 ಆಗುತ್ತೆ. ಓಕೆ, g3 ತಗೋಬಹುದು ಪ್ರಾಡಕ್ಟ್. ಸೊ ಇವಾಗ ಎಫ್ ಇಂಟು ಜಿ ನಮ್ಗೆ ಈ ಫಾರ್ಮ್ ಅಲ್ಲಿ ಬರೆಯಕ್ಕೆ ಬರ್ತಿದೆ ಅಂತಂದ್ರೆ ಅರ್ಥ ಏನಂದ್ರೆ, ಆಲ್ಫಾ ಈಸ್ ಆಲ್ಸೋ ಎ 0 ಆಫ್ ಎಫ್ ಇಂಟು ಜಿ ವಿತ್ ಮಲ್ಟಿಪ್ಲಿಸಿಟಿ m minus n. m minus n. ಸೊ m ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಮೈನಸ್ n ಇಸ್ ಗ್ರೇಟರ್ ದನ್ 0, ಯಾಕಂದ್ರೆ ಆಲ್ವೇಸ್ ಮಲ್ಟಿಪ್ಲಿಸಿಟಿ ಏನಾಗಿರುತ್ತೆ ಹೇಳಿ, ಇಲ್ಲಿ ಪಾಸಿಟಿವ್ ಬರುತ್ತಲ್ವಾ. ಹಾ, ಇವಾಗ ಏನಾದ್ರು m ಲೆಸ್ ದನ್ n ಕೊಟ್ರೆ ಏನಾಗುತ್ತೆ ಹೇಳಿ, ಪೋಲ್ ಆಗುತ್ತೆ. ಎಸ್, ಪೋಲ್ ಆಗುತ್ತಲ್ವಾ. ಯಾಕೆ ಲೆಸ್ ದನ್ 0, ಡಿನಾಮಿನೇಟರ್ n is greater than m ಆಗುತ್ತೆ, n minus m is greater than 0 ಆಗ್ಬಿಡುತ್ತೆ. ನಾವು ಡಿನಾಮಿನೇಟರ್ ತಗೋಬೇಕಲ್ವಾ ಅವಾಗ ಅದನ್ನ. ಸೊ ಇದನ್ನ ಡಿನಾಮಿನೇಟರ್ ಬಂದ್ಬಿಡುತ್ತೆ, ಅವಾಗ n minus m ಆಗುತ್ತೆ. ಸೊ ಅವಾಗ ಪೋಲ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ ಇವೆರಡು ಎಕ್ಸಾಮಿಗೆ. ಇವಾಗ ಇದನ್ನ ಕೇಳಿದಾರೆ, ಇದನ್ನ ಕೇಳಿದ್ರೆ ಕೇಳಬಹುದು. ಕ್ಲಿಯರ್ ಇದು? ಈ ತರ ಮಾಡಿ. ಓಕೆ, ನೆಕ್ಸ್ಟ್ ಏನ್ ಜಾಸ್ತಿ ಇಲ್ಲ. ಓಕೆನಾ, ಇನ್ನೊಂದು 3-4 ಕ್ಲಾಸ್ ಅಲ್ಲಿ ಇದು ಮುಗಿಯುತ್ತೆ ಕಾಂಪ್ಲೆಕ್ಸ್. ಸೊ ಅದಾದ್ಮೇಲೆ ಕ್ವಶನ್ಸ್ ಇದಾವೆ ನೋಡಿ, ಕೆ ಸೆಟ್. ಓಕೆನಾ, ಪೂರ್ತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಸೊ ಡೌಟ್ಸ್ ಇದ್ರೆ ಕೇಳಿ. ಸರ್ ಇವಾಗ ಹೇಳಿದ್ದು ಅದು ಪೋಲ್ ಆಫ್ ಆರ್ಡರ್ m minus n ಬರುತ್ತಲ್ವ ಸರ್ ಲಾಸ್ಟ್ ಅಲ್ಲಿ? ಯಾವ್ದು ಹೇಳಿ ಮ್ಯಾಮ್? ಇವಾಗ ಮಾಡೋದ್ವಲ್ಲ ಎಫ್ ಇಂಟು ಜಿ, ಅದು ಫಸ್ಟ್ 0 ಆಫ್ ಆರ್ಡರ್ ಮಲ್ಟಿಪ್ಲಿಸಿಟಿ m minus n ಬರುತ್ತಲ್ಲ, ಹಂಗೆ ಪೋಲ್ ಆಫ್ ಮಲ್ಟಿಪ್ಲಿಸಿಟಿ m minus n ಬರುತ್ತಲ್ಲ ಸರ್? n minus m ಬರುತ್ತೆ, ಯಾಕೆ ಡಿನಾಮಿನೇಟರ್ ಬಂದ್ಬಿಡುತ್ತೆ. ಇಲ್ಲಿ ತೋರಿಸಿದೆ ನೋಡಿ, n minus m.
ಕರೆಕ್ಟ್ ಅಲ್ವಾ? ಎಸ್ ಸರ್. n ಮೈನಸ್ ಎಮ್ ಆಗುತ್ತೆ. ಇಲ್ಲಿದೆ ನೋಡಿ ವಿತ್ ಪ್ರೂಫ್, ನೀವೇ ಥಿಂಕ್ ಮಾಡಿ ಅಲ್ವಾ? ಈ ತರ ಡೆಫಿನೇಷನ್ಸ್ ಇದೆ, ಇನ್ ತಗೊಂಡು ಥಿಂಕ್ ಮಾಡಿ ಏನ್ ಬರುತ್ತೆ ನೋಡಿ. ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿ, ಓಕೆನಾ? ನೆಗ್ಲೆಕ್ಟ್ ಮಾಡ್ಬೇಡಿ. ಕಾಂಪ್ಲೆಕ್ಸ್ ಈಸಿ ಒಪ್ಕೊಳ್ತೀವಿ, ಆದರೆ ಸ್ವಲ್ಪ ಕ್ವಶನ್ ಟಚ್ ಆಗಿರಬೇಕು, ಓಕೆನಾ? ವಿತ್ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಬೇಕು ಇಲ್ಲಿ, ಸ್ಟೇಟ್ಮೆಂಟ್ಸ್ ಎಲ್ಲ. ಓಕೆ, ಅದು ಯಾವುದೋ ಇತ್ತಲ್ಲ ಪ್ರಾಬ್ಲಮ್, ಸಮೇಷನ್ ಕಾಸ್ ಆಫ್ ಅಲ್ವಾ, ರೇಡಿಯಸ್ ಆಫ್ ಕನ್ವರ್ಜೆನ್ಸ್. ಗೊತ್ತಾಯ್ತು? ಯಾರಿಗಾದ್ರು ಗೊತ್ತಾಯ್ತು ಅದು? ನೋ ಸರ್. ಇಲ್ಲಿದೆ ನೋಡಿ ಸರ್, ಇದು ಸರ್ ಗೊತ್ತಾಯ್ತಾ ಸರ್? ಇದು ದಾದಾಪೀರ್ ಸರ್, ಕಾಸ್ ಆಫ್ n π/4 ಇಂಟು z ಪವರ್ n. ಗೊತ್ತಾಯ್ತಾ ಸರ್ ಇದು? ಸರ್ ಇಲ್ಲ ಸರ್, ಅದು ನನಗೂ ಗೊತ್ತಾಗಿಲ್ಲ, ಇದ್ದಾಗ ಗೊತ್ತಾಗಿದ್ರೆ ಹೇಳ್ಬಿಡಿ ಸರ್. ರೂಟ್ 2 ಬಂತು ಸರ್. ಅದು ಆಕ್ಚುಲಿ ನಮ್ಗೆ ಡಿ ಮೋರಿಸ್ ಥಿಯರಮ್. ಡಿ ಮೋರಿಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಕಾಸ್ π/4 ಅಂದ್ರೆ 1/√2 ಬರುತ್ತೆ ಸರ್. ಅದು ಅಂದ್ರೆ r = √2 ಬಂದ್ಬಿಡುತ್ತೆ. ಬಟ್ ಅದು ಡಿಸ್ಕ್ ಅಲ್ಲಿ ಇರಂಗಿಲ್ಲ ಸರ್ ಅದು, ಯಾಕಂದ್ರೆ mod z r ಅಂತ ಹೇಳಿದಿರಲ್ಲ ನೀವು. ಹೌದು ಸರ್, ಅದೇ 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 ಸೀರೀಸ್ ಒಳಗಡೆ ಸೀರೀಸ್ ಕೊಟ್ಬಿಟ್ಟಿದ್ದಾರೆ. ಇದು ನೋಡಿ, ಇದು ಸೀರೀಸ್, ಇದು ಓಕೆನಾ? ಸೀರೀಸ್ ಒಳಗಡೆ ಸೀರೀಸ್ ಕೊಟ್ಬಿಟ್ಟಿದಾರಲ್ವಾ, ಅದಕ್ಕೆ ರಿಸ್ಕ್. ಈಗ ಮಾಮೂಲಿ ನಾವು 2n/n² ಹಿಂಗೆಲ್ಲ ಕೊಟ್ಟರೆ, ಸೀಕ್ವೆನ್ಸ್ ಕೊಟ್ರೆ ನೋ ಪ್ರಾಬ್ಲಮ್. ಬಟ್ ಇದು ಅಗೇನ್ ಸೀರೀಸ್ ಆಗ್ಬಿಡುದು ಇದು ಅಲ್ವಾ? ಸೊ ಇದು ಸ್ವಲ್ಪ ಈಸಿ ಇದೆ. ಓಕೆ, ಕೊಡೋಣ ತಗೊಳ್ಳಿ, ಓಕೆನಾ? ಸರಿ ಸರ್, ಸರಿ ಡೌಟ್ಸ್ ಇದ್ರೆ ಕೇಳಿ. ಸರ್, ಅದು ಪೋಲ್ಸ್ ಮತ್ತೆ ಇದು ಸರ್ ಝೀರೋಸ್ ಹಾ ಸರ್, ಸ್ವಲ್ಪ ಡಿಫ್ರೆನ್ಸ್ ಸ್ವಲ್ಪ ಹೇಳ್ಬಿಟ್ರೆ ಈಸಿ ಆಗ್ಬಿಡುತ್ತೆ ಸರ್. ಏನಿಲ್ಲ ಸರ್, ಈಗ ಪೋಲ್ಸ್ ಮತ್ತೆ ಝೀರೋಸ್ ಅನ್ನ ಕೇಳಿ ಅಂತಂದ್ರೆ, ಕೊಟ್ಟಂತ ಫಂಕ್ಷನ್ ಅನ್ನ ಈಕ್ವೇಟ್ ಟು 0 ಮಾಡಿದ್ರೆ ಝೀರೋಸ್, ಓಕೆನಾ? ಓಕೆನಾ ಸರ್? ಇದು ಝೀರೋಸ್ ಸರ್, ಇದು ಸೆಟ್ ಆಫ್ ಆಲ್ ಝೀರೋಸ್. ಇದು f(z) = 0 ಮಾಡಿ, ಸೊಲ್ಯೂಷನ್ ಏನ್ ಬರುತ್ತೆ ನೋಡಿ, ಅವೇ ಝೀರೋಸ್, ಓಕೆನಾ? ಪೋಲ್ ಅಂತಂದ್ರೆ ಏನಂದ್ರೆ ನೋಡಿ, ಸಿಂಗುಲರ್ ಪಾಯಿಂಟ್. ಅದು ಪೋಲ್ ಅಂದ್ರೆ ಡಿನಾಮಿನೇಟರ್ ಏನ್ ಸಮಸ್ಯೆ ಇದೆ ಅಲ್ವಾ, ಅದನ್ನ ನೋಡಿ ಸರ್. ಅದನ್ನ ನೋಡ್ಬಿಟ್ಟು ಡೆಫಿನೇಷನ್ ಇದೆ ನೋಡಿ, ಇನ್ಫಿನಿಟಿ ಬರ್ಬೇಕು ಲಿಮಿಟ್ ಅಪ್ಲೈ ಮಾಡಿದ್ರೆ, ಅವು ಪೋಲ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ f(z) = z². ಇದಕ್ಕೆ ಪೋಲ್ಸ್ ಇಲ್ಲ ಇಲ್ಲಿ, ಯಾಕೆ ಹೇಳಿ? /1 ಇದೆ, ಏನು ಸಮಸ್ಯೆ ಇಲ್ಲ. ಇದು ಫಂಕ್ಷನ್ ಅನಾಲಿಟಿಕ್, ಇದು ಕರೆಕ್ಟ್ ಅಲ್ವಾ? ಸಿಂಗುಲರ್ ಪಾಯಿಂಟ್ ಇಲ್ಲ ಇಲ್ಲಿ. ಬಟ್ ಈ ಝೀರೋಸ್ ಏನಾಗುತ್ತೆ ಹೇಳಿ? z² = 0 ಮಾಡಿ, ಏನ್ ಬರುತ್ತೆ ಸಾಲ್ವ್ ಮಾಡಿದ್ರೆ? z = 0. ಇದೊಂದೇ 0 ವಿತ್ ಮಲ್ಟಿಪ್ಲಿಸಿಟಿ ಏನಿದೆ ನೋಡಿ, 2 ಟೈಮ್ಸ್ ರಿಪೀಟ್ ಆಗಿದೆ, 0,0. ನೆಕ್ಸ್ಟ್ ಇವಾಗ ನೋಡಿ, ಇಲ್ಲಿ z/z × z+1 ಅಂತ ಇದೆ ಅನ್ಕೊಳ್ಳಿ, f(z). ಇದಕ್ಕೇನ್ ಝೀರೋಸ್ ಬರುತ್ತೆ ಅಂದ್ರೆ = 0 ಮಾಡ್ಬಿಡೋದು. ಏನ್ ಬರುತ್ತೆ? ಝೀರೋಸ್. ಸಾರಿ, ಇಲ್ಲಿ ಮಿಸ್ಟೇಕ್ ಆಗಿದೆ. z/z+1 ತಗೊಳ್ಳಿ, = 0 ಮಾಡಿ, z = 0 ಬರುತ್ತಾ? ಅಂದ್ರೆ ಈ ಫಂಕ್ಷನ್ z = 0 ಕೊಟ್ಟಾಗ ಮಾತ್ರ 0 ಬರುತ್ತೆ ಅಂತ. ಈ ಫಂಕ್ಷನ್ 0 ಏನ್ ಬರುತ್ತೆ? z = 0 ಓನ್ಲಿ. ಝೀರೋಸ್ ಆಫ್ ದಿಸ್ ಫಂಕ್ಷನ್ z = 0. ಇವಾಗ ಪೋಲ್ ಬರುತ್ತಾ, ರಿಮೂವಲ್ ಪಾಯಿಂಟ್ ಬರುತ್ತಾ ಅಂತ ನಿಮಗೆ ಗೊತ್ತಾಗಬೇಕು. ಇವಾಗ ಡಿನಾಮಿನೇಟರ್ ಇದೆ ನೋಡಿ, ಈ ಪ್ರಾಬ್ಲಮ್ ಇದೆ, ಅದನ್ನ = 0 ಮಾಡಬೇಕು. z+1 = 0 ಡಿನಾಮಿನೇಟರ್ ಅನ್ನ, z = ಏನಾಗುತ್ತೆ? -1 ಬರುತ್ತೆ. ಇದು ಸಿಂಗುಲರ್ ಪಾಯಿಂಟ್. ಇವಾಗ ಚೆಕ್ ಮಾಡಿ, ಇಲ್ಲಿ ಲಿಮಿಟ್ ಅಪ್ಲೈ ಮಾಡೋಣ. ಇವಾಗ ಲಿಮಿಟ್ z → -1 z/z+1 ಆಗುತ್ತೆ. ಏನಾಗುತ್ತೆ? ಲಿಮಿಟ್ ಅಪ್ಲೈ ಮಾಡಿದ್ರೆ -1 ಇನ್ಫಿನಿಟಿ ಬರ್ತಿದೆ. ಇನ್ಫಿನಿಟಿ ಬಂದ್ರೆ ಏನಾಗ್ಬಿಡುತ್ತೆ? ಅದು ಪೋಲ್ ಆಗುತ್ತಲ್ವಾ? ಪೋಲ್ ಆಯ್ತಲ್ವಾ ಸರ್? ಹಂಗಾರೆ ಇವಾಗ z ಯಾವ್ದು ಪೋಲು, ಯಾವ ಪಾಯಿಂಟ್ ಅಂದ್ರೆ -1. ಒಂದು ಎಕ್ಸಾಂಪಲ್ ಇತ್ತು ನೋಡಿ ಸರ್, z - sin z / z² ಅಂತ. ಒಂದ್ ಸೆಕೆಂಡ್, ಯಾವ್ದು ಹೇಳಿ ಸರ್? f(z) = z - sin z / z - sin z. ಓಕೆ ಸರ್, z² ಅಂತ ಇತ್ತು. z², ಹಾ ಸರ್. ಅಟ್ ಯಾವ ಪಾಯಿಂಟ್? z = 0ನೇ. ಎಸ್ ಸರ್. ಯಾಕಂದ್ರೆ ಅದೇ ಪ್ರಾಬ್ಲಮ್ ಇರೋದು, ಕೊಡ್ಲಿಲ್ಲ ಅಂದ್ರೆ ಅಂಡರ್ಸ್ಟುಡ್ ಅದು. ಓಕೆ, ಇದೇನಾಗುತ್ತೆ ಅಂತ ಹೇಳ್ಬೇಕಲ್ವ? ಇವಾಗ
ನೋಡಿ ಸರ್ ಸರ್ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಪಾಯಿಂಟ್ ಅಂದ್ರೆ ಏನಾಗುತ್ತಂತ ನಿಮಗೆ ಗೊತ್ತಿದೆ. ಲಿಮಿಟ್ z ಟೆನ್ಸ್ ಟು ಯಾವ ಪಾಯಿಂಟ್ ಅಂತ ಮಾಡ್ತೀರಾ. ಫೈನೈಟ್ಲಿ ಬಂದ್ರೆ ರಿಮೂವಬಲ್, ಇನ್ಫೈನೈಟ್ ಬಂದ್ರೆ ಪೋಲು, ಫೈನೈಟ್ಲಿನೂ ಬರಲ್ಲ ಇನ್ಫೈನೈಟ್ಲಿ ಬರೋಣ ಅಂದ್ರೆ ಎಸೆನ್ಷಿಯಲ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ಲಿಮಿಟ್ ಮಾಡಿ ಸರ್ ಇವಾಗ z ಮೈನಸ್ ಸೈನ್ z ಡಿವೈಡೆಡ್ ಬೈ z ಸ್ಕ್ವೇರ್. ಡೈರೆಕ್ಟ್ ಲಿಮಿಟ್ ಮಾಡ್ಬಿಟ್ರೆ ಏನಾಗುತ್ತೆ 0 ಮೈನಸ್ 0 ಡಿವೈಡೆಡ್ ಬೈ 0 0 ಬೈ 0 ಫಾರ್ಮ್ ಬರ್ತಿದೆ. 0 ಬೈ 0 ಫಾರ್ಮ್ ಬಂದಾಗ ಎಲ್ಲ ಹಾಸ್ಪಿಟಲ್ ಮಾಡ್ಬೇಕು ನೀವು. ಲಿಮಿಟ್ z ಟೆನ್ಸ್ ಟು 0 ಏನಾಗ್ಬಿಡುತ್ತೆ 1 ಮೈನಸ್ cos z by 2 ಡಿವೈಡೆಡ್ ಬೈ 2z 2z. ಎಗೇನ್ ಏನಾಗ್ಬಿಡುತ್ತೆ ಹೇಳಿ 0 ಬೈ 0. 0/0 ಎಲ್ಲ hospital ಇವಾಗ ಎಗೇನ್ ಎಲ್ಲ ಹಾಸ್ಪಿಟಲ್ ಮಾಡೋದು ಏನಾಗುತ್ತೆ 1 sin plus z sin z by ಡಿವೈಡೆಡ್ 2 ಬೈ plus sin z 2. divided by 2. ಏನಾಗುತ್ತೆ ಆನ್ಸರ್ ಈಗ 0 ಬೈ 2 ದಟ್ ಈಸ್ 0. 0 ಲಿಮಿಟ್ ಏನ್ ಬರ್ತಿದೆ ಫೈನೈಟ್ಲಿ ಬರ್ತಿದೆನಾ? ಎಂತ ಪಾಯಿಂಟ್ ಹಂಗಾರೆ ಇದು Removable removable ಸಿಂಗುಲಾರಿಟಿ. isolated singular. ಕ್ಲಿಯರ್ ಸರ್? ಎಸ್ ಸರ್ ಸುಮ್ನೆ ಅಲ್ಲ ಡಿನಾಮಿನೇಟರ್ ಇರೋದೆಲ್ಲ ಸಿಂಗುಲರ್ ಪಾಯಿಂಟ್ ಆಗುತ್ತೆ. ಓಕೆನಾ? ಡಿಫೈನ್ ಆಗಲ್ಲ ಅಲ್ಲಿ ಅಂತ. ಬಟ್ ಎಲ್ಲ ಪೋಲ್ ಆಗಲ್ಲ. ಮತ್ತೆ ಹಂಗ್ ತಗೊಂಡ್ಬಿಟ್ಟಿರೋ ನೀವು ಚೆಕ್ ಮಾಡ್ಬೇಕು ನೀವು ಅಲ್ಲಿ. ಓಕೆನಾ? ಟೆನ್ಸ್ ಟು ಇನ್ಫಿನಿಟಿ ಬರ್ಬೇಕಲ್ಲ ಸರ್ ಅದು. ಟೆನ್ಸ್ ಟು ಇನ್ಫಿನಿಟಿ ಬಂದ್ರೆ ಪೋಲ್ಗೆ ನಾವು ಹೋಗ್ಬೇಕು. ಹಾ ಸರ್, ಇನ್ಫಿನಿಟಿ ಬಂದ್ರೆ ಮಾತ್ರ ಪೋಲ್. ಪೋಲ್ ಇಲ್ದಿದ್ರೆ ಇಷ್ಟೇ ಸರ್. removable ನೋಡಿ ಅಥವಾ ಸರ್, essential. ಸರ್ ಫಸ್ಟ್ ರಿಮೂವಬಲ್ ಸಿಂಗುಲಾರಿಟಿ ಇರುತ್ತೆ ಯಾವಾಗ್ಲೂ, ಅದಾದ್ಮೇಲೆ ಪೋಲ್ ಇರುತ್ತೆ, ಅದಾದ್ಮೇಲೆ ಎಸೆನ್ಷಿಯಲ್ ಸಿಂಗುಲಾರಿಟಿ ಇರುತ್ತೆ. ರಿಮೂವಬಲ್ sir. ಸಿಂಗುಲಾರಿಟಿ ಯಾವ ಬರುತ್ತೆ ಅಂದ್ರೆ ಫೈನೈಟ್ ಸರ್ ಲಿಮಿಟ್. ಪೋಲ್ ಯಾವಾಗ ಅಂದ್ರೆ ಇನ್ಫೈನೈಟ್ ಸರ್. ಎಸೆನ್ಷಿಯಲ್ ಯಾವಾಗ ಅಂದ್ರೆ ಫೈನೈಟ್ಲಿನೂ ಬರಲ್ಲ ಇನ್ಫೈನೈಟ್ಲಿನೂ ಬರಲ್ಲ. ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಹಾ ಸರ್, ಹಾ ಸರ್. ಓಕೆನಾ? ಸೊ ಅದಕ್ಕೆ ನಿಮ್ಗೆ ಹೇಳಿರೋದು ಸ್ಪೆಷಲ್ ಕೇಸ್ ಯಾವಾಗ ಅಂದ್ರೆ ಇ ಪವರ್ ಇನ್ಫಿನಿಟಿ ಬರುತ್ತೆ, ಇ ಪವರ್ ಮೈನಸ್ ಇನ್ಫಿನಿಟಿ ಬರುತ್ತೆ. ಸೊ ಸೈನ್ ಆಫ್ 1 ಬೈ ಇನ್ಫಿನಿಟಿ ಹಿಂಗೆಲ್ಲ ಬರುತ್ತೆ ನೋಡಿ. ಓಕೆನಾ? ಸಾರಿ, ಸೈನ್ ಆಫ್ 1 ಬೈ z ಇರುತ್ತೆ ನೋಡಿ. ಅವಾಗ ಏನಾಗ್ಬಿಡುತ್ತೆ ಅಲ್ಲಿ ಸೈನ್ ಆಫ್ 1 ಬೈ 0 ಬಂದ್ಬಿಡುತ್ತೆ. ನೆಕ್ಸ್ಟ್ ಸೈನ್ ಆಫ್ 1 ಬೈ ಒಟ್ಟು ಅದೇ ಸರ್, ಈ ತರ ಇರ್ತಾವೆ ನೋಡಿ ಸರ್. ಇವೆಲ್ಲ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಇವು. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಹಾ ಸರ್, ಥ್ಯಾಂಕ್ ಯು. ಇದು ರಿಮೂವಲ್ ಆಗುತ್ತೆ ಸರ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. Thank you, sir.